ಒಂದು ಆ ಅಂದ್ರೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪರ ಅಂತ, ಇನ್ನೊಂದು ಆ ಅಂದ್ರೆ ನಾವು ಆನೆ ಹಿಡ್ಕೊಂಬಂದ್ ಬಿಟ್ಟಿದೀವಿ ನಿಮ್ಮನ್ನ ತುಳಿಸ್ತೀವಿ ಅಂತ, ಇನ್ನೊಂದು ಆ ಅಂದ್ರೆ ಆಸ್ಪತ್ರೆನೂ ಇಲ್ಲ ಏನೂ ಇಲ್ಲ ಅಂತ. ಪರಿಸರವಾದಿಗಳು ವಿಧಾನಸಭೆಯಲ್ಲಿ ಕೂತು ಪುಕ್ಷಟ್ಟೆ ಮಾತಾಡೋರು, ಈ ತರದ ಮಾತನಾಡೋರಿಗೆಲ್ಲ ನಾನೊಂದು ಮಾತಾಡ್ತೀನಿ, ನೀವು ತಿನ್ನೋದು ಅನ್ನನ, ದುಡ್ಡಿದ್ರೆ ಆ ದುಡ್ಡಿನಿಂದ ಅನ್ನ ಸಿಗಲ್ಲ. ಅನ್ನ ಸಿಗಬೇಕಂತ ಹೇಳಿದ್ರೆ ರೈತ ಇಲ್ಲಿ ಬೆವರು ಸುರಿಸಿ ಯಾರು ಬೆಳಿತಾನೆ ಆ ಅನ್ನ ತಿಂತಾ ಇರೋರು ನೀವು. ನಾವು ಮುಗ್ಲಕ್ಕಿ ತಿನ್ನೋರು ಬೆಳೆದು ನಿಮಗೆ ಒಳ್ಳೇದನ್ನು ಕೊಟ್ಟಿದ್ದು ನಾವು. ದಂಧೆ ನಡೀತಾ ಇದೆ. ಯಾವುದೇ ಲೇಔಟಿಗೆ ನೀವು ಮಣ್ಣು ಹಾಕ್ಸ್ಬೇಕು ಅಂತಂದ್ರೆ ಕಾಂಗ್ರೆಸ್ ನಾಯಕರು ಕೊಟ್ಟ ಲಾರಿಗಳಲ್ಲಿ ಮಾತ್ರ ಹಾಕ್ಸ್ಬೇಕು. ನೀವು ಬೇರೆಯವ್ರ ಹತ್ರ ಹಾಕ್ಸಿದ್ರೆ ಲಾರಿ ಸೀಜಾಗುತ್ತೆ. ಯಾರು ಶೃಂಗೇರಿ ತಾಲೂಕು ರೈತರ ಬೇಲಿಗೆ ಫಾರೆಸ್ಟ್ ಅವರು ಕೈ ಹಾಕಿದ್ರೆ ಮಾತ್ರ ಈ ಹೋರಾಟ ಎಲ್ಲಿವರೆಗೂ ಹೋಗ್ಬೋದು. ನೀವೇ ಕಾರಣ ಆಗ್ತೀರಿ ಶಾಸಕರೇ, ಇದನ್ನ ನೆನ್ಪಿಟ್ಕೊಳ್ಳಿ. ರಾಜ್ಯ ಸರ್ಕಾರ ಹಾಗೂ ಶಾಸಕ ಟಿಡಿ ರಾಜೇಗೌಡರ ವಿರುದ್ಧ ಸಿಡಿದೆದ್ದ ಶೃಂಗೇರಿ ಬಿಜೆಪಿ. ಸೋಮವಾರ ಶೃಂಗೇರಿ ತಾಲೂಕು ಬಿಜೆಪಿ ಮಂಡಲದ ವತಿಯಿಂದ ರಾಜ್ಯ ಸರ್ಕಾರದ ವೈಫಲ್ಯ, ಶೃಂಗೇರಿ ಕ್ಷೇತ್ರದ ಶಾಸಕರ ಆಡಳಿತ ವೈಫಲ್ಯದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಚಿವರಾದ ಡಿಎನ್ ಜೀವರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಶೃಂಗೇರಿ ಬಸ್ ನಿಲ್ದಾಣದಿಂದ ಶೃಂಗೇರಿ ತಾಲೂಕು ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ನಂತರ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನಾ ಸಭೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಡಿಎನ್ ಜೀವರಾಜ್ ಮಾತನಾಡಿ, ಶೃಂಗೇರಿ ಕ್ಷೇತ್ರದಲ್ಲಿ ಉಂಟಾಗಿರುವ ದುರಾಡಳಿತ ಹಾಗೂ ಶಾಸಕ ಟಿಡಿ ರಾಜೇಗೌಡರ ವೈಫಲ್ಯದ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ಸಂದರ್ಭದಲ್ಲಿ ಶೃಂಗೇರಿ ಮಂಡಲ ಅಧ್ಯಕ್ಷರಾದ ಉಮೇಶ್ ತಲಗಾರು, ಅರುಣ್ ಕುಮಾರ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶೃಂಗೇರಿ ಶಿವಣ್ಣ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ವೇಣುಗೋಪಾಲ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಹರೀಶ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿಗಳಾದ ನೂತನ್ ಕುಮಾರ್, ಶಂಕರಪ್ಪ ಡಿಸಿ, ರಮೇಶ್ ಕಚೋಡಿ, ಚೇತನ್ ಹೆಗ್ಡೆ, ಸುನಿಲ್ ಸೆಂಪೆಕೊಳಲು ಉಪಸ್ಥಿತರಿದ್ದರು. ಮಂಡಲದ ಅಧ್ಯಕ್ಷರು, ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು, ಸ್ನೇಹಿತರು ಆದಂತ ಉಮೇಶ್ ಅವರೇ, ಶೃಂಗೇರಿ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಎನ್ಆರ್ ಪುರ ಮಂಡಲದ ಅಧ್ಯಕ್ಷರು, ಈಗ ರಾಜ್ಯ ಪರಿಷತ್ ಸದಸ್ಯರು. ಒಂದು ರೀತಿ ಅವರೊಂಥರ ತವರು ಮನೆಯಿಂದ ಗಂಡನ ಮನೆಗೆ ಬಂದಂಗೆ ಅಲ್ಲಿ ಎನ್ಆರ್ ಪುರದಲ್ಲಿರೋದು. ಶೃಂಗೇರಿಗೆ ಅಂದ್ರೆ ಬರ್ತಾರೆ ಅವರು, ಮತ್ತೆ ಎಲ್ಲಿ ಕರೆದ್ರೂ ಬರಲ್ಲ. ಶೃಂಗೇರಿಯ ಮೇಲೆ ಬಹಳ ವಿಶೇಷವಾದ ಒಂದು ಮಮಕಾರ ಹೊಂದಿ ಇಲ್ಲಿಗೆ ಸಭೆಗೆ ಬಂದಿರುವಂಥ ಅರುಣ್ ಕುಮಾರ್ ಅವರೇ, ಸ್ನೇಹಿತರಾದಂಥ ಶಿವಣ್ಣ ಅವರೇ, ಅಧ್ಯಕ್ಷರಾದ ವೇಣು ಅವರೇ, ಶಂಕರಪ್ಪನವರೇ, ಪ್ರಕಾಶ್ ಅವರೇ, ಪ್ರವೀಣ್ ಪೂಜಾರ್ರೆ, ನಟೇಶ್ ಅವರೇ, ರಮೇಶ್ ಅಣ್ಣ ಅವರೇ, ರಾಜೇಶ್ ರೇ, ನೂತನ್ ಅವರೇ, ಕೃಷ್ಣಮೂರ್ತಿಗಳೇ, ಇಲ್ಲಿ ಸೇರಿರುವಂಥ ನಮ್ಮೆಲ್ಲ ಆತ್ಮೀಯ ಕಾರ್ಯಕರ್ತರೇ, ಚುನಾಯಿತ ಪ್ರತಿನಿಧಿಗಳೇ, ಪತ್ರಕರ್ತರೇ, ಈ ಸಭೆ ನಾವು ತಾಲೂಕ್ ಆಫೀಸ್ ಬಾಗಿಲಲ್ಲಿ ಮಾಡಬೇಕು ಅಂತ ಹೇಳಿ ಶೃಂಗೇರಿಯವರು ಒಂದು ಯೋಚನೆ ಮಾಡಿದಾಗ ನಾನು ಕೇಳಿದ್ದೆ, ತಾಲೂಕ್ ಆಫೀಸ್ ಬಾಗಿಲಲ್ಲಿ ಚಳುವಳಿ ಇಟ್ಟಿದ್ದೀರಿ, ಕಾರ್ಯಕರ್ತರು ಬರ್ತಾರೇನ್ರೋ, ಜನ ಬರ್ತಾರ, ಹೆದರ್ತಾರ ಕಣ್ರೋ ಅಂತ. ಮೊದಲೇ ಈ ದುಷ್ಟರ ಸವಾಸ, ನಾನು ಬೇರೆ ಕಣ್ಣಿಗೆ ಬರ್ತೀನಿ, ಯಾಕೆ ಬೇಕು ಅಂತೇಳಿ ಹೆದರ್ತಾರೆ, ಇದು ಬೇಡ ತಾಲೂಕ್ ಆಫೀಸ್ ಹತ್ರ ಅಂತಂದೆ. ಇಲ್ಲ ಜನರಿಗೆ ಬೇಕಾಗಿದೆ ಈ ಚಳುವಳಿ, ತಾಲೂಕ್ ಆಫೀಸ್ ಹತ್ರನೇ ಮಾಡೋಣ ಅಂತ ಹೇಳಿದ್ರು. ನಂಗೆ ಧೈರ್ಯ ಇರಲಿಲ್ಲ. ಶೃಂಗೇರಿಯ ಇವತ್ತಿನ ಈ ಜನರನ್ನ ಈ ಚಳುವಳಿಯ ಮಧ್ಯದಲ್ಲಿ ನೋಡ್ತಾ ಇದ್ರೆ ನನಗನ್ಸುತ್ತೆ ಕಾಂಗ್ರೆಸ್ಸಿಗೆ ಮುಂದಿನ ಬಾರಿ ಡಿಪಾಸಿಟ್ ಹೋಗ್ತದೆ ಅಂತ. ಯಾಕಂದ್ರೆ ಶೃಂಗೇರಿಯಲ್ಲಿ ಅನಂತಕುಮಾರ್ರಿಗೆ ಹೇಳಿದ್ದೆ, ಶಂಕರಪ್ಪಣ್ಣ, ನಾನು ಒಂದ್ಸರಿ ಎಲ್ಲಿ GSB ಸಭೆ, ಅವ್ರು ಕೇಂದ್ರ ಮಂತ್ರಿ, ಏನೋ ಇಷ್ಟೇ ಜನ ಅಂದ್ರು. ಶೃಂಗೇರಿಯಲ್ಲಿ 100 ಜನ ಬಂದ್ರೆ ಬೇರೆ ಕಡೆ 1000 ಜನ ಬಂದಂಗೆ, ಗೊತ್ತಿರಲಿ ನಿಮಗೆ ಅಂದೆ ನಾನು. ಅವ್ರು ಅದನ್ನ ಕಡೆ ತನಕ ಹೇಳೋರು. ಅಂದ್ರೆ ಶೃಂಗೇರಿಯಲ್ಲಿ ಇಷ್ಟೊಂದು ಕಾರ್ಯಕರ್ತರನ್ನು ಸೇರಿಸಿರುವಂತ ನಮ್ಮೆಲ್ಲ ಈ ಹೋರಾಟದ ರೂಪುರೇಷೆಗಳನ್ನು ಮಾಡಿರುವಂತ ನಮ್ಮ ನಾಯಕರಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತೇನೆ ನಾನು. ಇದೇನು ಕಡಿಮೆ ಹೋರಾಟದ ಸಭೆ ಅಲ್ಲ. 3 ಕಿಲೋಮೀಟರ್ ನಡ್ಕೊಂಡ್ಬಂದು ಇವತ್ತಿನ ಈ ಸಭೆ ಮಾಡ್ತಾ ಇದ್ದೀವಿ ಅಂತ ಹೇಳಂದ್ರೆ ಈ ಸಭೆ ಅತ್ಯಂತ ಯಶಸ್ವಿಯಾದ ಸಭೆ ಮತ್ತು ಜನರ ಅಭಿಪ್ರಾಯದ ಸಭೆ ಇದು ಅಂತೇಳಿ ನಾನು ಹೇಳ್ತೇನೆ. ಇದನ್ನು ಕಾಂಗ್ರೆಸ್ನವ್ರು ಹೆಂಗ್ ತಗಂತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ನಾವು ಈ ಚಳವಳಿಯನ್ನ ಮಾಡ್ತೀವಿ ಅಂತ ಹೇಳಿ ಅಂದಾಗ ಎನ್ಆರ್ ಪುರದ ಚಳವಳಿ ಹೋದ ಸೋಮವಾರ ಇಷ್ಟೊತ್ತಿಗೆ ಎನ್ಆರ್ ಪುರದಲ್ಲಿ ಭಾಷಣ ಮಾಡ್ತಾ ಇದ್ದೆ ನಾನು. ಕರೆಕ್ಟ್ ಟೈಮ್ ಇದು. ಆ ಚಳವಳಿ ಅಂತ ಕರೆದ ಕೂಡಲೇ ಕೊಪ್ಪದಲ್ಲಿ ಕಾಂಗ್ರೆಸ್ಸಿನ ಇಡೀ ಕಾಂಗ್ರೆಸ್ಸಿನ ಮುಖಂಡರು ಪೂರ್ತಿ ಇದ್ರಪ್ಪ. ಯಾರ್ಯಾರಿದ್ರು? ನಾನು MLA ಆಗಕ್ಕಿಂತ ಮುಂಚೆ HM ಸತೀಶ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು,
ನಾ MLA ಆಗಿರಲಿಲ್ಲ, 3 ಬಾರಿ ಜಿಲ್ಲಾ ಪಂಚಾಯತ್ ಮೆಂಬರ್. HM ನಟರಾಜರು ಅವ್ರು ಯಾವಾಗ ಚಂದ್ರೇಗೌಡರು ಇಲ್ಲಿಗೆ ಬರೋಕ್ ಮುಂಚೆ ನಾನೀಗ ಶೃಂಗೇರಿಯ ಕ್ಯಾಂಡಿಡೇಟ್ ಅಂತೇಳಿ ಹೇಳ್ಕೊಂಡಂತವ್ರು. ಎಲ್ಲ ದೊಡ್ಡ ದೊಡ್ಡ ಮುಖಂಡರುಗಳು, ಕೊಪ್ಪದಲ್ಲಿ ಭಾರಿ ದೊಡ್ಡ ಸಭೆ. ನಮ್ಮ ಶಾಸಕರದ್ದು ಒಂದು ಪತ್ರಿಕಾಗೋಷ್ಠಿ, ಸೋಮವಾರ ನಮ್ಮ ಚಳುವಳಿ, ಭಾನುವಾರ ಇವ್ರ ಪತ್ರಿಕಾಗೋಷ್ಠಿ. ಏನೂ ಇಲ್ಲ, ನಮ್ದೆಲ್ಲ ಸರಿ ಇದೆ, ಇವರೆಲ್ಲ ಚಳುವಳಿ ಮಾಡ್ತಿರೋದೇ ಅನ್ಯಾಯ, ಇದನ್ನು ಮಾಡಬಾರದು, ದ್ವೇಷಕ್ಕಾಗಿ ಮಾಡ್ತಾರೆ, ಅಸೂಯೆಗಾಗಿ ಮಾಡ್ತಾರೆ ಅಂತ. ಏನಕ್ಕೆ ಇಷ್ಟೊಂದು ಟೆನ್ಷನ್ ತಗೊಂಡಿದ್ದೀರಿ ನೀವು? ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ತನ್ನ ಕರ್ತವ್ಯವನ್ನು ಮಾಡ್ತದೆ. ಎಲ್ಲಿ ಚಳುವಳಿ ಮಾಡುವಂಥದ್ದು ನಮ್ಮ ಹಕ್ಕು. ವಿರೋಧ ಪಕ್ಷ ನನ್ನ ಅಭಿಪ್ರಾಯವನ್ನ ಅದು ಪ್ರತಿಭಟನೆ ಮುಖಾಂತರನೇ ತಲುಪಿಸ್ಬೇಕು, ಬಿಟ್ರೆ ನಾವು ಆಡಳಿತ ಪಕ್ಷ ಅಲ್ಲ. ಒಂದು ಕಾಲದಲ್ಲಿ NR ಪುರದಲ್ಲಿ ಅಂಶುಮಂತ್ 8 ರಿಂದ 10 ಜನ 20 ಜನ ಇಟ್ಕೊಂಡು ಚಳುವಳಿ ಮಾಡೋರು. ಕೊಪ್ಪದಲ್ಲಿ ಸುಧೀರ್ ಕುಮಾರ್ ಮುರಳಿ ಅವರ ನಾಯಕತ್ವದಲ್ಲಿ ಭಾರಿ ಚಳುವಳಿ ನಡೆಯೋದು. ಎಷ್ಟು ಜನ? 10 ಜನ 15 ಜನ 20 ಜನ ವಾರಕ್ಕೊಂದು ಮಾಡ್ತಿದ್ರಿ. ನಾವು ಕೇಳಿದ್ವಾ ಯಾಕೆ ಮಾಡ್ತೀರಿ ಅಂತ? ಅವರೆಲ್ಲ ಚಳುವಳಿ ಮಾಡಿದ್ರು, ಫಲ ನಿಮಗೆ ಸಿಕ್ತಷ್ಟೇ. ಶೃಂಗೇರಿನಲ್ಲೂ ನಡೆಸ್ತಿದ್ರು, ಆದ್ರೆ ಅಲ್ಲಿ ನಡೆದಷ್ಟಲ್ಲ, ಚಳುವಳಿ ನಡೀತಿತ್ತು. ನಾವು ಚಳುವಳಿ ಮಾಡ್ತೀವಿ ಅಂದ್ರೆ ಇಷ್ಟ್ಯಾಕೆ ಟೆನ್ಷನ್ ತಗೊಂಡಿದ್ದೀರಿ? ಇದು ನಂದು ಅಭಿಪ್ರಾಯ. ಆ ಚಳುವಳಿ ಮಾತಾಡ್ತಾ ಕೊಪ್ಪದಲ್ಲಿ ಪತ್ರಿಕಾಗೋಷ್ಠಿ ಮಾಡೋರು ಹೇಳ್ತಾರೆ, ನೀವು ಕೇಳಿದಿರಿ ಅಂತ ಅನ್ಕೊಂತೀನಿ. ಸ್ಟಾರ್ಟ್ ಮಾಡ್ತಾ ಏನ್ ಹೇಳೋ, ಆ ಅಂತಾರೆ. ಏನು ಆ ಅಂದ್ರೆ ಹೇಳಿ? ಆ ಅಂದ್ರೆ ಒಂದು ಅಂದ್ರೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪರ ಅಂತ, ಇನ್ನೊಂದು ಅಂದ್ರೆ ನಾವು ಆನೆ ಹಿಡ್ಕೊಂಬಂದ್ ಬಿಟ್ಟಿದೀವಿ ನಿಮ್ಗೆ, ನಿಮ್ಮನ್ನು ತುಳಿಸ್ತೀವಿ ಅಂತ, ಇನ್ನೊಂದು ಅಂದ್ರೆ ಆಸ್ಪತ್ರೆನೂ ಇಲ್ಲ ಏನೂ ಇಲ್ಲ ಅಂತ. ನೀವು ಪತ್ರಿಕಾಗೋಷ್ಠಿನ ವಿಡಿಯೋ ಅದೇನು ಡಿಲೀಟ್ ಮಾಡ್ಕೊಳಕ್ ಆಗಿಲ್ಲ ಬಿಡಿ, ಎಲ್ಲರ ಹತ್ರ ಓಡಾಡ್ತಾ ಇದೆ. ಆ ವಿಡಿಯೋ ನೋಡ್ರಿ. ಆ ಅಂತಾರೆ. ಹೆಂಗೆ ನಾವು ಅಲ್ಪಸಂಖ್ಯಾತರ ಪರ ಅಂತ ಹೇಳಿ ಪ್ರೂವ್ ಮಾಡ್ತಾರೆ ಅಂದ್ರೆ, ಇಲ್ಲೊಂದು ಆಕ್ಸಿಡೆಂಟ್ ಆಗ್ತದೆ. ಅವ್ರು ವೇಣುವರು ಹೇಳಿದ್ರು ಈಗ, ಅಲ್ರಿ AG ಕಟ್ಟನಲ್ಲಿ ಆಕ್ಸಿಡೆಂಟ್ ಆದವನು ನಿಲ್ಲಿಸದೆ ಬಂದ್ರೆ ಅವನ ಜಾತಿ ಯಾವುದು, ಧರ್ಮ ಯಾವುದು, ಕುಲ ಯಾವುದು ನೋಡಿದಾರೇನ್ರಿ? ಅವನು ಯಾರ ಕಾಲ್ ಮುರ್ಕೊಂಡು ಬಿದ್ದಿದಾನಲ್ಲಿ, ಅವನಿಗೆ ಕಾಲ್ ಮುರ್ಕೊಂಡು ಬಿದ್ದವನು ನನ್ನ ನಿಂಗೆ ಹೊಡ್ಕೊಂಡು ಹೋಗಿ ಯಾರು ಮಾರ ಅಂತೇಳಿ ಅಂದ್ರೆ, ಹೋಗಿ ಸ್ವಾಭಾವಿಕವಾದ ಕ್ರಿಯೆ ಅಡ್ಡಾಕಿ ನಿಲ್ಸಿದ್ರೆ ಕಾಂಗ್ರೆಸ್ನವ್ರು ಪೊಲೀಸ್ನವ್ರಿಗೆ ಹೇಳ್ತಾರೆ, ಏಯ್ ಅವನು ಅಲ್ಪಸಂಖ್ಯಾತರು ಅಂತ. ನಮ್ಮ ಜುಬೇದನ್ ಅಳಿಯನ, ನಂಗೆ ಇದು ಗೊತ್ತಿರಲಿಲ್ಲ. ಈಗ ಮಗಳು ಅಳಿಯ, ನಮ್ಮ ಜುಬೇದನ್ ಅಳಿಯ ಮಗಳು, ಹುಷಾರ್, ಅಲ್ಪಸಂಖ್ಯಾತರನ್ನು ಮುಟ್ಬಿಟ್ಟಿದ್ದೀರಿ ನೀವು. ಏನ್ರಿ ಇದು ದೌರ್ಜನ್ಯ? ಇದು ಆ ಕಾಲ್ ಮುರ್ಕಂಡ್ ಬಿದ್ದವನು ಎಷ್ಟು? A5 ಅಂತ ಈಗ ಯಾರೋ ಹೇಳಿದ್ರು ನಂಗೆ. ನಾನು ತಿಳ್ಕೊಂಡಿದ್ದೆ A1 ಅಂತ. ಕೊಡೆಗ A1 ಅಂದಿದ್ದಕ್ಕಿಂತ A5 ಅಂದಿದ್ದು ಚೂರು ಸಮಾಧಾನ ಆಯ್ತು. ಏನ್ ದೌರ್ಜನ್ಯ ರೀ ಇದು? ಒಂದು ಆಕ್ಸಿಡೆಂಟ್ ಆಗಿ ಕಾಲ್ ಮುರ್ಕಂಡ್ ಬಿದ್ರೆ ನೀನು ಅಲ್ಪಸಂಖ್ಯಾತನೋ, ನಿನ್ನ ಜಾತಿ ನೋಡಿ FIR ಮಾಡುವಂತ ಕ್ರಿಯೆ ಕಡೆ ನೀವು ಹೋಗ್ತೀರಿ ಅಂತ ಹೇಳಂದ್ರೆ, ಇದಕ್ಕಿಂತ ಕೆಟ್ಟ ಸ್ಥಿತಿ ನಿರ್ಮಾಣ ಇನ್ನೊಂದು ಬೇಕಾ? ಈ ಪೊಲೀಸರಿಗೆ ನಾನು ಕೇಳ್ತೇನೆ, ನಾವು ತಿಳ್ಕೊಂಡಿದ್ವಿ ಪೊಲೀಸರು ಅಂದ್ರೆ ನ್ಯಾಯ ಧರ್ಮ ಕೊಡೋರು. ಈಗ ಒಬ್ಬ ಯಂಗ್ ಆಫೀಸರ್ನ ನೋಡಿದೆ ನಾನಿಲ್ಲಿ, ಸಬ್ ಇನ್ಸ್ಪೆಕ್ಟರ್ನ. ಅವರು ಒಳ್ಳೆಯವರೇ ಇರ್ತಾರೆ, ಆದ್ರೆ ಅವ್ರು ಇಲ್ಲೇ ಇರ್ಬೇಕು, ಶೃಂಗೇರಿ ಇಲ್ಲಿ ಅಂದ್ರೆ ಇವ್ರು ಹೇಳಿದ್ದೆಲ್ಲ ಮಾಡ್ಬೇಕು, ಇಲ್ಲ ಅಂದ್ರೆ ಇವ್ ಇರಲ್ಲ. ಇಲ್ಲಿ ಸಸ್ಪೆಂಡ್ ಮಾಡ್ತಾರೆ. ಯಾಕೆ ಬೇಕು ರಗಳೆ? ನಂಗೆ ನನ್ನ ಕೆಲಸ ಉಳಿದ್ರು ಸಾಕು, ಮತ್ ನೋಡ್ಕೊಳ್ಳೋಣ ಅಂತ. ನಾನು ಬಹಳ ಜನ ಆಫೀಸರ್ಸ್ನ ನೋಡ್ತಾ ಇದ್ದೀನಿ, ಬೇರೆ ಬೇರೆ ಊರಲ್ಲಿದ್ದಾಗೆಲ್ಲ ಒಳ್ಳೆಯವರಿದ್ರು. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬೈಂದೂರಲ್ಲಿ ಟೆರರ್ ಅಂತಿದ್ರು. ಈಗ ನೋಡ್ತೀನಿ ನಮ್ಮ ಕ್ಷೇತ್ರಕ್ಕೆ ಬಂದರೆ ಅವ್ರು ಎಂತ ಹಾವಿಗೆ ಬೇರ್ ತೋರಿಸ್ದಂಗೆ. ಈ ಮರಳು ಹೊಡೆಯೋನಿಗೆ, ನಾಟ ಹೊಡೆಯೋನಿಗೆ ಎಲ್ಲ ಎಸ್ಕಾರ್ಟಪ್ಪ ಇವ್ರದ್ದು. ಯಾವ ಪರಿಸ್ಥಿತಿ ರೀ? ಆ ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ನಾನು ಹೇಳ್ತಾ ಇಲ್ಲ, ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಪೊಲೀಸ್ ಅಧಿಕಾರಿಗಳು ಬಹುತೇಕ ಈ ಸ್ಥಿತಿಯತ್ತ ಹೋಗ್ಬಿಟ್ಟಿದ್ದಾರೆ. ಅವ್ರನ್ನ ಇಂಡಿವಿಜುವಲ್ ಆಗಿ ಕೇಳಿದ್ರೆ ಶಂಕರಪ್ಪಣ್ಣ ನೋವಾಗುತ್ತೆ. ಹುತ್ತಿನಗದ್ದೆ ಕೃಷ್ಣ, ಡಾಕ್ಟರ್ ಕೃಷ್ಣ, ಗೊತ್ತಿಲ್ಲದೆ ಇರೋರು ಯಾರು ಇದ್ರೆ ಕೇಳ್ಕೊಳ್ಳಿ. ಅವ್ರದ್ದೇ ಸ್ವಂತ ಜಾಗ ರೀ, ಖಾತೆ ಜಾಗ. ಅವ್ರು ಯಾರಿಗೋ ಜಾಗ ಬಿಟ್ಕೊಟ್ಟಿದ್ದಾರೆ, ಡಿಸ್ಪ್ಯೂಟ್ ಇರ್ಬೋದು. ನಾನು ಡಿಸ್ಪ್ಯೂಟ್ ಬಗ್ಗೆ ಮಾತಾಡಲ್ಲ. ಅವ್ರ ಮನೆ ಕಾಂಪೌಂಡ್ನ ಪಿಲ್ಲರ್ನ JCB ತಗೊಂಬಂದು ಕೆಡಕ್ತಾರ್ರಿ. JCB ತಂದು ಕೆಡಕ್ತಾರೆ. ಕಾಫಿ ಬೋರ್ಡ್ ನ್ಯಾಷನಲ್ ಬೋರ್ಡ್ ಡೈರೆಕ್ಟರ್ ಅವರು ಕೃಷ್ಣ.
ಅದು ಕೆಡಗಬೇಕಾದ್ರೆ ನನ್ನ ಹೆಂಡತಿ ಮೈ ಮೇಲೆ ಬೀಳ್ತಿತ್ತು ಸರ್, ಅವ್ರು ಸತ್ಯ ಹೋಗ್ಬೇಕಿತ್ತು, ಹಿಂಗಾಗ್ಬಿಡ್ತು ಅಂತ ಹೇಳಿದ್ರು ನನಗೆ. ನಾನೊಬ್ಬ ಪೊಲೀಸ್ ಆಫೀಸರಿಗೆ ಫೋನ್ ಮಾಡಿದೆ, ಏನ್ರಿ ಇದು ನಿಮ್ಮ ದೌರ್ಜನ್ಯ, ಪರಿಸ್ಥಿತಿ ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಆ ಆಫೀಸರ್ ಏನು ಹೇಳಿದ್ರು ಗೊತ್ತಾ ನನಗೆ? ಸರ್, ನಾನು ಟ್ರಾನ್ಸ್ಫರ್ ತಗೊಂಡು ಹೋಗೋಣ ಅಂತಿದ್ದೀನಿ ಸರ್. ಎಲ್ಲಿಗೆ ಹೋಗ್ತೀರಿ ಅಂದೆ. ನಾನು ಎಕ್ಸಿಕ್ಯೂಟಿವ್ ಹೋಗ್ತೀನಿ ಸರ್. ಎಕ್ಸಿಕ್ಯೂಟಿವ್ ಏನು ನಂಗೆ ಸಿಗಲ್ಲ, ನಾನು ಎಕ್ಸಿಕ್ಯೂಟಿವ್ ಹೋಗ್ತೀನಿ ಅಂದರು. ಅಯ್ಯೋ ಮರ, ಈ ಕೆಲಸ ನೀವು ಮಾಡದಿದ್ರು ಪರವಾಗಿಲ್ಲ, ಇರ್ರಿ ಅಂದೆ. ಅದಕ್ಕೆ ಅವ್ರು ಹೇಳಿದ ಪದ, ಆ ತಾಯಿ ಶಾರದೆಯೇ ಕಾಪಾಡ್ಬೇಕು ನಮ್ಮನ್ನ, ನನ್ನ ಹತ್ರ ಹೇಳಿದ್ದವರು. ಸರ್, ಶೃಂಗೇರಿಯಲ್ಲಿ ಆ ಆಕ್ಸಿಡೆಂಟ್ ಆಯ್ತಲ್ಲ, ಆ ಕಾಲು ಮುರ್ಕೊಂಡವನ್ನ ಸರ್ ಆಸ್ಪತ್ರೆಯಲ್ಲಾರು ಬಿದ್ಕೊಂಡಿರ್ಬೋದಿತ್ತು. ಅವನು ಕರ್ಕೊಂಬಂದ್ಬಿಟ್ರು ಸರ್, ನನ್ನ ಕೈಯಲ್ಲಿ ಬರ್ಸ್ಬಿಟ್ರು ಸರ್ ಅವನ ಮೇಲೆ FIR ನ. ಈ ಪಾಪದ ಕೆಲಸ ಮಾಡ್ಲಿಕ್ಕೆ ನಾನು ಈ ಕ್ಷೇತ್ರದಲ್ಲಿ ಇರ್ಬೇಕಾ? ದೇವರಾಣೆ ಇರಲ್ಲ ಸರ್, ನಾನು ಹೋಗ್ತೀನಿ ಅಂತ ಹೇಳಿದ್ರು. ಅವ್ರ ಆತ್ಮದಲ್ಲೂ ಇದೆ, ನಾನು ಕೆಟ್ಟದ್ದು ಮಾಡ್ತಾ ಇದ್ದೀನಿ, ನಾನು ಇದನ್ನ ಮಾಡ್ತಾ ಇರೋ ಸರಿ ಇಲ್ಲ ಅಂತ ಪೊಲೀಸರಿಗೂ ಅನ್ಸಿದೆ, ತಹಸೀಲ್ದಾರರಿಗೂ ಅನ್ಸಿದೆ, ರೇಂಜರಿಗೆ ಅನ್ಸಿದೆ, ಎಲ್ರಿಗೂ ಅನ್ಸಿದೆ. ಹೇಳೋಕ್ ದಮ್ಮಿದೆಯಾ? ಇದೆಯಾ ದಮ್ಮು? ಹೇಳೋಕ್ ದಮ್ಮಿಲ್ಲ. ಈ ಕಾಂಟ್ರಾಕ್ಟ್ ಮಾಡೋರೆಲ್ಲ ಯಾರು? ಮೊಯ್ದಿ, ನಾಸಿರು, ಹಸನಬ್ಬ, ನಬಿ, ಶಫಿ, ಹೌದು ಅಲ್ಲ? ಇತ್ತೀಚೆಗೆ ಒಂಚೂರು ನಿಧಾನಕ್ಕೆ ಹಂಗು ಹಿಂಗು, ನಾನು MLA ಆದ್ಮೇಲೆನೆ ಈ ಕ್ಷೇತ್ರದಲ್ಲಿ ಒಂಚೂರು ಹಂಗು ಹಿಂಗು ಕೆಲವು ಹುಡುಗರು ಕಾಂಟ್ರಾಕ್ಟ್ ಅಂತ ಸ್ಟಾರ್ಟ್ ಮಾಡ್ಕೊಂಡು ಹೊರಗೆ ಬಂದ್ರು. ಈಗ ಅವ್ರಿಗೆ ಕೆಲಸಕ್ಕೆ ಅದೆಲ್ಲ ಗೊತ್ತಿಲ್ಲ ನಂಗೆ, ಅದು ಬೇರೆ ವಿಷಯ. ಅಲ್ರಿ, ಕಾಂಟ್ರಾಕ್ಟರ್ ಅಂದ್ರೆ ಸಾಹೇಬ್ರು ಅಂತುಂಟು. ನಮ್ಮ ಸರ್ಕಾರ ಕಾಂಟ್ರಾಕ್ಟ್ ಅಲ್ಲಿ 4% ಮತ್ತೆ ಸಾಬ್ರಿಗೆ ಕೊಡ್ತೀನಿ ಅಂತ ಹೇಳಂದ್ರೆ ಎಲ್ರಿ ಮಾಡ್ತಿರೋರೆ ಅವ್ರ ಕಂಡ್ರಿ. ರಿಸರ್ವೇಶನ್ ನಮಗ್ ಕೊಡ್ಬೇಕಿತ್ತು ನೀವು, ಮತ್ತೆ ಅವರಿಗೆ ಕೊಡ್ತೀವಿ ಅಂತ ಹೇಳಿದ್ರಿ. ಯಾವ್ದ್ರಿ ದೌರ್ಜನ್ಯ ಇದು? ಇದು ಬೇಕೇನ್ರಿ? ಇದು ಬೇಕಾ? ಇದು ಕಾಂಟ್ರಾಕ್ಟ್ರೇ. ನೀವು ಯಾವುದೇ ಊರಿಗೆ ಹೋಗಿ, ನ್ಯಾಷನಲ್ ಹೈವೇ ಇಲ್ಲಿ ನಡೀತಾ ಇದೆ, ನಾನು ಯಾಕೆ ಸಾಹೇಬ್ರು ಮಾಡ್ತಾ ಇದ್ದೀರಿ ಅಂತ ಕೇಳ್ತಿಲ್ಲ, ವಿಷಯ ಅದಲ್ಲ. ತಲೆ ಸರಿ ಇದೆಯಾ ಅಂತ ಕೇಳ್ತಾ ಇರೋದು. ಇದು ಯಾರು ಮಾಡ್ತಾ ಇರೋದು? ಇದು ಉಮ್ಮರ್ ಶರೀಫ್. ನ್ಯಾಷನಲ್ ಹೈವೇ ಮಾಡಿದ್ರೆ ಯಾರು? ಶರೀಫ್. ಅಲ್ರಿ, ಕಾಂಟ್ರಾಕ್ಟೇ ಸಾಹೇಬ್ರಿ, ಅವ್ರಿಗೇನಕ್ರಿ ರಿಸರ್ವೇಶನ್? ನೀವು SC ST ಗಳಿಗೆ ರಿಸರ್ವೇಶನ್ ಕೊಡ್ತೀನಿ ಅಂದ್ರಿ, ಅವತ್ತು ಯಾರು ಮಾತಾಡ್ಲಿಲ್ಲ. ಯಾಕಂದ್ರೆ ಕೆಳವರ್ಗದಿಂದ ಬಂದಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವ್ರು ಮಾಡ್ಲಿ ಅಂತ. ಆದ್ರೆ ಈ ಕೆಟ್ಟ ಸ್ಥಿತಿಯತ್ತ ಕಾಂಗ್ರೆಸ್ ಹೋಗ್ತಾ ಇರೋದೇ ಒಂದ. ಅವ್ರಿಗೆ ಮಾತ್ರ ಅಂತ ವಿದೇಶ ಪ್ರವಾಸ, ಅಲ್ಲಿ ಮಾತ್ರ ಅವರು ಮಕ್ಕಳು ಓದೋರಿಗೆ ಮಾತ್ರ 30 ಲಕ್ಷ. ಅಲ್ರಿ, ಬಡವರ ಮಕ್ಕಳಿಗೆ ಅಂತೇಳಿ ಕಾನೂನು ಮಾಡ್ರಿ, ಅದು ಬಿಟ್ಟು ಅಲ್ಪಸಂಖ್ಯಾತರ ಮಕ್ಕಳಿಗೆ ಅಂತ ಯಾಕೆ ಮಾಡ್ತಿರ್ರಿ? ನಿನ್ನೆ ಬಸವರಾಜ ರಾಯರೆಡ್ಡಿ ಸುವರ್ಣ TV ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನಾನು ಕೇಳ್ತಾ ಕೂತಿದ್ದೆ, ನೋಡೋಣ ಏನ್ ಹೇಳ್ತಾರೆ ಅಂತ. ರಾಯರೆಡ್ಡಿ ನನಗೆ ಒಳ್ಳೆ ಸ್ನೇಹಿತರು, ನಾನು ಅವರು ಒಟ್ಟಿಗೆ ಬಹಳ ವರ್ಷ MLA ಆಗಿದ್ವಿ. ಅವ್ರು ಹೇಳ್ತಾರೆ, ಅಲ್ಪಸಂಖ್ಯಾತರ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ. ಯಾರು ನಾವು ಓದಿಸ್ಬೇಡಿ ಅಂದಿವ? ನೀವು ಸ್ಕೂಲಿಗೆ ಕಳ್ಸಕ್ಕಿಂತ ಮುಂಚೆ ಮದುವೆ ಮಾಡಿ 7 ಮಕ್ಕಳು ಮಾಡಿಬಿಟ್ರಿ, ಯಾರು ಕೇಳೋರು ಹೇಳ್ರಿ? ನೀವು ಕಾಲೇಜಿಗೆ ಕಳಿಸ್ಬೇಕಿತ್ತು, ನಾವು ಬೇಡ ಅಂದಿವ? ನೀವು ಕಾಲೇಜಿಗೆ ಕಳಿಸೋದು ಬಿಟ್ಕೊಂಡು ನೀವು ಈ ಬುರ್ಕಾ ಹಾಕ್ಸಿ ಮದುವೆ ಮಾಡ್ಕೊಂಡು ಕಳಿಸ್ಕೊಂಡು ನಮ್ಮ ಶರೀರದಲ್ಲಿ ಇಷ್ಟೊತ್ತಿಗೆ ಮದುವೆ ಮಾಡಕ್ಕಿದೆ ಅಂತ ಹೇಳಂದ್ರೆ, ಇದು ವಿದ್ಯಾಭ್ಯಾಸ ಇಲ್ಲ ಅಂತ ಹೇಳಂದ್ರೆ, ಅದೂ 25% ಹಿಂದೂ ಹುಡುಗಿಯರನ್ನ ಅದ್ರ ಜೊತೆನಲ್ಲಿ ಇಡ್ತಾ ಇದ್ದೀವಿ. ಏನ್ ನಮಗ್ ಭಿಕ್ಷೆ ಕೊಡ್ತಾ ಇರೋದು ನೋಡಿ ಇವರು, 25% ಇಡ್ತಾ ಇದ್ದೀವಿ ಅಂತ. 25% ಇಡ್ತಾ ಇದ್ದೀವಿ ಅಲ್ಲ, ಈ ದೇಶದ ರಿಸರ್ವೇಶನ್ ಅಂಬೇಡ್ಕರ್ ಹೇಳಿದ್ದು ಕೇವಲ ದಲಿತರಿಗೆ ಮಾತ್ರ, SC ST ಗಳಿಗೆ ಮಾತ್ರ. ಅಂಬೇಡ್ಕರ್ ಕನಸನ್ನ ನುಚ್ಚು ನೂರು ಮಾಡ್ತಾ ಇದ್ದೀರಿ. ಈ 4% ರಿಸರ್ವೇಶನ್ ಕೃಷ್ಣ ಏನ್ ಹೇಳ್ತಾ ಇದ್ದಾರೆ? ಇದು ದಲಿತರಿಗೆ ಕೊಡಬೇಕಾಗಿದ್ದ ರಿಸರ್ವೇಶನ್. 14 ಇದ್ದಿದ್ದನ್ನ 17% ರಿಸರ್ವೇಶನ್ ತಂದಿದ್ದು ಭಾರತೀಯ ಜನತಾ ಪಾರ್ಟಿ. ಅದನ್ನು ವಾಪಸ್ ತೆಗೆದು ನೀವು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳುವಂತದ್ದನ್ನ ಗಮನಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇಲ್ಲಿರೋ ಜನ ಶೃಂಗೇರಿಯವರು ಬಹಳ ನೆಮ್ಮದಿಯಾಗಿ ಕೂತಿದ್ದೀರಿ ಅಂತ ನಾನು ಅನ್ಕೊಂತ ಇಲ್ಲ. ಶೃಂಗೇರಿಯಲ್ಲಿರೋ ಬಹುತೇಕ ಜನ NR-ಪುರದಲ್ಲಿ ಬಂದು ಅಡಿಕೆ ತೋಟ ಮಾಡಿದಿರಿ, ಬಹುತೇಕ ಜನ ಬಂದ್ ಮಾಡಿದಿರಿ. ಇನ್ನೊಂದಷ್ಟು ಜನರಿಗೆ ಮಾಡಕ್ಕಾಗದೇ ಇರ್ಬೋದು. ನಮ್ಮ ನ್ಯೂಸ್ ಮಲ್ನಾಡ್ನವ್ರದ್ದು ಒಂದು ತೋಟ ಇರ್ಬೇಕು NR-ಪುರದಲ್ಲಿ, ಇದೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಇದೆ ಎಲ್ಲ ಮಾಡಿದ್ದಾರೆ. ಅಲ್ಲ, ನಾನು ಹೇಳಿದ್ದು ಪತ್ರಿಕೆಯವ್ರದ್ದು ಇದೆ, ರೈತರದ್ದು ಇದೆ. ಅಲ್ಲ ರೀ, ಆನೆ ಕತೆ ತಡ್ಕಣಕ್ಕಾಗ್ತಾ ಇದೆಯೇನ್ರಿ? 6 ವರ್ಷದ ಮುಂಚೆ NR-ಪುರದ ಸಭೆನಲ್ಲಿ ನಾನು ಹೇಳಿದೆ, ಶಿವಶಂಕರ್, 6 ವರ್ಷದ ಮುಂಚೆ ಆನೆಗಳು ಹೊಳೆ ದಾಟಿದ್ದಾವೆ, ಹೊಳೆ ನೀರು ಕಡಿಮೆ ಆಗಿರೋದ್ರಿಂದ ಅವು ಇಲ್ಲಿ ಸೆಟ್ಲ್ ಆಗೋದಕ್ಕಿಂತ ಮುಂಚೆ, ಮಳೆಗಾಲ ಬರೋದಕ್ಕಿಂತ ಮುಂಚೆ ಆನೆಗಳನ್ನ ಈ ಕಡೆಯಿಂದ ಆ ಕಡೆಗೆ ದಾಟಿಸಿ ಅಂತ ಹೇಳಿದೆ. ಕಾಂಗ್ರೆಸ್ನವ್ರು ನನ್ನನ್ನು ಹುಚ್ಚ ಅಂದ್ರು. ಆನೆ ದಾಟಿಸ್ಬೇಕಂತೀವಿ, ನೀವು ಮಂಡೆ ಕೆಟ್ಟಿದೆ ಅಂದ್ರು.
ಒಂದು ವರ್ಷ ಆನೆಗಳು ಇಲ್ಲೇ ಉಳಿದಿದ್ರ ಪರಿಣಾಮ ಇಲ್ಲೇ ಮರಿ ಹಾಕ್ತು. ಅಲ್ಲಿ ಕಷ್ಟಪಟ್ಟು ಹುಡುಕ್ಬೇಕು, ಯಾವ್ದನ್ನ ನ್ಯಾಷನಲ್ ಪಾರ್ಕ್ ಒಳಗಡೆ, ಅಭಯಾರಣ್ಯದ ಒಳಗಡೆ ಫುಡ್ನ ಹುಡುಕ್ಬೇಕು. ಅವು ಕಳ್ಳ ಕೆಲಸ ಮಾಡಿದ್ರೆ 500 ರೂಪಾಯಿ ಸಂಬಳ ಸಿಗೋದು, ಕದ್ರೆ ಎಷ್ಟು ಸಿಗುತ್ತೆ ಅವನಿಗೆ? ಎಷ್ಟು ಬೇಕಾದ್ರೂ ಸಿಗುತ್ತೆ, ಅದಕ್ಕೆ ಲಿಮಿಟೇಷನ್ ಇಲ್ಲ. ಈ ಆನೆಗೆ ಹಂಗೆ ಆಗಿದೆ. ಅಲ್ಲಿದ್ರೆ ಶ್ರಮ ಹಾಕಿ ಫುಡ್ ಹುಡುಕ್ಬೇಕು. ಇಲ್ಲಿ ರೈತ ಬೆಳೆದಿದ್ದನ್ನ ಕಿತ್ತು ತಿಂತಾ ಇರುವಂತ ಕಾರ್ಯಕ್ರಮಕ್ಕೆ ಈಗ ಆನೆಗಳು ಬಂದಿದ್ದಾವೆ. ನಮ್ಮ ಜನರಲ್ ಸೆಕ್ರೆಟರಿ ಮಂಜು ಮೊನ್ನೆ ಮೀಟಿಂಗ್ ಇದಕ್ಕೆ ಬರಲಿಲ್ಲ, ಚಳವಳಿಗೆ. ನಾನು ಕೇಳಿದೆ ಎಲ್ಲೋದ ಮಂಜ ಅಂತ. ಅಣ್ಣ ಮಂಜು ಬರಂಗಿಲ್ಲ ಅಂದ್ರೆ ಯಾಕೆ ಅಂದೆ. ಮಂಜಿನ ತೋಟದೊಳಗಡೆ 19 ಆನೆ ಅದಾವಂತೆ, ಬೇಲಿ ಹೊರಗಡೆ 22 ಅದಾವಂತೆ ಅಂತ ಲೆಕ್ಕ ಹಾಕಡಿ ಎಷ್ಟಂತ. ದೇವರಾಣ ತಮಾಷೆ ಮಾಡ್ತಾ ಇಲ್ಲ, ಜೋಕಲ್ಲ, ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೇನೆ ನಾನು. ಗಮನಿಸ್ಗಡಿ. ನಾನು ಕೊಡಗಿನವ್ರಿಗೆ ಕೇಳಿದೆ, ಆನೆಗಳದ್ದು ಹೆಂಗ್ರಿ ನೀವು ಅರಗಿಸ್ಕೊಂತೀರಿ ಅಂತ. ಅಯ್ಯೋ ನಮ್ಮಲ್ಲಿ ಅಡಿಕೆ ಇಲ್ಲ, ಪರವಾಗಿಲ್ಲ ಕಣ್ರಿ, ಕಾಫಿ ತಿನ್ನಲ್ಲ, ಬಂದ್ರೆ ಒಂದು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಬಿಟ್ರೆ ಬೇರೆ ಏನ. ಇದು ಹೆಂಗ್ರಿ 22 ಆನೆ, 29 ಆನೆ, 30 ಆನೆ ಸುಮ್ಮನೆ ತೋಟದೊಳಗಡೆ ಹೋದ್ರೆ ಸಾಕ್ರಿ. 9 ಅಡಿ 8 ಅಡಿ 6 ಅಡಿಗಿರೋ ಅಡಿಕೆ ತೋಟ, ಆನೆ ಹಿಂಗ್ ಹೋಗ್ತಾ ಇದ್ರೆ ಸಾಕು, ಅಡಿಕೆ ಗಿಡಗಳು ಬಿದ್ದು ಸಾಯ್ತಾ ಇರ್ತವೆ. ಈ ಮುಂದಿನ ಬದುಕೇನು? ನಮ್ಮ ಶಾಸಕರದ್ದು ಇವತ್ತೊಂದು ಹೇಳಿಕೆ ನೋಡಿದೆ. ಆನೆಗಳಿಗಾಗಿ ನಾವು ಟೆಂಟಿಕಲ್ ಬೇಲಿ ಮಾಡಿದ್ದೀವಿ. ಟೆಂಟಿಕಲ್ ಬೇಲಿ ಅಂದ್ರೆ ಯಾವ್ದು ಗೊತ್ತಾ? ಫಾರೆಸ್ಟ್ ಇಲಾಖೆಯವರಿಗೆ ಕೇಳಿ, ನೀವು ತಿನ್ನೋ ಅನ್ನ ರೈತ ಬೆಳೆದು ಕೊಡ್ತಾ ಇರೋದು, ನಿಮ್ಮ ಅಪ್ಪ ಅಲ್ಲೆಲ್ಲೋ ಕೃಷಿ ಮಾಡ್ತಾ ಇದ್ದಾನೆ, ನೀವು ದುಡ್ಡಿಗಾಗಿ ಮನೆ ಹಾಳ ಕೆಲಸ ಮಾಡಬೇಡಿ ಅಂತೇಳಿ. ಆ ಉಂಬ್ಳಬೈಲ್ ಹತ್ರ ಸೀರಿಯಲ್ ಸೆಟ್ ನೇತಾಕ್ಯಾರ ಗೊತ್ತಾ? ಲೈನಿಗೆಲ್ಲ ತಂತಿ ಹಿಂಗ್ ಬಿಟ್ಟಾರ, ನೋಡಿರಾ? ಅದೇ ಟೆಂಟಿಕಲ್ ಬೇಲಿ, ಅದೇ ಟೆಂಟಿಕಲ್ ಬೇಲಿ. ಟೆಂಟಿಕಲ್ ಬೇಲಿಯಿಂದ ತಡೆಯಕ್ಕಾಗಲಿಲ್ಲ. ಈಗ ನಾವೆಂತದು ಐರನ್ ವೈರ್ ಹಾಕ್ತೀವಿ ಅಂತ. ರೀ, ಈ ಐರನ್ ವೈರು ಇದೆಲ್ಲ ತಡೆಯಲ್ಲ. ನೀವು ಆನೆಗಳಿಗಾಗಿ ಒಂದು ಸರಿಯಾದ ರೀತಿಯ ಕಾಂಕ್ರೀಟ್ ಕಾರ್ಯಕ್ರಮವನ್ನು ಮಾಡದೇ ಇದ್ರೆ, ನೀವು ತಿಳ್ಕೊಂಡಿದ್ದೀರಿ ಶೃಂಗೇರಿಯವರು ಅದು NR ಪುರದಲ್ಲಿದೆ ಅಂತ. ಆನೆ ಶೃಂಗೇರಿ ತನಕ ಬರಕ್ಕೆ ಇನ್ನು 3 ವರ್ಷ ಬೇಕಾಗಿರೋದು. ಅಲ್ಲ, ಅವು ಇನ್ನೂ ಇಷ್ಟು ಸಂಖ್ಯೆ ಇಲ್ಲ. NR ಪುರದಲ್ಲಿ 70-80 ಮೇಲಿದಾವೆ. ಏನ್ ಶ್ರೀನಿವಾಸ್ ಇಲ್ವಾ? NR ಪುರದವರು 70-80 ಆನೆ ಇದಾವೆ. ಈ ಆನೆಗಳ ದೌರ್ಜನ್ಯ ಜಾಸ್ತಿ ಆದ್ರೆ ನಾವು ನಮ್ಮ ಪರಿಸ್ಥಿತಿ NR ಪುರದಲ್ಲಿ 3 ಜನ ಸತ್ರು ಆನೆ. ಅದು ನಮ್ಮಲ್ಲೂ ಇದಾವೆ. ಅಲ್ಲ ಈಗ ಯಾರ ಕಡೆ ರಾಜೇಗೌಡರು ಬೆಂಗಳೂರಲ್ಲಿ ಇರ್ತಾರ್ರಿ, ಅವ್ರಿಗೇನ್ ಟೆನ್ಷನ್? ಅಲ್ಲಿರೋ ರೈತರದ್ದು ಹೇಳ್ರಿ. ರಾಜೇಗೌಡರನ್ನಾಗಿ ನೋಡಕ್ಕಾಗಲ್ಲ. ಆದ್ರೆ ಪರಿಸ್ಥಿತಿ ಬಹಳ ಗಂಭೀರ ಇದೆ. ನಾನು ಯಾಕೆ ಆನೆಗೆ ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಆನೆಯನ್ನ ಈಗಾದ್ರೂ ಅವರು ಹೊಳೆನಲ್ಲಿ ನೀರು ಕಡಿಮೆ ಆಗಿದೆ, ಹೊಳೆಯಿಂದ ಆಚೆಗೆ ದಾಟಿಸಿದ್ರೆ, ಅದು ಭದ್ರಾ ಅಭಯಾರಣ್ಯದ ಒಳಗಡೆ ಏನಾದ್ರು ದಾಟ್ಕೊಂಡ್ರೆ ಬದುಕಬಹುದು, ಬಿಟ್ರೆ ಇಲ್ಲದೆ ಇದ್ರೆ ಬಹಳ ಕಷ್ಟ ಇದೆ. ಇಲ್ಲಿ ಪ್ರಜಾವಾಣಿ ರಾಘು ಪತ್ರಕರ್ತರು, ಅವ್ರ ಸ್ವಂತ ಮಾವ, ಹೆಣ್ಣು ಕೊಟ್ಟ ಮಾವ, ಹೆಂಡತಿ ಅಪ್ಪ, ಅವನ ಮನೆ ಬಾಗಿಲಲ್ಲಿ ಆನೆ ತುಳಿತಪ್ಪ. ನಾವೆಲ್ಲ ಹೋಗಿ ಗಲಾಟೆ ಮಾಡಿ ಎಲ್ಲ ಮಾಡಿದ್ಮೇಲೆ 5 ಲಕ್ಷ ಕೊಡ್ತೀನಿ ಅಂತಿದ್ದವ್ರು 15ಕ್ಕೆ ಬಂದ್ರು. ವಯನಾಡ್ನವ್ರಿಗೆ 15 ಕೊಟ್ರೆ ಇಲ್ಲೇ ಯಾಕಾಗಲ್ಲ ಅಂತ. ನೀವೆಷ್ಟು ಕೊಡ್ತೀರಿ ಡಿಪಾರ್ಟ್ಮೆಂಟ್ನವರು ಅಂತ ಹೇಳಿದ್ಮೇಲೆ 5 ಲಕ್ಷ ಕೊಡ್ತೀವಿ ಅಂದ್ರು. 20 ಆಯ್ತು. ಈಶ್ವರ್ ಖಂಡ್ರೆ ಆದಿಯಾಗಿ ಎಲ್ಲರನ್ನೂ ಕರ್ಕೊಂಬಂದ್ರು. ಬಂದು ಹೇಳಿದ್ದೇನು ಗೊತ್ತಾ? ಆನೆ ಯಾಕೆ ತುಳಿತು ಅಲ್ಲ, ಜೀವರಾಜ್ ಎಷ್ಟು ಕೊಟ್ಟ ಅಂತ. ನಿಮ್ಮ ಸರ್ಕಾರ ಸತ್ ದಿನ ಜೀವರಾಜ್ ಕೊಡ್ತಾನೆ ಅಂದೆ ನಾನು. ನಿಮ್ಮ ಸರ್ಕಾರ ಸತ್ತೋದ್ ದಿನ ಜೀವರಾಜ್ ಕೊಡ್ತಾನೆ. ನಿಮ್ಮ ಸರ್ಕಾರ ಜೀವಂತವಾಗಿದ್ರೆ ಅವ್ನು ಸಾಯ್ದೆ ಇದ್ದಂಗೆ ನೋಡ್ಕೊಳ್ಳಿ ಅಂತ. ಅವನು ಬಿಜೆಪಿ ಅಂದ್ರು. ಯಾಕಂದ್ರೆ ಆ ಉಮೇಶನ ಹೆಂಡತಿ ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದು ಸೀತೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ರು, ಈಗ ಉಪಾಧ್ಯಕ್ಷರಿದ್ದಾರೆ. ಬಿಜೆಪಿ ಅದಕ್ಕೆ ಜೀವರಾಜ್ ಮಾಡ್ದ ಅಂದ್ರು. 8 ದಿನಕ್ಕೆ ಅವ್ರದ್ದೇ ಪಕ್ಷದ ಎಂತ ಅವ್ರ ಹೆಸರು ವರ್ಗೀಸ ಅಂತ ಕಾಣ್ತದ ಅವ್ರ ಹೆಸರು. ಮಡಬೂರ್ ಹತ್ರ ದೇವಸ್ಥಾನದ ಮುಂದೋಗುತ್ತಲ್ಲ ರೋಡಲ್ಲಿ ಆನೆ ತುಳಿದಾಕ್ತು. ಅದು ನಿಮ್ಮ ಪಕ್ಷದವರೇ ಅಲ್ಲ ಶಾಸಕರೇ. ಅವ್ರಿಗೆ ಎಷ್ಟು ಕೊಟ್ರಿ ನೀವು? ಅದು 15ಕ್ಕೆ ಸೆಟ್ಲ್ ಮಾಡಿ ಕೈ ತೊಳೆದು ಗುಟ್ಟಲ್ಲಿ ಹೋದ್ರಿ. ಯಾವ ಜಾರ್ಜು ಬರಲಿಲ್ಲ, ಯಾವ ಈಶ್ವರ್ ಖಂಡ್ರೆನೂ ಬರಲಿಲ್ಲ, ಯಾರೂ ಬರಲಿಲ್ಲ. ಇವ್ರಿಗೊಂದು 35-40 ಲಕ್ಷನಾರು ಸಿಕ್ಕಿತ್ತು. ಅಲ್ಲಿ ಕತ್ಲೆಖಾನ್ ಎಸ್ಟೇಟ್ನಲ್ಲಿ ಕೂಲಿಗೆ ಹೋಗಿರುವಂತ ಹೆಂಗಸನ್ನ ಆನೆ ತುಳಿದು ಹಾಕಿದೆ. ಆನೆ ತುಳಿದು ಹಾಕಿದ್ರೆ ನಗ್ತಾ ನಗ್ತಾ ಚೆಕ್ ಕೊಟ್ಕೊಂಡು ಶಾಸಕರಿಂದ 15 ಲಕ್ಷದ ಚೆಕ್ ಕೊಡುಗೆ. ರೀ, 15 ಲಕ್ಷ ಕೊಟ್ಕೊಳ್ಳೆ ಸಾಕಾಗುತ್ತೇನ್ರಿ? ಅವ್ರ ಮನೆ ಬದುಕನ್ನು ನೋಡೋರು ಯಾರ್ರಿ? 15 ಲಕ್ಷಕ್ಕೆ ಸಾಕಾಗತ್ತಾ? ಇವತ್ತಿನ ಹೇಳಿಕೆ ಕೊಟ್ಟಾರ ನಾವು 20 ಲಕ್ಷ ಕೊಡ್ತೀವಿ ಅಂತೇಳಿ. 20 ಲಕ್ಷ ಕೊಟ್ಕೊಳ್ಳೆ ಸಾಕಾಗತ್ತಾ? ನಮಗೆ ಬೇಕಾಗಿರೋದು ನಿಮ್ಮ ಕಾಂಪನ್ಸೇಷನ್ ಅಲ್ಲ. ನಮಗೆ ಬೇಕಾಗಿರುವಂತಹದ್ದು ಆನೆಯ ತುಳಿತಕ್ಕಾಗದೆ
ನಮ್ಮ ಬದುಕನ್ನ ಕೊಡುವಂತಹದ್ದನ್ನ ಮಾಡಿ. ನಮ್ಮ ಜಾಗದಲ್ಲಿರುವಂತ ಬೆಳೆಯನ್ನ ಆನೆ ತಿಂದು ಹೋದ್ರೆ ಅಧಿಕಾರಿಗಳು ಏನ್ ಕೇಳ್ತಾ ಇದ್ದಾರೆ? ಖಾತೆ ತಗಂಬ, ಪಾಣಿ ತಗಂಬ, ನಿನ್ ಗಿಡ ಎ ಗ್ರೇಡಾ ಬಿ ಗ್ರೇಡಾ, ಹಾರ್ಟಿಕಲ್ಚರ್ನವ್ರ ಹತ್ರ ಹೋಗು, ನಿಮ್ಮ ಮನೆ ಆಳ್ರೆ ನಿಮ್ಮ ಅಧಿಕಾರಿಗಳ ಹತ್ರ ನಾವು ಹೋಗಿ ಏನಾದ್ರು ದಾಖಲೆ ತಗೊಂಬಂದ್ ತರಷ್ಟೊತ್ತಿಗೆ ಈ ಕೊಡೋ ದುಡ್ಡಿಗಿಂತ ತಾಯಿಗಿಂತ ಮಗಳಿಗೆ ವಯಸ್ಸು ಜಾಸ್ತಿ ಅಂತ. ನೀವು ಕೊಡೋ ದುಡ್ಡಿಗಿಂತ ಇವ್ರಿಗೆ ಕೊಡೋ ದುಡ್ಡೇ ಜಾಸ್ತಿ. ಯಾರ ರೈತನ ಬೆಳೆ ಅಡಿಕೆ ಗಿಡ ಹೋಗಿದೆ, ಅವನಿಗೆ ಎಷ್ಟು ಕೊಡ್ಬೇಕಾ ಅಷ್ಟು ಕೊಡ್ಬೇಕಲ್ಲ, ಅದನ್ನು ಕೊಡ್ಬೇಕಲ್ಲ. ಕೇಳಿದ್ರೆ ಅದರ ಬಗ್ಗೆ ಚರ್ಚೆಯೇ ಇಲ್ಲ. ಏನು ನಡೆದಿದೆ ಇಲ್ಲಿ, ಏನು ನಡೀತಾ ಇದೆ ಈ ಕ್ಷೇತ್ರದ ಒಳಗಡೆ ಅಂತೇಳಿ ನನಗಂತೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ತುಂಬಾ ವಿಷಯಗಳನ್ನು ಮಾತನಾಡಬೇಕು, ಮಾತನಾಡ್ತಾ ಹೋದ್ರೆ ಗಂಟೆಗಟ್ಟಲೆ ಆಗೋಗುತ್ತೆ. ಆದರೆ ದಯಮಾಡಿ ಶಾಸಕರೇ, ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡಬೇಡಿ. ಕಾಡ್ಕೋಣದ ಹೊಡೆತ ಒಂದ್ ಕಡೆಯಿಂದ, ಕರಡಿಗಳ ಹಾವಳಿ ಇನ್ನೊಂದ್ ಕಡೆಯಿಂದ, ಈ ಮಂಗ ಅಳಿಲು ಚಿಟ್ಟಳಿಲ್ ಕತೆ ಎಲ್ಲ ಬಿಡ್ರಿ. ಆನೆ ಕಾಡ್ಕೋಣಗಳು ಇದ್ದಲ್ಲಿಗೆ ನಾವು ಹೋಗೋದಲ್ಲ, ನಮ್ ಜಾಗಕ್ಕೆ ಆನೆ ಬಂದ್ರು ಕಾಡ್ಕೋಣ ಬಂದ್ರು ತಪ್ಪ್ಯಾರದ್ದು? ರೈತರದ್ದು. ಕಾಡಿಗೆ ಹೋದ್ರು ತಪ್ಪ್ಯಾರದ್ದು? ರೈತರದ್ದು. ಇದು ಹೆಂಗ್ರಿ ಸಾಧ್ಯ? ನಮ್ ಜಾಗಕ್ಕೆ ಆನೆ ಬಂದಾದ್ಮೇಲೆ ನಮ್ಮ ಜಾಗದ ಒಳಗಡೆ ನಮ್ಮ ಫಸಲ್ ಕಾಪಾಡ್ಕೊಳ್ಲಿಕ್ಕೆ ನಾವು ಆನೆ ಗುಂಡೊಡಿತೀವಿ ಅಂತ ಹೇಳಾದ್ರೆ, ಪ್ರಾಣಿಯನ್ನ ನಾವು ಹೊಡಿಬೇಕಂತ ಹೇಳಾದ್ರೆ ಅದು ನಮ್ಮ ಹಕ್ಕಾಗಿ ಪರಿಗಣಿಸಬೇಕು ಅಂತ ಹೇಳುವಂತದ್ದು ನನ್ನ ವಾದ. ಒಪ್ತಿರೋ ಇಲ್ಲ? ಒಪ್ತಿರೋ ಇಲ್ಲ? ಪರಿಸರವಾದಿಗಳು, ವಿಧಾನಸಭೆಯಲ್ಲಿ ಕೂತು ಪುಕ್ಷಟ್ಟೆ ಮಾತಾಡೋರು, ಈ ತರದ ಮಾತನಾಡೋರಿಗೆಲ್ಲ ನಾನೊಂದು ಮಾತು ಹೇಳ್ತೀನಿ. ನೀವು ತಿನ್ನೋದು ಅನ್ನನ, ಶಂಕರಪ್ಪಣ್ಣ ಗೋವಿಂದೇಗೌಡರು ಏನ್ ಹೇಳೋರು? ತಿನ್ನೋದಿಷ್ಟು ಅನ್ನ ಕಣೋ, ಇಷ್ಟು ದುಡ್ಡು ಏನ್ ಮಾಡ್ತೀಯ ಅಂತ ಹೇಳೋರಲ್ಲ. ನಿಮ್ಮ ಹತ್ರ ದುಡ್ಡಿದ್ರೆ ಆ ದುಡ್ಡಿನಿಂದ ಅನ್ನ ಸಿಗಲ್ಲ. ಅನ್ನ ಸಿಗಬೇಕಂತ ಹೇಳಿದ್ರೆ ರೈತ ಇಲ್ಲಿ ಬೆವರು ಸುರಿಸಿ ಯಾರು ಬೆಳಿತಾನೆ ಆ ಅನ್ನ ತಿಂತಾ ಇರೋರು ನೀವು. ನಾವು ಮುಗ್ಲಕ್ಕಿ ತಿನ್ನೋರು ಬೆಳೆದು ನಿಮಗೆ ಒಳ್ಳೇದನ್ನು ಕೊಟ್ಟಿದ್ದು ನಾವು. ನೀವು ಇವತ್ತಿಲ್ಲಿ ಮಾತಾಡ್ತಾ ಇದ್ದೀರಿ. ಪರಿಸ್ಥಿತಿ ಮುಂದಿನ ದಿನದಲ್ಲಿ ಇದು ಬಹಳ ವಿಕೋಪಕ್ಕೆ ಹೋಗುವಂತ ಸ್ಥಿತಿ ಇದೆ. ಗಂಭೀರವಾಗಿ ಪರಿಗಣಿಸಬೇಕಿದೆ. ಮೊದಲನೆಯ ಡಿಮ್ಯಾಂಡ್ ನಂದು, ಕಾಡು ಪ್ರಾಣಿಗಳ ಹಾವಳಿಯಿಂದ ರೈತನ ಬೆಳೆ ಹಾಳಾದ್ರೆ, ಅದು ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಇಲ್ದಿದ್ರೆ ಇನ್ನೇನೋ ಒಂದಿರ್ಬೋದು, ಗ್ರೇಡ್ನ ನೀನು ತೀರ್ಮಾನ ಮಾಡಬೇಡ. ಅದು ಬದುಕಿದೆಯೋ ಸತ್ತಿದೆಯೋ ಅಷ್ಟೇ. ಅಡಿಕೆ ಗಿಡ ಬದುಕಿದ್ದಾದ್ರೆ ಏನು ದುಡ್ಡು ಕೊಡ್ತೀರಿ, ಕಾಫಿ ಗಿಡ ಬದುಕಿದ್ದಾದ್ರೆ ಎಷ್ಟು ಕೊಡ್ತೀರಿ, ಏಲಕ್ಕಿಗೆ ಎಷ್ಟು ಕೊಡ್ತೀರಿ, ಮೆಣಸಿಗೆ ಎಷ್ಟು ಕೊಡ್ತೀರಿ, ತೀರ್ಮಾನ ಮಾಡಿ ಹೇಳಿ. ಅದು ಒಂದ್ ಸಾರಿ ಕೊಡೋದು ದುಡ್ಡು ನೀವು. ಆ ಗಿಡ ಇದ್ರೆ ವರ್ಷ ಬೆಳೆ ತೆಗಿತೀವಿ ನಾವು. ನಮ್ಮ ಬದುಕಿನ ಜೊತೆ ಚೆಲ್ಲಾಟ ಆಡಬೇಡಿ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾವು ಹೇಳ್ತಾ ಇದ್ರಿ, ಇದನ್ನ ಯಾರು ಮಾಡಬೇಕು? ಶಾಸಕರ ಕರ್ತವ್ಯ ಇದು. ಶಾಸಕರೇ, ಹೋದ್ಸರಿ ಏನ್ ಹೇಳ್ತಿದ್ರಿ ನೀವು? ಹೋದ್ಸರಿ ಏನ್ ಹೇಳಿದ್ರಿ ನೀವು? ಜೀವರಾಜ್ ಬಿಡಲ್ಲ, ಜೀವರಾಜ್ ಬಿಡಲ್ಲ, ಮಾಡೋಣ ಅಂತಿದ್ದೆ, ಜೀವರಾಜ್ ಬಿಡಲ್ಲ. ಜನನು ಪಾಪ ಯೋಚನೆ ಮಾಡಿದ್ರು, ಮುಖ್ಯಮಂತ್ರಿ ಬಿಟ್ರೆ ಇವನೇ ಕಣ ಅಂತ, ಮುಖ್ಯಮಂತ್ರಿ ಕಾರ್ಯದರ್ಶಿನೇ ಮುಖ್ಯಮಂತ್ರಿ ಅಂತ. ಈಗೇನಾಗಿದೆ ರೀ ನಿಮ್ ಪ್ರಾಬ್ಲಮ್ಮು? ಏನಾಗಿದೆ ನಿಮ್ದು ಅಂತ ಕೇಳಿದ್ರೆ, ಮೊನ್ನೆ ಕೊಪ್ಪದಲ್ಲಿ ಪ್ರತಿಭಟನೆ ಮಾಡಿರುವ ಮಹಾನುಭಾವರುಗಳು ಹೇಳ್ತಾರೆ, ಶಾಸಕರಿಗೆ ಕೆಲಸ ಮಾಡಕ್ ಜೀವರಾಜ್ ಬಿಡ್ತಿಲ್ಲ. ಯಾಕೆ ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕೊಂಡಾನೆ, ಅದಕ್ಕೆ ಶಾಸಕರು ಗುಲ್ಬರ್ಗಕ್ಕೆಲ್ಲ ಹೋಗಿ ಬರ್ಬೇಕು. ಕೇಳಿರ ವಿಡಿಯೋ? ಕೇಳಿದಿರಾ ಇಲ್ಲ ವಿಡಿಯೋ? ನಾನು ಹೇಳ್ತಿರೋದಲ್ಲ. ಅಲ್ಲ ರೀ, ನ್ಯಾಯಾಲಯದಲ್ಲಿ ನ್ಯಾಯ ಕೇಳಿದ್ದೀನಿ ನಾನು ಆ ಕೇಸಿನ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ. ಇಷ್ಟಕ್ಕೂ ಆ ಪ್ರೆಸ್ ಮೀಟ್ ಮಾಡಿದವರಿಗೆ, ಶಾಸಕರಿಗೆ ಕೇಳ್ತೀನಿ, ಕೇಸ್ ಇರೋದು ಹೈಕೋರ್ಟ್ ಬೆಂಗಳೂರಲ್ಲಾದ್ರೆ ಗುಲ್ಬರ್ಗಕ್ಕೆ ನಿಮ್ ಶಾಸಕರು ಎಂತಕ್ಕೆ ಹೋಗ್ತಾರೆ? ನಿಮ್ ಶಾಸಕರಿಗೆ ಗುಲ್ಬರ್ಗದಲ್ಲಿ ಏನ್ ಕೆಲಸ? ಕೇಸ್ ಇರೋದು ಬೆಂಗಳೂರು ಹೈಕೋರ್ಟ್ ಅಲ್ಲಿ. ನಾನು ಕೇಸಿಗೆ ಪ್ರತಿ ಹಿಯರಿಂಗ್ ಹೋಗ್ತೀನಿ. ನೀವು ಒಂದು ಹಿಯರಿಂಗಿಗೂ ಬಂದಿಲ್ಲ ಶಾಸಕರೇ. ನಂಗೆ ನೆನಪಿನ ಶಕ್ತಿ ಸರಿ ಇದೆ. ನೀವು ಒಂದು ಹಿಯರಿಂಗಿಗೂ ಬಂದಿಲ್ಲ. ಡೆಲ್ಲಿಗೆ ನೀವು 2 ಸರಿ ಹೋದ್ರಿ. ನಾನು ಹೋಗಿದ್ದೆ ಡೆಲ್ಲಿಗೆ, ನೀವು ಬರಲಿಲ್ಲ. ನಿಮ್ಮ ಲಾಯರ್ ಮಾತ್ರ ಬಂದಿದ್ದು. ಮತ್ತೆ ನೀವು ಎಲ್ಲಿಗೆ ಹೋಗ್ತದಿರಿ ಹಂಗಾರೆ? ಇಲ್ಲಿ ಜನರಿಗೆ ಯಾಕೆ ಸುಳ್ಳು ಹೇಳ್ತಿದ್ದೀರಿ? ಪ್ರಾಬ್ಲಮ್ ಏನು ನಿಮ್ದು? ಶಿವಣ್ಣ, ಗುಲ್ಬರ್ಗದಲ್ಲಿ ಏನು ಕೆಲಸ? ನಾನು ನ್ಯಾಯಾಲಯದಲ್ಲಿ ನ್ಯಾಯ ಕೇಳಿದ್ದೇನೆ. ನೀವು ಗಡಿಬಿಡಿ ಆಗ್ತಾ ಇರೋದು ನೋಡಿದ್ರೆ ಈ ಸಮಥಿಂಗ್ ಇಸ್ ದೇರ್. ನ್ಯಾಯಾಲಯದಲ್ಲಿ ನ್ಯಾಯವೇ ಸಿಗುತ್ತೆ. ನಾನು ಅದ್ರ ಬಗ್ಗೆ ಬೇರೆ ಏನೋ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಲ್ಲ. ನೀವು ಅದರ ಆಧಾರದ ಮೇಲೆ ಜೀವರಾಜ್ ಬಿಡ್ತಿಲ್ಲ ಅಂತ ಮತ್ತೆ ಹೇಳೋ ಕಾರ್ಯಕ್ರಮ ಬೇಡ. ನೀವು 138 ಜನ ಶಾಸಕರಿರುವ ಆಡಳಿತ ಪಕ್ಷದ ಒಂದು ಕ್ಯಾಬಿನೆಟ್ ದರ್ಜೆ ಹೊಂದಿರುವ ಬೋರ್ಡಿನ ಚೇರ್ಮನ್ ಇದ್ದೀರಿ.
ನಾನು ಕಣ್ಣಲ್ಲಿ ನೋಡಿದ್ದೇನೆ. ಸಾವಿನ ಮನೆಗೆ ಸೈರನ್ ಹಾಕ್ಕೊಂಡು ಬಂದ್ರಿ ನೀವು. ಸಾವಿನ ಮನೆಗೆ ಸೈರನ್ ಹಾಕ್ಕೊಂಡು. ನಾನು ಮಂತ್ರಿ ಇದ್ದೆ, ಚೀಫ್ ವಿಪ್ ಇದ್ದೆ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಇದ್ದೆ. ಆಗಲೂ ನನಗೆ ಕ್ಯಾಬಿನೆಟ್ ದರ್ಜೆ ಕೊಟ್ಟಿತ್ತು. ಇವತ್ತು ಜಿಲ್ಲೆನಲ್ಲಿ ನಾನೊಬ್ಬನೇ ಗನ್ಮ್ಯಾನ್ ಇಟ್ಕೊಳ್ಳದೆ ಇರುವ ಮಾಜಿ ಶಾಸಕ. ಪೊಲಿಟಿಕಲ್ ಸೆಕ್ರೆಟರಿ ಇದ್ದಾಗಲೂ ನಾನು ಗನ್ಮ್ಯಾನ್ ತಗೊಂಡ್ಲಿಲ್ಲ. ಅವಶ್ಯಕತೆ ಇಲ್ಲ ನನಗೆ. ನೀವು ಸಾವಿನ ಮನೆಗೆ ಯಾಕೆ ಸೈರನ್ ಹಾಕ್ತೀರಿ? ನಾನು ಮಂತ್ರಿ ಇದ್ದಾಗ ಒಂದ್ಸರಿ ಒಬ್ಬ ಸೈರನ್ ಹಾಕ್ದ. ಅವನಿಗೆ ಕರೆದೆ, ಯಾಕೆ ಸೈರನ್ ಹಾಕ್ದಿ ಕೇಳಿದೆ. ಅಲ್ಲ ಸರ್, ಎಸ್ಕಾರ್ಟ್ ಹಾಕ್ಬೇಕಲ್ಲ ಅಂದ. ಶೃಂಗೇರಿಯ ಜನ ಕೊಟ್ಟಿರುವ ಅಧಿಕಾರ, ಭಿಕ್ಷೆ ಇದು. ಅವ್ರು ನಮ್ಮ ಮಾಲೀಕರಿದ್ದಾರೆ. ಅವ್ರ ದಾರಿ ಬಿಟ್ಟಾಗ ಮರ್ಯಾದೆಯಿಂದ ಹೋಗೋದು ಅಭ್ಯಾಸ ಮಾಡು. ಇಲ್ಲ ಅಂದ್ರೆ ನೀನಿರಲ್ಲ, ಈ ಇದ್ರೊಳಗಡೆ ನೀನಿರಲ್ಲ. ಕಾನ್ಸ್ಟಿಟ್ಯೂನ್ಸಿಯಿಂದ ಹೊರಗಡೆ ಏನಾರು ಮಾಡ್ಕ ಅಂದೆ ನಾನು. ಅವ್ರೇನ್ ಈ ಕಾನ್ಸ್ಟಿಟ್ಯೂನ್ಸಿಯ ಜನ ನಮ್ಮ ಮಾಲೀಕರು. ನಮ್ಮ ಅಧಿಕಾರದ ಮಾಲೀಕರು ಯಾರು? ಕಾನ್ಸ್ಟಿಟ್ಯೂನ್ಸಿಯ ಜನ. ಅವ್ರ ಎದುರುಗಡೆ ಶೋ ತೋರಿಸ್ಬೇಡಿ. ಸಾವಿನ ಮನೆಗೆ ಸೈರನ್ ಹಾಕಕ್ಕಾಗತ್ತೆ ನಿಮಗೆ? ಸೈರನ್ ಇರೋ ಆಂಬುಲೆನ್ಸ್ ರಿಪೇರಿ ಮಾಡೋಕ್ಕಾಗೋದಿಲ್ಲ ನಿಮಗೆ? ಸೈರನ್ ಇರೋ ಆಂಬುಲೆನ್ಸ್ ರಿಪೇರಿ ಮಾಡ್ಲಿಕ್ಕೆ ಆಗದೆ ಇರುವಂತಹ ದುಸ್ಥಿತಿಗೆ ತಲುಪಿದ್ದೀರಿ. ಶೃಂಗೇರಿಯ 3 ತಾಲೂಕುಗಳಿಗೆ ಆಂಬುಲೆನ್ಸ್ ಕೊಟ್ಟಿದ್ದೆ ನಾನು. ಸತ್ರೆ ಹೆಣ ತಗೊಂಡೋಗಿ ಮನೆಗೆ ಕೊಟ್ಟು ಬನ್ನಿ ಅಂತ. ಇವ್ರು ಬದುಕದವ್ರನ್ನೇ ತಗೊಂಡೋಗಿ ಆಸ್ಪತ್ರೆಗೆ ಕೊಡಕ್ಕಾಗದೆ ಇರೋ ಆಂಬುಲೆನ್ಸಿನ ಪರಿಸ್ಥಿತಿ ತಲುಪ್ತು. ನಮ್ಮ ಯುವ ಮುಖಂಡರುಗಳೆಲ್ಲ ಅಲ್ಲಿ ಚಳುವಳಿ ಕೂತಿದ್ರು ಆಸ್ಪತ್ರೆಗೆ ಅಂತ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು 27ನೇ ತಾರೀಕು, ನಾವು ಸೆಪ್ಟೆಂಬರ್ 2023 ಬರಬೇಕಾಗಿತ್ತು. 22 ಎಲ್ಲಿಗೆ? ಕೊಪ್ಪಕ್ಕೆ. ಮುಖ್ಯಮಂತ್ರಿ ಬರೋಷ್ಟೊತ್ತಿಗೆ ಚಳುವಳಿ ಕೂತಿದ್ರಿ ಇಲ್ಲಿ. ಚಳುವಳಿ ಕೂತಿದ್ರೆ ನನಗೆ ಅಧಿಕಾರಿಗಳು ಕೇಳಿದ್ರು, ಅವ್ರ ಮೇಲೆ ಕೇಸ್ ಹಾಕ್ಸಿ ಎಬ್ಸ್ಬಿಡ್ತೀವಿ ಅಂತ. ಹೇ, ಧರಣಿ ಕೂತವ್ರನ್ನ ಎಬ್ಸೋ ಸ್ಥಿತಿ ಎಲ್ಲ ಹೋಗಬೇಡಿ ಅಪ್ಪ. ಮುಖ್ಯಮಂತ್ರಿ ಬರ್ತಾ ಇದ್ರೆ ಈ ಅಡ್ವಾಂಟೇಜ್ ಅಲ್ಲಿ ಮುಖ್ಯಮಂತ್ರಿಗಳ ಹತ್ರ ಆಸ್ಪತ್ರೆ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋಣ ಅಂತೇಳಿ ಮುಖ್ಯಮಂತ್ರಿಗಳ ಹತ್ರ ನಾವು ಮಾತಾಡಿ, ಮುಖ್ಯಮಂತ್ರಿಗಳ ಹತ್ರ ಜಾಗಕ್ಕೆ ಹಣ ಕಟ್ಟಲಿಕ್ಕೆ 66 ಲಕ್ಷ ರೂಪಾಯಿ ಅಂತ ಅನ್ಕಂತೀನಿ. ಬಹಳ ವರ್ಷ ಆಯ್ತು, ನೆನಪೇನಾದ್ರೂ ಮರ್ತೋಗಿದ್ರೆ. ಜಾಗ ಇಡಿಸಿ ಬಜೆಟ್ನಲ್ಲಿ 100 ಹಾಸಿಗೆಗಳ ಹಾಸ್ಪಿಟ್ಲು ಶೃಂಗೇರಿಗೆ ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿಸಿದ್ರೆ, ನಮ್ಮ ಶಾಸಕರು ಸೆಪ್ಟೆಂಬರ್ 25ನೇ ತಾರೀಕು ಸಾಯಂಕಾಲ 2022ಕ್ಕೆ ಒಂದು ವಿಡಿಯೋ ಬಿಡುಗಡೆ ಮಾಡ್ತಾರೆ. ನಿಮಗೆ ನೆನಪಿದ್ರೆ ವಾಪಸ್ ಹಾಕ್ಕೊಳ್ಳಿ. ವಿಡಿಯೋದಲ್ಲಿ ಏನು ಹೇಳ್ತಾರೆ ಗೊತ್ತಾ? ನಾನು ಮುಖ್ಯಮಂತ್ರಿಗಳು ಬರ್ತಾರೆ, ಹರಿಹರಪುರ ಹೆಲಿಪ್ಯಾಡಿಗೆ ಹೋಗ್ತೀನಿ, ನಾನು ಅವ್ರನ್ನ ಅಲ್ಲಿ ರಿಸೀವ್ ಮಾಡ್ತೀನಿ. ಅವ್ರು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಯಾರು ಏನಾದರೂ ಹೇಳಲಿ, ನಾನು ಆಸ್ಪತ್ರೆಯ ಜಾಗಕ್ಕಾಗಿ ಹಣ ಕೇಳ್ತೀನಿ ಮತ್ತು ಅಲ್ಲಿ ನಾವೀಗ 100 ಹಾಸಿಗೆಗಳ ಆಸ್ಪತ್ರೆ ಮಾಡ್ಲಿಕ್ಕೆ ರೆಡಿ ಮಾಡಿದ್ದೀನಿ. ಇದರಲ್ಲಿ ನಾನೇ ಮಾಡಿದೆ ಅಂತೇಳಿ ಯಾರು ಹೇಳ್ಕೊಳಕ್ಕೆಲ್ಲ ಬರೋದು ಬೇಡ ಅಂತ. ನಿಮ್ಮ ಹತ್ರ ವಿಡಿಯೋ ಇಲ್ಲದೆ ಇದ್ರೆ ನಾನು ಫಾರ್ವರ್ಡ್ ಮಾಡಿ ಹೋಗ್ತೀನಿ, ಕೇಳ್ಕೊಳ್ಳಿ. ಅವ್ರು ನಂಗೆ ಹೇಳಿದ್ದು, ಇವ ರಾಜಕೀಯ ಕಾರ್ಯದರ್ಶಿ ನಾನೇ ಮಾಡಿದೆ ಅಂತ ಹೇಳೋದೆಲ್ಲ ಬೇಡ, ನಾವೇ ಮಾಡ್ತಾ ಇದ್ದೀವಿ ಅಂತ. ಊರ್ ಬೆಕ್ಕ, ಕಾಡು ಬೆಕ್ಕ, ಮಣ್ಣಿನ ಬೆಕ್ಕ, ಇಲಿ ಹಿಡಿದ್ರು ಸರಿ. ಈಗ 2 ವರ್ಷ ಆಯ್ತಲ್ಲ ನಿಮ್ಗೆ ಅಧಿಕಾರ ಬಂದು. ಈಗ ನಾವೇನು ನಮ್ದಂತ ಹೇಳಂಗಿಲ್ಲಲ್ಲ, ನಿಮ್ದೇ ಅಲ್ಲ. ಈಗ ನೀವೇನಾಗಿದ್ದೀರಿ? ನಿಮಗೆ ಯಾಕೆ ಆಸ್ಪತ್ರೆ ಮಾಡೋಕ್ಕಾಗ್ತಿಲ್ಲ? ಇಲ್ಲಿ ಯಾರೋ ಆಸ್ಪತ್ರೆಗೆ ಅಂತ ಒಂದು ಬ್ಯಾನರ್ ಕಟ್ಟಿದ್ರೆ ನೀವೇನು ಮಾಡಿದಿರಿ? FIR ಹಾಕ್ತೀರಿ. ಆಸ್ಪತ್ರೆ ಬೇಕು ಅಂತ ಬ್ಯಾನರ್ ಕಟ್ಟದವನಿಗೆ ನೀವು FIR ಹಾಕ್ತೀರಿ ಅಂದ್ರೆ ಆಸ್ಪತ್ರೆಗೆ ಯಾರನ್ನ ತಗೊಂಡೋಗಿ ಸೇರಿಸ್ಬೇಕು ಅಂತ ಯೋಚನೆ ಮಾಡಬೇಕಿದೆ. FIR ಹಾಕದವನ್ನ ಇಲ್ಲ ಹಾಕಕ್ಕೆ ಹೇಳದವನ್ನ ಯಾರನ್ನ ಅಂತ ತೀರ್ಮಾನ ಮಾಡ್ಬೇಕಾ ಬೇಡ? ಯಾರನ್ನ ಆಸ್ಪತ್ರೆಗೆ ಹಾಕ್ಬೇಕು ಅಂತ ಅಂದ್ರೆ ಮಾನಸಿಕ ಸ್ಥಿತಿ ಏನು ನಿಮ್ದು? ಇವತ್ತಿನ ಚಳವಳಿ ಮಾಡ್ತೀವಿ ಅಂತ ಹೇಳಂದ್ರೆ ಇಷ್ಟು ಉದ್ದ ಬರೆದು ಕೊಡ್ತೀರಿ. ನಮ್ಮ ತಹಶೀಲ್ದಾರರು ಮೊದಲನೇ ಸರಿ ಬಂದು ಡ್ಯೂಟಿ ಜಾಯ್ನ್ ಆಗಿರೋದಂತ ಕಾಣ್ತದೆ. ತಹಶೀಲ್ದಾರ ಪ್ರೊಫೆಷನರಿ ಪೀರಿಯಡ್. ತಹಶೀಲ್ದಾರರಿಗೆ ಇಲ್ಲೇ ಮೈಕಲ್ ಕೇಳ್ತಾ ಇರ್ತದೆ, ಯಾಕಂದ್ರೆ ಇದೇ ಆಫೀಸ್ ಒಳಗಡೆ ನಾನು ಬಹಳ ವರ್ಷ ಮೀಟಿಂಗ್ ಮಾಡೀನಿ. ಕೇಳ್ತಾ ಇದ್ರೆ ತಹಶೀಲ್ದಾರರೇ ಕಿವಿ ಒಳಗೆ ಹಾಕ್ಕೊಳ್ಳಿ. ನನ್ನಂಗಿದ್ದವನು ಈ ಪೊಲಿಟಿಷಿಯನ್ ಸೈಕಲ್ ಚಕ್ರ ಇದ್ದಂಗೆ, ಕೆಳಗಿದ್ದವನ್ ಮೇಲೆ, ಮೇಲಿದ್ದವನ್ ಕೆಳಗೆ, ಹಿಂಗೆ ಫೋಕ್ಸ್ ಬರ್ತಾ ಇರ್ತದೆ. ನೀವು ಇನ್ನೂ ಬಹಳ ವರ್ಷಗಳ ಕಾಲ ರಾಜಕಾರಣ, ನೀವು ಅಧಿಕಾರ ಮಾಡೋರಿದ್ದೀರಿ. ಈ ಕೆಳಮಟ್ಟಕ್ಕೆ ಯಾವನೋ ಹೇಳ್ದ ಅಂತ ಹೇಳಿ ಈ ತರದ ನೋಟಿಸ್ಗಳನ್ನೆಲ್ಲ ಕೊಡಬೇಡಿ. ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಿದ್ರೆ ಕೇಸ್ ಮಾಡ್ತೀನಿ. ನಿಮ್ಮ ಕೈಯಲ್ಲಿ ದಮ್ ಇದ್ರೆ ಕೇಸ್ ಮಾಡ್ಕೊಳ್ಳಿ. ನಾನು ಸರ್ಕಾರಕ್ಕೆ ಧಿಕ್ಕಾರ ಹೇಳಕ್ಕೆ ಈ ಚಳವಳಿ ಮಾಡ್ತಾ ಇರೋದು. ಹಾಕೊಳ್ಳಿ. ನಿಮ್ಮ ಏಜ್ ಎಷ್ಟೋ ಗೊತ್ತಿಲ್ಲ ನನಗೆ. ನನ್ನ ಪೊಲಿಟಿಕಲ್ ಏಜ್, ನಾನು 1991ಕ್ಕೆ ಎನ್ನಾರ್ಪುರದ ತಾಲೂಕಿನ ಬಿಜೆಪಿ ಅಧ್ಯಕ್ಷ. ನಾನು 1991ಕ್ಕೆ, ಅದಕ್ಕಿಂತ ಮುಂಚೆ ರಾಜಕಾರಣ ಮಾಡಿರ್ಲೇಬೇಕಲ್ಲ ನಾನು ಅಧ್ಯಕ್ಷ ಆಗಕ್ಕೆ. ನೀವು ಅವಾಗ ಹುಟ್ಟಿದ್ರೋ ಇಲ್ಲೋ ಗೊತ್ತಿಲ್ಲ. ನಿಮಗೆ ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ಈ ತರದ
ಅನುಮತಿಗಳನ್ನು ಕೊಡೋದು ಈ ಥರದವನ್ನೆಲ್ಲ ಮಾಡಕ್ಕೆ ಹೋಗಬೇಡಿ. ಇದೆಲ್ಲ ಒಳ್ಳೇದಲ್ಲ. ಚಳುವಳಿ ಯಾವ ಸ್ವರೂಪದಲ್ಲಿ ಇರ್ತದೆ ಅನ್ನೋದು ಮುಖ್ಯ. ಚಳುವಳಿಯ ರೂಪಗಳನ್ನು ಗಮನಿಸಬೇಕಾಗ್ತದೆ. ಚಳುವಳಿಯ ಆಧಾರದ ಮೇಲೆ ನೀವು ತೀರ್ಮಾನ ಮಾಡಬೇಕು. ಚಳುವಳಿ ಇದನ್ನು ನಕ್ಸಲರ ಚಳುವಳಿ ಅಲ್ಲ. ಇದೊಂದು ಪ್ರಜಾಪ್ರಭುತ್ವದ ಒಳಗಡೆ ನಡೆಯುವಂಥ ಚಳುವಳಿ. ಇದಕ್ಕೆ ಈ ಥರದ ಕೆಳಮಟ್ಟಕ್ಕೆ ಇಳಿಬೇಡಿ ನೀವು. ಶಾಸಕರಿಗೆ ಧಿಕ್ಕಾರ ಕೊಡಿ. ಮತ್ತಿನ್ಯಾರಿಗೆ ಕೂಗಬೇಕು? ಕೆಟ್ಟ ಪದ ಬಾಯಲ್ಲಿ ಬರ್ತದೆ. ಯಾರಿಗೆ ಕೂಗಬೇಕು? ಶಾಸಕರಾಗಿದ್ದಕ್ಕೆ ಕೂಗ್ತೀವಿ. ನಿಮಗೆ ಅದನ್ನು ಕೂಗಿಸ್ಕೊಳಕ್ಕೆ ಮನಸ್ಥಿತಿ ಇಲ್ಲದೆ ಇದ್ರೆ ಎರಡು ದಾರಿ ಇದೆ. ಎರಡೇನು ಹೇಳಿ? ಒಂದನೇದು, ಕ್ಷೇತ್ರದ ಜನರ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿ ಜನ ಜೈ ಅನ್ನಂಗೆ ನೋಡ್ಕೊಳೋದು. ಅದನ್ನು ಮಾಡಕ್ಕೆ ದಮ್ ಇಲ್ದಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಮಲ್ಕೊಳೋದು. ಇವೆರಡರಲ್ಲಿ ಒಂದೇ ಇರೋದು. ಇದೆರಡರಲ್ಲೊಂದು ಆರಿಸ್ಕೊಳ್ಳಿ. ಎನ್ನಾರ್ಪುರದ ಆಸ್ಪತ್ರೆ 100 ಹಾಸಿಗೆಗೆ ಏರಿಸಿದ್ವಿ. ಕೊಪ್ಪದು 100 ಹಾಸಿಗೆಗೆ ಏರಿಸಿದ್ವಿ. ಕೊಪ್ಪದು ತಾಯಿ ಮಗು ಆಸ್ಪತ್ರೆ ಮಾಡಿದ್ವಿ. ಎಲ್ಲ ಶಂಕುಸ್ಥಾಪನೆ ಎಲ್ಲ ಏನು ನಾವು ಮಾಡಿರ್ಲಿಲ್ಲ. ಉದ್ಘಾಟನೆ ಅಂತೂ ನೀವು ಮಾಡಿದ್ರಿ. ಕಲ್ಲು ನಿಮ್ದಿರ್ಲಿ, ಪರವಾಗಿಲ್ಲ. ಇಲ್ಲಿ ನಿಮಗೆ ಜಾಗ ಮಾಡ್ಲಿಕ್ಕೆ ಆಗಲಿಲ್ಲ, ಇನ್ನು ನಿಮ್ಮ ಕೈಯಲ್ಲಿ ಏನೂ ಆಗಲಿಲ್ಲ ಅಂದ್ರೆ ಆ ಇರೋ ಜಾಗದಲ್ಲೇ 100 ಬೆಡ್ ಮಾಡ್ರಿ. ಅಲ್ಲಿಗಾರು ಡಾಕ್ಟರ್ಗಳು ಬರಲಿ. ಶೃಂಗೇರಿಯ ಜನರ ಜೀವದ ಜೊತೆ ಆಟ ಆಡಬೇಡಿ. ಅಲ್ಲಿಗಾದ್ರೂ ಬರಲಿ 100 ಹಾಸಿಗೆಗಳ ಆಸ್ಪತ್ರೆ. ಎಲ್ಲಿಗೆ? ಇರುವ ಜಾಗಕ್ಕೆ ತನ್ನಿ. ನಿಮ್ಮ ಹತ್ರ ಬೇರೆ ತರಕ್ಕೆ ದಮ್ ಇಲ್ಲದೆ ಇದ್ರೆ ಪಾಪ ಅವರಿಗೆ ಯಾರು ಮಾಡಿಟ್ಟಿದ್ರು ಉದ್ಘಾಟನೆ ಮಾಡಕ್ಕೆ ಬರ್ತದೆ. 3 5 ಸ್ಟೇಷನ್ ನಾವೇ ಮಾಡಿದ್ದಾದ್ರು ಈಗ ನಾಡಿದ್ದು ಎನ್ನಾರ್ಪುರದಲ್ಲಿ ಒಂದು ಭಾಷಣ ಬಿಗಿತಾರೆ ನೋಡಿ. ಕಟ್ಟಡ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ, ನಾನೇ ತಂದೆ ಅಂದ್ರು. ಈ ಶೃಂಗೇರಿ ಜನ ಇಷ್ಟು ದಾಟ್ರು ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಆಸ್ಪತ್ರೆಯ ಹೋರಾಟ ಮಾಡಿದ ಎಲ್ಲ ಯುವ ಮಿತ್ರರಿಗೆ ನಾನು ಅವತ್ತು ಧನ್ಯವಾದ ಹೇಳಿದ್ದೆ. ಬೊಮ್ಮಾಯಿ ಅವರು ಘೋಷಣೆ ಮಾಡಿ ಹೋಗಿದ್ರು ಅಂತ. ದಯಮಾಡಿ ಅಶೋಕ್ ರೈ ಪಕ್ಷ ಯಾವುದಾದ್ರೂ ಇರಲಿ, ಪಕ್ಷ ಯಾವುದಾದ್ರೂ ಇರಲಿ ರೀ, ಅವ್ರು ಕಾಂಗ್ರೆಸ್ ಅವರು. ಅಶೋಕ್ ರೈರಿಗೆ ಅಭಿನಂದನೆ ಹೇಳ್ತೇನೆ ನಾನು. ಇಂಥ ಖರಾಬ್ ಸ್ಥಿತಿಯಲ್ಲಿ, ಕರ್ನಾಟಕ ಸರ್ಕಾರದ ಈ ಖರಾಬ್ ಸ್ಥಿತಿಯಲ್ಲಿ ಅವ್ರ ಆಸ್ಪತ್ರೆಗೆ 250 ಕೋಟಿ ರೂಪಾಯಿ ಎಷ್ಟದು ಮೆಡಿಕಲ್ ಕಾಲೇಜ್ ಪುತ್ತೂರಿಗೆ ನಾನು ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಅಂತ ಹೇಳಂದ್ರೆ, ಅಶೋಕ್ ರೈಗೆ 1000 ಕೋಟಿ ರೂಪಾಯಿದು JGM ಹಗರಣ ಆಗಿದೆ ಅಂತ ಹೇಳಿದ್ರು. ನಾನು ಹೇಳಿದ್ದಲ್ಲ, ಸತೀಶ್ ರೇ 1000 ಕೋಟಿ ರೂಪಾಯಿ ಹಗರಣ ಅಂತ ಹೇಳಿದ್ರೆ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ, 1000 ಕೋಟಿಯ ಹಗರಣವ ಅಥವಾ 1000 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟಿತ್ತು ಅದರಲ್ಲೇ ಹಗರಣವ? ನಂಬರ್ 1 ಕ್ವಶನ್. ನಂಬರ್ 2 ಕ್ವಶನ್, 1000 ಕೋಟಿನೇ ಆಗಿ ನಿಮ್ದು ಈ ಸರ್ಕಾರ ನಡೀತಾ ಇರೋದೇನು 60%? ನಿಮ್ 60% ಆದ್ರೆ 600 ಕೋಟಿ ಆಯ್ತಲ್ಲ. ಯಾಕಂದ್ರೆ ಶೃಂಗೇರಿ ಕ್ಷೇತ್ರದ ಯಾವುದೇ JJM ಟ್ರಂಚ್ ಆಗಿದೆ, ಕರಿ ಪೈಪ್ ಒಳಗೆ ಬಿದ್ದಿದೆ, ಮೇಲ್ಗಡೆಗೆಲ್ಲ ಹಸಿರು ನೀಲಿ ಪೈಪ್ ಹಿಂಗ್ ಬಿದ್ದಿದೆ, ಶಾಸಕರ ಶಂಕುಸ್ಥಾಪನೆ ನಡೆದಿದೆ, ಕಾಂಟ್ರಾಕ್ಟರ್ ಮನೆಗೆ ಹೋಗಿ ಬಂದಾನೆ. ಇಷ್ಟೇ ನಡೆದಿರೋದು. ನಲ್ಲಿ ಹಾಕಿ ಆಗಿದೆ. ಆದ್ರೆ ನೀರು ಜೀವರಾಜ್ ಬಿಡ್ತಿಲ್ಲ. ನೀರು ಜೀವರಾಜ್ ಬಿಡ್ತಿಲ್ಲ. ಅದಕ್ಕೆ ನೀರು ಬಂದಿಲ್ಲ. ಕರೆಕ್ಟಾ? ಕರೆಕ್ಟಾ? ಈ ತನಿಖೆ ನಿಮ್ಮ HM ಸತೀಶ್ ಹೇಳಿರೋದು 1000 ಕೋಟಿಯ ಹಗರಣ ಅಂತ. ಅವ್ರು ಎಷ್ಟು ನೋವಿನಿಂದ ಹೇಳಿರ್ಬೋದು. ಅವ್ರು ನನ್ನ ಜೊತೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು. ಜಿಲ್ಲಾ ಪಂಚಾಯಿತಿಯಲ್ಲಿದ್ದಾಗಲೂ ಅವರೊಂದಷ್ಟು ಕ್ಷೇತ್ರದ ಬಗ್ಗೆ ಒಳ್ಳೆ ಮಾತಾಡೋರು. ಪಕ್ಷ ಬೇರೆ ಇರ್ಬೋದು, ಆದರೆ ಅವರು ನೋವಿನಿಂದ ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ಪರಿಸ್ಥಿತಿ ಏನ್ರಿ? ನಿಮ್ಮ ಪರಿಸ್ಥಿತಿ ಏನು? ತನಿಖೆ ಸಮಗ್ರವಾಗಿ ಆಗಬೇಕು. JJMನ ಬೋರ್ವೆಲ್ಗಳನ್ನ ನೀವು ನಿಮ್ಮದೇ ಆದ ಕಾರ್ಯಕರ್ತರುಗಳಿಗೆ ಕೊಟ್ಕೊಂಡಿದ್ದೀರಿ. ಅವು ಯಾವ 600 ಅಡಿ ಇದ್ದವು 600 ಅಡಿ ಇಲ್ಲ, 300 ಅಡಿ ಇದ್ದವು 300 ಅಡಿ ಇಲ್ಲ. ಅದರ ಆಳದ ತನಿಖೆ ಆಗಲೇಬೇಕು. ಆ ತನಿಖೆ ಮಾಡಿಸ್ಬೇಕು. ಅದರ ಒತ್ತಾಯ ನಮ್ದಿದೆ. ನಾವು ಅದನ್ನು RTIನಲ್ಲಿ ಕೇಳುವ ಪ್ರಯತ್ನವನ್ನು ಮಾಡಿದ್ದೇವೆ. ದಾಖಲೆಗಳು ಬರಲಿ. ಏನು ಶಿವಣ್ಣ, ದಾಖಲೆ ಬಂದ್ಮೇಲೆ ಮುಂದಿಂದೇನು ಅಂತ ಹೇಳಿ ನೋಡ್ಬೇಕಲ್ಲ. ಮುಂದಿನ ಹೋರಾಟವನ್ನು JJMನ ಬೋರ್ವೆಲ್ಗಳ ಅಳತೆ ಮತ್ತು ಅವ್ರು ಹಾಕಿರೋ ಪೈಪುಗಳು ನಾನು ಎಲ್ಲ ಕೇಳ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಮಾಡಬೇಕಾಗಿರುವಂಥ ಹೋರಾಟ ಮಾಡೋಣ. ಭಾಳ ಉದ್ದ ಹೇಳ್ತಾ ಹೋಗ್ಬೇಕು. ಏನು ವಿಷಯ ಮಾತಾಡೋದು ಗೊತ್ತಿಲ್ಲ. ಈಗಲೇ ಗಂಟು ಒಂದಾಯ್ತು, ಇನ್ನು ಮೂಲ ವಿಷಯಕ್ಕೆ ಬರಲ್ಲ. ಊಟ ಇಲ್ಲ, ಊಟನೂ ಉಂಟಾ? ಅದು ಬೇರೆ ಉಂಟಾ? ಬರಲ್ಲ ಮರ. ಅಲ್ಲ, ಏನು ಗೊತ್ತಾ ನೋಡಿ, ಭಾಳ ನೋವು ಅಂದರೆ ಈ ಶೃಂಗೇರಿ ಕ್ಷೇತ್ರದ ಒಳಗಡೆ ನಮ್ಮ ಶಾಸಕರು ವಿಧಾನಸಭೆನಲ್ಲಿ ಒಂದು ಭಾಷಣ ಬಿಗಿದ್ರು. ನಿನ್ನೆಲ್ಲ ಮೊನ್ನೆ ಕಾಲ್ ಅಟೆನ್ಷನ್ನಲ್ಲಿ ಕೇಳಿದರು, ಗಮನ ಸೆಳೆಯುವ ಸೂಚನೆಯಲ್ಲಿ. ಬೇಡ, ಏನಂತ ಕೇಳಿದ್ರು ನೋಡಿ, ಈ ನಗರ ಪ್ರದೇಶದಿಂದ 3 ಕಿಲೋಮೀಟರ್ ದೂರದ ಒಳಗೆ
ನಮ್ದು ಪಟ್ಟಣ ಪಂಚಾಯತಿ ಮಾತ್ರ ಇರೋದು, ಇನ್ನು ಉಳಿದಿದೆಲ್ಲ ನಮಗೆ ಅವಶ್ಯಕತೆ ಇಲ್ಲ. ಹಕ್ಕುಪತ್ರ ಕೊಡ್ಲಿಕ್ಕೆ ಇದೆಯೋ ಇಲ್ಲೋ ಕೃಷ್ಣ ಬೈರೇಗೌಡರು ಹೇಳಿದರು, ಅದು ಕಾನೂನಿನಲ್ಲಿ ಇಲ್ಲ. ಮತ್ತು ಬೇಕಂತ ಕೆರೆದ್ರು ಅಶೋಕ್ ಅವರು, ಮಾಜಿ ಕಂದಾಯ ಸಚಿವರು, ನೀವು ಹೇಳಬೇಕು ಏನಂತೇಳಿ ಅಂತ. ಅಶೋಕ್ ಇದ್ದವರು ಹೌದು, ಅದು 40 ವರ್ಷದಿಂದನೂ ಇಲ್ಲ. ಕೇಳಿದಿರ್ತಾನೆ, ಅದು ಕಾಂಗ್ರೆಸ್ನವ್ರು ಹಾಕಿದಾರಲ್ಲ ಗ್ರೂಪಲ್ಲಿ, 40 ವರ್ಷದಿಂದನೂ ಇಲ್ಲ, ನಾನು ಆದಾಗ ಮಾತ್ರ ಅಲ್ಲ, ಆ ಥರ ಕೊಟ್ಟಿದ್ದಿದ್ರೆ ತಪ್ಪಿರ್ಬೋದು ಅಂದ್ರು. ಅಶೋಕ್ ಅವ್ರು ಹೇಳಿದ್ದಾರೆ ಜೀವರಾಜ್ನಿಗೆ ತಲ್ ಸರಿ ಇಲ್ಲ ಕೇಳಿದ್ರು ಅಂದ್ರು. ಆಮೇಲೆ ಅಲ್ಲಿ ನಿಂತ್ಕೊಂಡು ಹೇಳಿದ್ರು, ನೋಡಿ ಮಾಜಿ ಕಂದಾಯ ಸಚಿವರೇ, ಏನು ನಗು ಮುಖದಲ್ಲಿ ನೋಡಿ, ಅದನ್ನ ಏನಂತ, ನಾನು ದಿಗ್ವಿಜಯ ಸಾಧಿಸ್ಬಿಟ್ಟಿದ್ದೀನಿ ಅಂತ. ಅಶೋಕ್ ಅವ್ರು ಹೇಳಿದ್ರಿ, ಮಾಜಿ ಕಂದಾಯ ಸಚಿವರು ಹೇಳ್ಬಿಟ್ರಿ 40 ವರ್ಷದಿಂದ ಇದೆ, ಇದು ನನ್ನ ಕಾಲದಲ್ಲೂ ಇತ್ತಂತ. ನಮ್ಮಲ್ಲಿ ಕೆಲವರೆಲ್ಲ ನನ್ನ ವಿರುದ್ಧ ಪುಕ್ಷಟ್ಟೆ ಚಳವಳಿ ಮಾಡ್ತಿದ್ದಾರೆ ಅಂದ್ರು. ನಿಮಗೆ ಈ ಚಳವಳಿ ಪುಕ್ಷಟ್ಟೆಯಾಗಿ ಕಾಣ್ತಾ ಇದ್ರೆ ಅದು ನಿಮ್ಮ ಹಣೆ ಬಾರ ಶಾಸಕರೇ, ಅದು ನಂದಲ್ಲ, ಅದು ನನ್ನ ಪ್ರಾಬ್ಲಮ್ ಅಲ್ಲ. ಅದು ನಾ ಇದನ್ನ ಹೇಳಿದ್ರೆ ನಂಗೆ ಬೈತಾನೆ ಅಂತ. ವಿಧಾನಸಭೆಯಲ್ಲಿ ನಿಂತ್ಕೊಂಡು ಇವ್ರು ಚಳವಳಿ ಪುಕ್ಷಟ್ಟೆ ಅಂತ ಹೇಳಂದ್ರೆ ಏನ್ರಿ ಹೇಳಬೇಕು? ಇದೇ ತಾಲೂಕು ಆಫೀಸಿನ ಇದೇ 3 ಕಿಟಕಿಗಳಿದಾವಲ್ಲ, ಈ 3 ಕಿಟಕಿಯಲ್ಲೆಲ್ಲ ಜನ ಕೂತಿರೋರು, ಆ ಕಿಟಕಿ ಹತ್ರ ಆ ಕಡೆ ನಾ ಕೂತಿರ್ತಿದ್ದೆ, ಹೌದಾ? ನಾನು ಕೊಟ್ಟನೇ ಇಲ್ಲ ಶೃಂಗೇರಿ ಜನರಿಗೆ ಸಾಗುವಳಿ ಚೀಟಿ. ಇದೇ ಕಾನೂನು 40 ವರ್ಷದ ಜೀವಂತ ಇತ್ತೋ ಇಲ್ಲ, ಜೀವರಾಜಕ್ಕೆ ಕೊಡಕ್ಕಾಗದಾದ್ರೆ ನಿಮ್ಗೆ ಯಾಕಾಗಲ್ಲ? ನಿಮ್ಗೆ ಯಾಕಾಗಲ್ಲ? ಜೀವರಾಜ್ ಕೊಟ್ಟಿರೋ ಸಾಗುವಳಿ ಚೀಟಿಗಳಿಗೆ ನಿಮ್ಮ ಹತ್ರ ಪಾಣಿ ಮಾಡಕ್ಕಾಗಿದೆಯಾ? ಪಾಣಿ ಮಾಡಕ್ಕಾಗದೆ ಇದ್ರೆ ಕಾನೂನು ಏನು ಹೇಳಿದೆ? 53, 57 ಈಗ ಬಂದಿರೋದಲ್ಲ 50, ಇದರಲ್ಲಿ ಹಕ್ಕುಪತ್ರ ಕೊಟ್ಟ ಮೇಲೆ ಆ ಪಾಣಿ ಮಾಡೋದು ತಹಶೀಲ್ದಾರ್ ಡ್ಯೂಟಿ ಮಾಡಬೇಕು. ಅದರಲ್ಲಿ ಅವ್ಯವಹಾರಗಳಾಗಿದ್ರೆ ಅದನ್ನು ಎಸಿ ಕಳಿಸಿ ಎಸಿ ವಜಾ ಮಾಡ್ಬೇಕು. ಬಿಟ್ರೆ ತಹಶೀಲ್ದಾರ್ ಕಚೇರಿನಲ್ಲಿ ಏನು ದಂಧೆ ಮಾಡಕ್ಕೆ ಇಟ್ಕೊಂತೀರಾ? ನಂಗೆ ಗೊತ್ತಿಲ್ಲ, ಈ ತಹಶೀಲ್ದಾರರು ಮೊನ್ನೆ ಬಂದಿದ್ದಾರೆ. ನನಗೆ ಯಾರೋ ಹೇಳಿದ್ ಕೇಳಿದೆ, ಇವರು ತಹಶೀಲ್ದಾರರ ಕರಪ್ಷನ್ ಇಲ್ಲ, ಆದ್ರೆ ಕೆಳಗಡೆ ಇರೋರು ಯಾರು ಇವ್ರ ಕಂಟ್ರೋಲ್ ಇಲ್ಲ ಅಂತ. ಅಲ್ಲ, ನಾನು ಇರೋದನ್ನೇ ಹೇಳ್ತೇನೆ, ನನಗೇನು ಚಟ ಇಲ್ಲ. ಅವ್ರು ಯಾರು, ಅವ್ರ ಮುಖಾನೇ ನೋಡ್ಲಾ ನಾನು ಅವ್ರು ಯಾರು ಅಂತೇಳಿ. ಆಮೇಲೆ ಅಧಿಕಾರಿಗಳಿಗೆ ಹೇಳಿರ್ತಾರಂತೆ ಜೀವರಾಜನ್ ಭೇಟಿ ಮಾಡಬೇಡ ಅಂತ. ನನ್ನ ಭೇಟಿ ಮಾಡಿ ಏನ್ರಿ ಆಗ್ಬೇಕು? ನಂಗೇನಾದ್ರೂ ಅವಶ್ಯಕತೆ ಇಲ್ಲ, ಚಾಟೂ ಇಲ್ಲ. ನೀವು ಮಾಡಬೇಡಿ, ಯಾರು ಅವಶ್ಯಕತೆ ಇದ್ರೆ ನಾವೇ ಮಾಡ್ತೀವಿ. ನೀವು ಯಾಕೆ ಪಾಣಿ ಮಾಡಲ್ಲ? ನಿಮ್ಮ VARIಗಳು ನಿಮ್ಮ ಕಚೇರಿ ಒಳಗಡೆ ಇದಾರ? ಇದು ಯಾವಾಗ ಕಟ್ಟಿದ ಮಿನಿ ವಿಧಾನಸೌಧ? ಇದ್ರೊಳಗಡೆ ಯಾಕೆ VARI ಇಲ್ಲ? VARI ಎಲ್ಲಿ ಕೂತಿರ್ತಾರೆ? ಯಾಕೆ ಅವ್ರದ್ದೊಂದು ಆಫೀಸು, ನಿಮ್ದೊಂದು ಆಫೀಸು, ಎಲ್ಲವೂ ಒಂದ್ ಕಡೆ ಇರಬೇಕು ಅಂತ ತಾನೇ ಮಿನಿ ವಿಧಾನಸೌಧ ಮಾಡಿದ್ದು. ತಹಶೀಲ್ದಾರರಿಗೆ ಅರ್ಥ ಆಗೋದಾದ್ರೆ ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿ. ನೋಡ್ರಿ, ಅತಿ ಬುದ್ಧಿವಂತ ಶಾಸಕ, ನಮ್ಮ ಶಾಸಕರ ಬುದ್ಧಿವಂತಿಕೆಗೆ ನಾನೊಂದು ನೋಬೆಲ್ ಪ್ರೈಸ್ ಕೊಡ್ಬೇಕಂತ ಹೇಳೋನು. ಎಷ್ಟು ಬುದ್ಧಿವಂತರಿದ್ದಾರೆ ಅವರು ಅಂದ್ರೆ, 53 ಸಮಿತಿನ ನಾನು ಹಠ ಹಿಡಿದು ನಾನು ಅಧ್ಯಕ್ಷ ಇರ್ಬೇಕಂತ ಇದ್ದೆ. ಎಂತಕ್ಕೆ ಅಂದ್ರೆ ರೈತರಿಗೆ ಉಪಕಾರ ಮಾಡಬೇಕು ಅಂತ. ಇವ್ರೇನ್ ಮಾಡಿಬಿಟ್ರು ಗೊತ್ತಾ? ಇಲ್ಲಿರೋರು ನಮ್ಮ ಕಕ್ಕರ್ಣೆ ಮಾಬಲ್ ಭಟ್ರು ಪಾಪ, ಅವ್ರು ತಿಳ್ಕೊಂಡಾರ ರಾಜೇಗೌಡರು ನಂಗೆ ಭಾರಿ ಮರ್ಯಾದೆ ಕೊಟ್ಟಾರೆ ಅಂತ. ನಿಮ್ಗೇನೋ ಮರ್ಯಾದೆ ಕೊಡ್ಲಿಲ್ಲ ಅವರು. ಕೊಪ್ಪದಲ್ಲಿ ಶೋಭಿಂತ್ರಿಗೆ, NR ಪುರದಲ್ಲಿ ಜಾಯಿಗೆ. ಶಾಸಕರ ಮನೆಗೆ ಯಾರು ಹೋಗಿ ನಂದೊಂದು 53 ಅರ್ಜಿ ಇತ್ತು ಅಂದ್ರೆ, ಅಯ್ಯೋ ಇಲ್ಲಿ ತನಕ ಯಾಕ್ರಿ ಬರಕ್ ಹೋದ್ರಿ, ನಿಮ್ಮ ಮಾಬಲ್ ಭಟ್ರಿಗೆ ಕೊಟ್ಬಿಟ್ಟಿವಲ್ಲ ಪೂರ ಅಧಿಕಾರ, ಅಲ್ಲೇ ಕೇಳಿ ನಂದೇನಿಲ್ಲ ಅಂತ. ಪಾಪ ಕಣ, ಇವ್ರು ಅವರಿಗೆ ಕೊಟ್ಟಾರೆ, ನಮ್ಮ ಮಾಬಲ್ ಭಟ್ರಿ ಅಂತ ಮಾಡಲ್ಲ ಹೋ ಅಂತೇಳಿ. ಮಾಬಲ್ ಭಟ್ರಿಗೆ ಗೊತ್ತಾ ಕಷ್ಟ ಏನಂತ. ಇಲ್ಲಿ ಬಂದು ತಾಲೂಕು ಆಫೀಸಲ್ಲಿ ಮೀಟಿಂಗ್ ಮಾಡ್ಬೇಕು ಅಂದ್ರೆ, ತಡೀರಿ DC VC ಇದೆ, ಇವತ್ತು AC ಆಫೀಸಲ್ಲಿ ಮೀಟಿಂಗ್ ಇದೆ, ನಾನು ಹೋಗ್ಬೇಕು, ನಿಮ್ದು ಇರ್ಲಿ ತಡೀರಿ ಬರ್ತೀನಿ ಅಂತ ಎದ್ದು ಹೋಗ್ತಿರ್ತಾರೆ. ಯಾವ ಮಾಬಲ್ ಭಟ್ರೆಲ್ಲ ಅಧ್ಯಕ್ಷರಾಗಿ, ಜಾಯ ಆಗಿ, ಶೋಭಿಂತಾಗಿ ನೀವು ಯೋಗ್ಯರಿರ್ಬೋದು, ಆದ್ರೆ ಅಧಿಕಾರ, ಶಾಸಕ ಅನ್ನುವ ಪದ ಇದೆಯಲ್ಲ, ಆ ಪದದ ಜೊತೆ ಅಧಿಕಾರ ಇದೆ. ರಾಜೇಗೌಡರ ಜೊತೆಯೋ ಅಲ್ಲ, ಜೀವರಾಜನ ಜೊತೆಯೋ ಅಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರೋದ್ರಿಂದ ಸಿದ್ದರಾಮಯ್ಯನಿಗೆ ಅಧಿಕಾರ ಇದೆ. ಬಿಟ್ರೆ ಆ ಪದವಿಗಾಗಿ ಅಧಿಕಾರ ಇದೆ. ಪದವಿ ಇಲ್ದಿದ್ರೆ ಇರುತ್ತಾ? ಮತ್ತೆ ಎಂತಕ್ರಿ ಈ ತರದವೆಲ್ಲ? ಪಾಪ ಮಾಬಲ್ ಭಟ್ರನ್ನ, ಆ ಜಾಯಿನ, ಶೋಭಿಂತ್ರದ್ದ ಅವ್ರದ್ದು ಮರ್ಯಾದೆ ತೆಗೆಯೋ ಕಾರ್ಯಕ್ರಮ ರೀ ಇದು. ನಿಮಗೆ ಕಳಕಳಿ ಇದ್ರೆ ಶಾಸಕರೇ, ನೀವು ಅಧ್ಯಕ್ಷರಾಗಿ ಕೂತು ಇದೇ ಕುರ್ಚಿ ಮೇಲೆ ಮಾಡಿ. ನಮ್ಮ ಸ್ನೇಹಿತರೊಬ್ಬರು RTI ಎಲ್ಲೊಂದು ದಾಖಲೆ ತಗೊಂಡಿದ್ದಾರೆ. ಇದು ನಮ್ಮ ಸ್ನೇಹಿತರು ತಗೊಂಡಿರೋ ದಾಖಲೆ. ಇದೇನು ಹೇಳ್ತದೆ ಗೊತ್ತಾ? ನೋಡಿ, ಪೂರ್ತಿ ಓದಲ್ಲ ನಾನು, ಇದು ಮಾಹಿತಿ ಹಕ್ಕು ಅಧಿನಿಯಮದ ರೀತಿ ಕೇಳಿರೋದು. ಇದು
ನೀವು ದೃಢೀಕೃತ ನಕಲನ್ನು ಕೋರಿ ಮನವಿ ಸಲ್ಲಿಸಿರುವುದು ತೆಗೆದುಕೊಂಡ ಕ್ರಮಗಳ ಬಗ್ಗೆ ಅರ್ಜಿದಾರ, ನಾನು ಪೂರ್ತಿ ಓದಲ್ಲ, ನಿಗದಿತ ಕಾಲಮಿತಿಯೊಳಗೆ ನೀಡುವಂತೆ ಉಲ್ಲೇಖ 2ರಲ್ಲಿ ತಿಳಿಸಲಾಗಿರುತ್ತೆ. ಅದರಂತೆ ನಿಮ್ಮ ಕೋರಿಕೆಯ ಬಗ್ಗೆ ಕಡತ ದಾಖಲೆಗಳನ್ನು ಪರಿಶೀಲಿಸಲಾಗಿ 16/11/2018 ಹೊರಡಿಸಿರುವ ಆದೇಶಕ್ಕೆ ಸಂಬಂಧಿಸಿದಂತೆ ಸದರಿ ಆದೇಶವನ್ನು ರದ್ದುಗೊಳಿಸುವುದು ಅಥವಾ ಪುನರ್ ಪರಿಶೀಲನೆ ಮಾಡಲಾಗಿರುವ ಕ್ರಮದ ಕುರಿತು ಯಾವುದೇ ದಾಖಲಾತಿ ಲಭ್ಯವಿರುವುದಿಲ್ಲ ಅಂಶವನ್ನು ನಿಮ್ಮ ಗಮನಕ್ಕೆ ತಿಳಿಯಬಯಸುತ್ತೇನೆ. 18ನೇ ಇಸ್ವಿ ಮುಂಚೆ ನಾನಿದ್ನಲ್ಲ MLA, ಅದಕ್ಕಿಂತ ಮುಂಚೆ ಇದ್ದಿದ್ದಕ್ಕಿಂತ ಯಾವುದೇ ಹೊಸ ಕಾನೂನುಗಳು ಬಂದಿಲ್ಲ, ಅದೇ ಕಾನೂನಿದೆ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದಿದೆ ತಡಿ, ಇದು ಕಾನೂನು ಏನು ಹೇಳುತ್ತೆ ಅಂತ ಹೇಳ್ತೀನಿ. ಈ ಕಾನೂನು ಏನು ಅಂತ ಅವ್ರು ಕೇಳಿದ್ದಾರೆ, ನಮ್ಮ ಸ್ನೇಹಿತರೊಬ್ರು ತಗೊಂಡಿದ್ದಾರೆ. ಈ ಕಾನೂನು ಪ್ರಕಾರ ಇದರಲ್ಲಿ ಹೇಳ್ತಾರೆ, ಇದರಲ್ಲಿ ಕಾನೂನು ಪ್ರಕಾರ ಏನು ಹೇಳ್ತಾರೆ ಅಂದರೆ ನೋಡಿ, 94A, 94B, 94C ಈ ಸಕ್ರಮಗೊಳಿಸುವ ಗೊಂದಲ ಉಂಟಾಗಿರುವ ಕುರಿತು ಕಂದಾಯಾಧಿಕಾರಿಗಳ ಸಭೆಯಲ್ಲಿ ಪ್ರಸ್ತಾಪದ ಅಂಶಗಳನ್ನು ಪರಿಶೀಲಿಸಲಾಯಿತು. ಇದು 16/11/2018ಕ್ಕೆ. ಸದರಿ ಸೊಪ್ಪಿನ ಬೆಟ್ಟ ವಿಶೇಷ ಸವಲತ್ತಿನ ವರ್ಗ ಸರ್ಕಾರಿ ಜಮೀನಿನ ಅನಧಿಕೃತ ಸಾಗುವಳಿ ಮಾಡಿರುವುದು ಸಕ್ರಮಗೊಳಿಸಲು ಕರ್ನಾಟಕ ಭೂ ಕಾಯ್ದೆಯ 1964 ಕಲಂ 34B 94B ಈ ಪ್ರಕಾರ ಅವಕಾಶ ಕಲ್ಪಿಸಲಾಗಿರುತ್ತದೆ. ಅಲ್ಲದೆ ಸರ್ಕಾರದ ಕಲಂ 23ರ LGP 206ರ ದಿನಾಂಕ ಅದೆಲ್ಲ ಇರಲಿ, ಸೊಪ್ಪಿನ ಬೆಟ್ಟ ಮತ್ತಿತರ ವಿಶೇಷ ಸವಲತ್ತಿನ ಸರ್ಕಾರಗಳ ಜಮೀನಿನಲ್ಲಿ ಬಗರಕೊಂ ಸಾಗುವಳಿ ಮಾಡಿರುವುದನ್ನು ಸಕ್ರಮ ಕೋರಿ ಸಲ್ಲಿಸಿರುವ ಅರ್ಜಿಗಳನ್ನು ಅರ್ಹತೆಗನುಗುಣವಾಗಿ ಪರಿಶೀಲಿಸಲು ಸ್ಪಷ್ಟ ಸೂಚನೆ ನೀಡಲಾಗಿದೆ. ಕರ್ನಾಟಕದ ಭೂ ಕಾಯ್ದೆ ತಿದ್ದುಪಡಿ ಕಾಯ್ದೆ 2002ರ ಕಲಂ 94ರ ಪ್ರಕಾರ ಯಾವ ಜಮೀನಿನಲ್ಲಿ ಅನಧಿಕೃತ ವಾಸದ ಮನೆ ನಿರ್ಮಿಸಿಕೊಂಡು ಸಕ್ರಮಗೊಳಿಸಲು ಅವಕಾಶವಾಗಿರುವುದಿಲ್ಲವೆಂಬುದನ್ನು ಸ್ಪಷ್ಟಪಡಿಸಲಾಗಿದೆ. ಈ ಉಪಬಂಧದ ಪ್ರಕಾರ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 19/2ರಲ್ಲಿ ವಿವರಿಸಿರುವಂತೆ ಸೊಪ್ಪಿನ ಬೆಟ್ಟ ಮತ್ತಿತರ ವಿಶೇಷ ಸವಲತ್ತಿನ ವರ್ಗಗಳಲ್ಲಿ ಜಮೀನಿನಲ್ಲಿ ಅನಧಿಕೃತ ವಾಸದ ಮನೆ ನಿರ್ಮಿಸಿಕೊಂಡಿರುವುದನ್ನು ಸಕ್ರಮಗೊಳಿಸತಕ್ಕದ್ದೆಂಬ ಬಗ್ಗೆ ನಿರ್ಬಂಧವಿರುವುದಿದ್ದು ಕಂಡುಬರುವುದಿಲ್ಲ. ಅಣ್ಣ ಇದನ್ನ ಲೈವ್ ಇಟ್ಟಿದೆಯಲ್ಲ, ಈ ಲೈವ್ ಮೇಲೆ ಹೇಳಿದ್ದೀನಿ ನಾನು, ಇದು DC ಆಫೀಸಲ್ಲಿ ಕೊಟ್ಟಿರೋ ದಾಖಲೆ. ಇದರಲ್ಲಿ ತಪ್ಪಿದ್ರೆ ಕಾಂಗ್ರೆಸ್ನವರು ಜೀವರಾಜ್ ಸುಳ್ಳು ಹೇಳ್ದ ಅಂತ ಹೇಳಿ, ಬೇಕಾದರೆ ನೀವು ಪತ್ರಿಕೆಯರಿಗೆ ಈ ಕಾಪಿನ ಕೊಟ್ಟೋಗ್ತೀನಿ, ನೀವು ಇಟ್ಕೊಳ್ಳಿ ಆಯ್ತಾ. ಈ ಥರ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಮೊನ್ನೆ ಯಾರೋ ಒಬ್ಬ ಮಹಾನುಭಾವ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, ಜೀವರಾಜ್ ಕಾಲದಲ್ಲಿ 4-1 ಆಯಿತು ಅಂತ ಹೇಳಿದರು. ನೋಡಿ, ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದ ಸರ್ಕ್ಯುಲರ್ ಇದೆಲ್ಲ ಹೇಳ್ತಾರೆ, ಡೇಟೆಡ್ 294 FGL 2003. ಇದರಲ್ಲಿ ಏನು ಹೇಳ್ತಾರೆ, ಇದರ ಪ್ರಕಾರ ಚಿಕ್ಕಮಗಳೂರಿನಲ್ಲಿ 4-1 ಇಲ್ಲಿದೆ ನೋಡಿ, ಅಂಡರ್ಲೈನ್ ಮಾಡಿದೆ, ಸೆಕ್ಷನ್ 4 ದ ಫಾರೆಸ್ಟ್ ಆಕ್ಟ್ ಇದನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತ 2003ರಲ್ಲಿ ಹೇಳ್ತಾರೆ. ಶಾಸಕರೇ, ನಿಮಗೆ ಮತ್ತು ನಿಮ್ಮ ಪಕ್ಷದವರಿಗೆ ಒಂದು ಗೊತ್ತಿರಲಿ, 2003ರಲ್ಲಿ ನಿಮ್ಮದೇ 3 ಜನ ಮಂತ್ರಿಗಳು ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಇದ್ರು. ನಾನು ಶಾಸಕನಾಗಿದ್ದು 2004ರ ಮೇನಲ್ಲಿ, ಮೇ 13. ಇನ್ನೂ ಅವ್ರಿಗೇನಾದ್ರು ಕನ್ಫ್ಯೂಷನ್ ಇದ್ರೆ, ಈ ಆದೇಶ ನಂದಲ್ಲ, ನನಗೆ ಮುಂಚೆ. ಇಷ್ಟಕ್ಕೂ 4-1 ಅನ್ನೋದು ಫೈನಲ್ಲ. 4-1 ಅನ್ನೋದು ಜಸ್ಟ್ ಒನ್ ನೋಟಿಫಿಕೇಶನ್. 4-1 ಆದ್ಮೇಲೆ ಏನಾಗಬೇಕು, 6-1 ಆಗಬೇಕು. 6-1 ಆಗಬೇಕಾದ್ರೆ ತಹಶೀಲ್ದಾರ್ ಹೊಸಬ್ರು ಇದ್ದಾರೆ, ಅವ್ರು ಕೇಳ್ಕೊಂಡ್ಲಿ. 6-1 ಆಗಬೇಕಾದ್ರೆ ಅಲ್ಲಿ ಕೃಷಿ ಭೂಮಿ ಆಗಿದೆಯಾ, ಅದರಲ್ಲಿ ಕೃಷಿ ಇದೆಯಾ, ಇದು ಮನೆ ಇದೆಯಾ, ಇದು ಮಾಡಬಹುದಾ ಮಾಡಬಾರ್ದಾ ಅಂತೇಳಿ ತಾಲೂಕ್ ಕಚೇರಿಯಿಂದ ಅದಕ್ಕೆ ಹಾಕಬೇಕು. 6-1 ಆದ್ಮೇಲೆ 17 ಯಾವಾಗ ಫೈನಲ್ ನೋಟಿಫಿಕೇಶನ್ ಆಗತ್ತೆ? 17. ಅರುಣ, ಮೊನ್ನೆ ಚಿಕ್ಕಮಗಳೂರಿನಲ್ಲಿ ಎಷ್ಟು ಎಕರೆಗೆ 17 ಮಾಡಿದ್ದಾರೆ? ಶೃಂಗೇರಿ ಅವರು ದಾಖಲೆಯನ್ನ ಚೆಕ್ ಮಾಡ್ಕೊಳ್ಳಿ. ನಾ ಶೃಂಗೇರಿಯಲ್ಲಿರೋರಿಗೆ ಕೇಳ್ತಾ ಇದ್ದೀನಿ, NR ಪುರ 1ರಲ್ಲಿ 4573 ಎಕರೆ 17 ಚಿಕ್ಕಮಗಳೂರು DC ಆಫೀಸಲ್ಲಿ ನಡೆದಿದೆ. ಇಲ್ಲಿ ಯಾರೋ ಭಾಷಣ ಮಾಡ್ತಾರೆ, ಓಯ್ ರಾಜೇಂದ್ರ ಕುಮಾರ್ ಕಟಾರಿಯ ಮಾಡಿಬಿಟ್ಟ.
ರೀ ಕಟಾರಿನ ಬಗ್ಗೆ ಯಾಕ್ರಿ ಮಾತಾಡ್ತೀರಿ? ಕಟಾರಿಯ ಪ್ರಿನ್ಸಿಪಲ್ ಸೆಕ್ರೆಟರಿ ಟು ರೆವಿನ್ಯೂ, ಪ್ರಿನ್ಸಿಪಲ್ ಸೆಕ್ರೆಟರಿ. ಅವ್ರ ಡ್ಯೂಟಿ ಏನು ಅಂತ ಹೇಳಿದ್ರೆ ಸರ್ಕಾರ ಏನನ್ನು ಹೇಳುತ್ತಾ ಅದನ್ನು ಜಾರಿ ಮಾಡ್ತಾರೆ. ಸರ್ಕಾರ ಯಾರು? ಶಾಸಕರೇ, ಶೃಂಗೇರಿಗೆ ನೀವೇನು ಹೇಳ್ತೀರಿ ಅದು ಜಾರಿ ಆಗುತ್ತೆ. ನೀವು ಯಾವ ಕಾರಣದಿಂದ, ನಿಮಗೆ ಗೊತ್ತೇ ಇಲ್ಲ ಬಹುಶಃ ಇದು ಕಟಾರಿಯನೇ ಮಾಡೋದಾದ್ರೆ ನೀವ್ಯಾಕೆ ಶಾಸಕರಿದ್ದೀರಿ? ಹೇಳ್ಬೇಕಲ್ಲ ಅವರು. ಈ ಥರದ ಸುಳ್ಳುಗಳನ್ನು ಹೇಳಬೇಡಿ. ಶೃಂಗೇರಿ ತಾಲೂಕು ಆಫೀಸ್ನಲ್ಲಿ ದಾಖಲೆ ತಕ್ಕಳಿ, ಚಿಕ್ಕಮಗಳೂರಲ್ಲಿ ದಾಖಲೆ ತಕ್ಕಳಿ. ಶೃಂಗೇರಿಯಲ್ಲಿ ಎಷ್ಟು ಹೆಕ್ಟೇರ್ ಆಗಿದೆಯೋ, ಎಕರೆ ಆಗಿದೆಯೋ 17 ಅಂತೇಳಿ. 4-1 ಇಸ್ ನಾಟ್ ಫೈನಲ್, 17 ಫೈನಲ್. ಪತ್ರಿಕೆಯವರು ದಯವಿಟ್ಟು ಗಮನಿಸ್ಕೊಳ್ಳಿ. 17 ಆದಮೇಲೆ ಫೈನಲ್, 4-1 ಜಸ್ಟ್ ಒಂದು ನೋಟಿಫಿಕೇಶನ್. ಇದನ್ನ ಅರ್ಥ ಮಾಡ್ಕೊಳ್ಳದೆ ಮಾತಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ಕೆರೆಕಟ್ಟೆನಲ್ಲಿ ನಾನು ಶಾಸಕನಿದ್ದಾಗ ಕೆರೆಕಟ್ಟೆ ಒಳಗಡೆ ಇರೋರಿಗೆಲ್ಲ 2 ಗುಂಟೆ 3 ಗುಂಟೆ 4 ಗುಂಟೆಗೆ ಸಾಗುವಳಿ ಚೀಟಿ ಕೊಟ್ಟಿಲ್ಲೇನ್ರಿ? ನಾವು ಕೊಟ್ಟಿದ್ದೀವ ಇಲ್ಲ? ಅವತ್ತು ಕೆರೆಕಟ್ಟೆ ಅವ್ರು ಕೇಳಿದ್ರು ನನಗೆ, ನೀವೊಂದು ಮೀಟಿಂಗ್ ಪಾಸ್ ಮಾಡಿದ್ರೆ ನಮಗೊಂದು ವ್ಯಾಲ್ಯೂ ಬರ್ತದಂತೆ, ಒಂದು ಮೀಟಿಂಗ್ ಪಾಸ್ ಮಾಡಿ ಅಂತ. ಕೆರೆಕಟ್ಟೆಯವರಿಗೆ ಅಂತಾನೆ ವಿಶೇಷವಾದ 53 ಮೀಟಿಂಗ್ ಈ ತಾಲೂಕು ಆಫೀಸ್ ಒಳಗೆ ಮಾಡಲಿಲ್ವಾ? ನಾವು ಬಂದಿರಲಿಲ್ವಾ? ನೀವು ಪತ್ರಕರ್ತರು ಅವತ್ತು ಮಾಡಿದ್ವೋ ಇಲ್ಲೋ? ಸತ್ಯ ಹೇಳಿ. ಮಾಡಿದೀವಲ್ಲ? ನಿಮಗೆ ಯಾಕೆ ಆಗ್ತಿಲ್ಲ? ಈಗ ನಾವು ಮಾಡಿದ್ದಕ್ಕೆ ನಿಮ್ಮ ಹತ್ರ ದುಡ್ಡು ಕೊಡೋಕ್ಕಾಗ್ತಿಲ್ಲ. ನಿಮಗೆ ಟೆಂಟಿಕಲ್ ಬೇಲಿ ಮಾಡೋಕ್ಕಾಗತ್ತೆ, ಯಾಕೆಂದ್ರೆ ದುಡ್ಡಾಗತ್ತೆ. ಇದು ಯಾಕಾಗಲ್ಲ? ಜನರ ಬದುಕಿನ ಜೊತೆ ಆಟ ಆಡಬೇಡಿ. ಒಂದು ಗುಂಟೆ 4-1 ನಲ್ಲಿ ಯಾರೋ ಮಣ್ಣು ತೆಗೆದ ಅಂದ್ರೆ 4,80,000 ರೂಪಾಯಿ ಪೆನಾಲ್ಟಿನೂ ಹಾಕ್ತೀರಿ. 4,80,000 ಪೆನಾಲ್ಟಿ ಮಣ್ಣು ತೆಗೆದ್ರೆ. ಕೆರೆ ಕಟ್ಟಿಯವನಿಗೆ ನೀವು ಎಷ್ಟು ಕೊಡ್ಬೇಕು ದುಡ್ಡು? ಹಂಗಾರೆ ಒಂದು ಗುಂಟೆಗೆ 4 ಲಕ್ಷ ರೂಪಾಯಿ ಬರೀ ಮಣ್ಣಿಗೆ ಪೆನಾಲ್ಟಿ ಆದ್ರೆ ಅವನ ಜಾಗಕ್ಕೆ ಎಷ್ಟು ಕೊಡ್ಬೇಕು ನೀವು? ಲೆಕ್ಕ ಹಾಕ್ರಿ. 4,80,000 ಇಂಟು 40 ಗುಂಟೆ ಲೆಕ್ಕ ಹಾಕ್ರಿ. ಪರಾಶರ್ ಫಾಸ್ಟ್ ಇರ್ತೀರಿ, ಹೇಳ್ರಿ ಎಷ್ಟಾಗುತ್ತೆ? 1,60,00,000 ಆಗುತ್ತಲ್ಲ. ಅರೆ ನಿಮ್ಮ ಜಾಗದ ಮಣ್ಣಿಗೆ 4,80,000 ರೂಪಾಯಿ ಆಗೋದಾದ್ರೆ ನಮ್ಮ ಜಾಗದ ಬೆಲೆ ಏನು? ಹೇಳ್ಬೇಕಲ್ಲ ಅವರು. ಕೆರೆಕಟ್ಟೆ ಜನರು, ಇಲ್ಲಿರೋ ಜನ ಬದುಕಕ್ಕಾಗ್ತಿಲ್ಲ, ಎನ್ನಾರ್ಪುರದ ಜನ ಬದುಕಲಿಕ್ಕೆ ಆಗ್ತಿಲ್ಲ. ಕೆರೆಕಟ್ಟೆ ಒಳಗಡೆ ಇರೋ ಜನರ ಬದುಕಿನ ಬಗ್ಗೆ ಯೋಚನೆ ಮಾಡಿದ್ದೀರೇನ್ರಿ ನೀವು? ಕಾಡು ಪ್ರಾಣಿ ಹಾವಳಿ ಹೆಂಗಿರ್ಬೇಕು? ರೋಡ್ ಮಾಡಕ್ ಬಿಡಲ್ಲ ನೀವು, ಮಣ್ಣು ತೆಗಿಯಕ್ ಬಿಡಲ್ಲ ನೀವು. ಪ್ರಾಣಿಗಳ ಕಾಟ ಒಂದ್ ಕಡೆಯಿಂದ ಉಳಿಯಕ್ಕಾಗತ್ತಾ? ನೀವು ಅವ್ಯವಹಾರಗಳು ನಡೆದಿದ್ರೆ ಶಾಸಕರೇ ನೀವು ಹೊಣೆ. ಈ ತಹಶೀಲ್ದಾರ್ ಆಫೀಸಲ್ಲಿ ತಹಶೀಲ್ದಾರ್ ಏನಾದರೂ ಮಾಡಿದ್ರೆ ನೀವು ಶಾಸಕರಾಗಿ ನಿಮ್ಮ ಜವಾಬ್ದಾರಿಯನ್ನು ನೀವು ತಪ್ಪು ಮಾಡಿದ್ದೀರಿ. ಆ ತಹಶೀಲ್ದಾರನ್ನ ಟ್ರಾನ್ಸ್ಫರ್ ಮಾಡಿ ಅಂತ ಅರ್ಜಿ ಕೊಟ್ರಿ, ನೀವು ಲೆಟರ್ ಕೊಟ್ರಿ ಹೋಮ್ ಮಿನಿಸ್ಟ್ರಿಗೆ. ನಾವು ಪರವಾಗಿಲ್ಲ ಶಾಸಕರು ಅಂತ ಹೇಳಿ ಅನ್ಕಂತ ಇದ್ರೆ ಆಮೇಲೆ ಹೋಗಿ ನನ್ನ ಲೆಟರೇಟ್ನ ಯಾರೋ ಕದ್ದಿದ್ದಾರೆ, ಈ ಸೈನೇ ನಂದಲ್ಲ ಅಂದ್ರಿ. ನಾನು ಹೋಗಿ ಹೋಮ್ ಮಿನಿಸ್ಟ್ರಿಗೆ ಕಂಪ್ಲೇಂಟ್ ಕೊಟ್ಟೆ, ಶಾಸಕರ ಸೈನ ಯಾರು ಮಾಡಿದ್ದಾರೆ ಎನ್ಕ್ವೈರಿ ಆಗಲಿ ಅಂತ. ನೀವೇನು ಮಾಡಿದ್ರಿ? ಆಮೇಲೆ ಶಾಸಕರ ಹತ್ರ ಮನೆಗೆ ಹೋಗಿ ಕುತ್ಕೊಂಡು ಜೀವರಾಜ್ ಹಿಂಗೆಲ್ಲ ಮಾಡ್ತಾನೆ, ನೀವು ಹಂಗೆ ಮಾಡಬೇಡಿ, ನಾ ಕೇಳಿದ್ರು ಅಂತ ಸೈನ್ ಹಾಕಿನಿ, ಈಗ ನಮ್ಮವರೆಲ್ಲ ಬೇಡ ಅಂತದಾರೆ, ಈಗ ಎನ್ಕ್ವೈರಿ ಬೇಡ ಆತ ಅಂದ್ರಿ. ಈಗ ನಿಮ್ದೇ ಹೋಮ್ ಮಿನಿಸ್ಟರ್ ಮಾಡಿಸ್ರಿ ಅಲ್ಲ ಎನ್ಕ್ವೈರಿ. ನಿಮ್ದು ಲೆಟರೇಟ್ ಕದ್ದವನು ಯಾರು, ಸೈನ್ ಹಾಕಿದವನು ಯಾರು, ಏನು ಅಂತ ಮಾಡಿಸ್ರಿ ಅಲ್ಲ ನೀವು. ನಿಮ್ಮ ಪಾಲ್ದಾರಿಕೆ ಇತ್ತು ಆ ಸಾಗುವಳಿ ಚೀಟಿಗಳಲ್ಲಿ. ನಿಮ್ಮ ಪಾಲ್ದಾರಿಕೆಯನ್ನು ಹೇಳ್ತೀನಿ ಅಂತ ಅವ್ರು ಬ್ಲಾಕ್ ಮೇಲ್ ಮಾಡೋದು ಕೂಡ ನನ್ನ ಸೈನೇ ಅಲ್ಲ, ಅದು ಕದ್ದಾರೆ ಯಾರ ನನ್ನ ಲೆಟರ್ ಅಂದ್ರಿ. ಯಾವುದ್ರಿ ಲೆಕ್ಕ ಇದು? ಇಲ್ಲಿ ಹೆಂಗಿದೆ ಗೊತ್ತಾ? ಈ ಶೃಂಗೇರಿಯಲ್ಲಿ ಮಣ್ಣು ಯಾಕೆ ತೆಗಿಯಕ್ಕಾಗಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾರಿಗೂ ತಲೆಯೇ ಇಲ್ಲ. ಮಣ್ಣು ತೆಗಿಲಿಕ್ಕಾಗತ್ತೆ. ಎಲ್ಲಿ ತೆಗಿಬೇಕು ಮಣ್ಣು? ನೀವು ಊರಲ್ಲೆಲ್ಲ ಮಣ್ಣು ತೆಗೆದ್ರೆ ನಮ್ಮ ಮಣ್ಣಿಗೆ ಮರ್ಯಾದೆ ಅಲ್ಲದೆ. ನಮ್ದು KSRTC ಡಿಪೋದಲ್ಲಿ 3 ಕೋಟಿ ಸರ್ಕಾರದಿಂದ ತಗೊಂಡಿವಿ, ಮಣ್ಣು ತೆಗಿತೀವಿ. ನಾವು ಅಧಿಕೃತ ಮಣ್ಣಿನ ಮಾರಾಟಗಾರರು. ನಮ್ಗೆ ನೀವು ಕೊಡಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಇದು ಹೆಂಗ್ ಮಾಡೋದು? ನಾವು ಭಾಳ ದುಡ್ಡು ಕೊಟ್ಟಿವ್ರಿ, ಇನ್ವೆಸ್ಟ್ಮೆಂಟ್ ಮಾಡಿವಿ ಶೃಂಗೇರಿ ಕ್ಷೇತ್ರದ ಮೇಲೆ ಅಂತ ಹೇಳಿದ್ರೆ ನಾವೇನು ಮಾಡೋಣ ಹೇಳಿ? ಮಣ್ಣು ನೀವು ತೆಗಿಬಾರ್ದು. ಯಾಕೆ ಅಂದರೆ ಅವ್ರ ಮಣ್ಣು ಖಾಲಿ ಆಗಲ್ಲ. ಅವ್ರ ಮಣ್ಣು ಖಾಲಿ ಆಗದೆ ನೀವು ಮುಟ್ಟಂಗಿಲ್ಲ. ನಾನೊಬ್ಬ ಅಧಿಕಾರಿ ಕೇಳಿದೆ, ಫಾರೆಸ್ಟ್ ಇಲಾಖೆ ಭಾರಿ ಮೇಲಿನ ಅಧಿಕಾರಿಗೆ, ಅಲ್ಲಿ ಮಣ್ಣು ತೆಗೆದ್ರು ಸುಮ್ಮನಿದ್ದೀರಿ, ಬೇರೆ ಕಡೆ. ಸರ್ ಅದು ಅಧಿಕೃತ ಸರ್, ಅದು ಅವ್ರಿಗೆ ಜಾಗ ಕೊಟ್ಟಾಗ್ಯದಲ್ಲ, ಹಂಗ ಅವ್ರು ತೆಕ್ಕಬೋದು ಸರ್ ಅಂತ. ಅವ್ರು ತೆಗಿಬೋದು, ಮಾರಕ್ಕಾಗತ್ತೆ ಅಂದ್ರೆ ಕೇಳಿದೆ. ಅದು ನಮ್ಮ ಡ್ಯೂಟಿ ಅಲ್ಲ ಸರ್, ಅವ್ರು ಮಾರ್ತಾ ಇದ್ದಾರೋ ಇಲ್ಲ ಅನ್ನೋದು ನಮ್ದಲ್ಲ. ಅದು ಒಂದು ಕಾಂಟ್ರಾಕ್ಟರ್ ಅಲ್ಲ. ಕಾಂಗ್ರೆಸ್ ಮುಖಂಡರ ಹತ್ರ ಇಷ್ಟು ಲೋಡ್ ಮಣ್ಣು ಬೇಕಂತ ಕೇಳ್ಬೇಕು ನೀವು.
ಅವ್ರು ಅಲಾಟ್ ಮಾಡ್ತಾರೆ ಫ್ಲ್ಯಾಟ್, ಇಂಥ ದಿನ ನಿಮಗೆ ಮಣ್ಣು ಬರುತ್ತೆ, ಇವತ್ತು ಹಾಕೋಬೇಕಂತ. ಇಲ್ಲಿದಾರಲ್ಲ ಅಧಿಕಾರಿಗಳು, ನಮ್ಮ ಹೊಸ ಸಬ್ ಇನ್ಸ್ಪೆಕ್ಟರ್ ಬೇರೆ ಬಂದ್ದಾರೆ. ಆ ಹೊಸ ಸಬ್ ಇನ್ಸ್ಪೆಕ್ಟ್ರಿಗೆ ನಾನೊಂದು ಕಿವಿಲಿ ಒಂದು ಮಾತು ಹೇಳ್ತೀನಿ ಮೈಕಲ್ಲಿ, ಅವ್ರ ಕಿವಿಗೆ ಹೋಗ್ಬೇಕದು. ಯಾಕೆ ಅಂದರೆ ಹಳೆನೋ ಬಿದ್ದರು ಜಕ್ಕಣ್ಣ ಅಂತ, ಪಾಪ ನಾ ಪಾಪ ಅನ್ನೋನು ಅವರಿಗೆ. ದುಡ್ಡು ಇವ್ರು ಹೇಳಿದ್ರು ತಗೊಳ್ಳೋ ತಗೊಂಬಂದು ನಂಗಿಷ್ಟು ಕೊಡೋ ಅಂತ. ಅವ ಅಣ್ಣ ಇವ್ರು ಹೇಳ್ಯಾರಲ್ಲ ಅಂತೇಳಿ ಎಲ್ಲರಿಗೂ 10,000 ರೂಪಾಯಿ ಫಿಕ್ಸ್ ಮಾಡಿಬಿಟ್ಟ. BJP ಅವರಿಗೂ 10, ಕಾಂಗ್ರೆಸ್ನವರಿಗೂ 10. ಒಂದು ಲೋಡ್ ತಗೊಂಡೋದ್ರೆ ತಿಂಗಳ 10,000 ರೂಪಾಯಿ ಇಟ್ಟು ಹೋಗ್ತಾ ಇರ್ಬೇಕು. ಅದೆಲ್ಲ ಹಂಚ್ಕೊಂಡು ಆರಾಮಿದ್ರು. ಅದು ಎಲ್ಲೋ ಸಣ್ಣಕ್ಕೊಂದು ಗಲಾಟೆ ಬಿತ್ತು. ಆ ಗಲಾಟೆ ಬಿದ್ದ ಕೂಡಲೇ ಅದೇನಾಯ್ತು ಒಂಥರ ಓವರ್ ಆಗ್ಬಿಡ್ತು. ಈ ಬಂಗಾರ ತಂದು ಅಭ್ಯಾಸ ಆದವ್ರು ಮತ್ತೊಂದು ಸಿಕ್ಕಾಕೊಂಡಂಗೆ. ಇದಿಲ್ಲಿ ನಟ್ಟು ಬೋಲ್ಟು ಸ್ವಲ್ಪ ಟೈಟ್ ಆಯ್ತು. ಅವಾಗ ಇಲ್ಲಿ ಇದು ಟೈಟ್ ಆದ ಕೂಡಲೇ ದುಡ್ಡು ತಗೊಂಡವನು ಯಾವನೂ ಇಲ್ಲ, ಉಳಿದವ್ರು ಯಾರೂ ಇಲ್ಲ. ಜಕ್ಕಣ್ಣ ಸಸ್ಪೆಂಡು, ಜಕ್ಕಣ್ಣನ ಮನೆಗೆ ಕಳಿಸೋದು. ಪಾಪ ರೀ, ಅದೇ ಇದು ಪೂರಾ ಅಪ್ಪರ್ ಚೇಂಬರ್ ಪೂರ್ತಿ ಫುಲ್ ಇದ್ದಾಗ ಇರಲಿಲ್ಲ, ಅದು ಹೋದ್ರು ಅವರು. ಈಗಲೂ ನೋಡಿ ಈ ಮರಳಿಂದೆಲ್ಲ ದಂಧೆ ಇದೆ. ಅದರಲ್ಲೂ ಒಂದು ಈ ಕಡೆ 2 ಪಂಚಾಯತಿ ಅದಾವಪ್ಪ, ಅಲ್ಲ ಎಷ್ಟು ಎಂಥದ್ದು ಈ ಬೋಗಿ ಮರ ಮತ್ತು ಇದಿರಂಗಿಲ್ಲ, ಎಂಥ ಮರ, ಹಲಸಿನ ಮರ, ಅವೆರಡಿದ್ರು ಮಾತ್ರ ಬಂತಪ್ಪ ಗ್ರಾಚಾರ. ಅವು ಕಡ್ದು ಹೋಗಷ್ಟೊತ್ತಿ ಡಿಪಾರ್ಟ್ಮೆಂಟ್ನವ್ರು ಸೆಕ್ಯೂರಿಟಿ ಕೊಟ್ಟು ಕರ್ಕೊಂಡೋಗಿ ಅವು ತಗೊಂಡೋಗಿ ಇಟ್ಟು ಬರ್ಬೇಕು. ಕಾಂಗ್ರೆಸ್ನವ್ರು ಕಡಿದ್ರೆ ಮಾತ್ರ, BJP ಕಡಿಯಂಗಿಲ್ಲ. ನೀ ಮನೆಗೆ ಅಂತನೂ ಕಡಿಬೇಡ, ಕಡಿದ್ರೆ ಜೈಲೇ ಕಾಯಂ. ಈ ಮರಳು ದಂಧೆ ನಡೀತಾ ಇದೆ, ಭಾಳ ಮಜಾ ಇದೆ. BJP ಒಂದು ಲೋಡ್ ಮರಳು ಬೇಗಾರ್ ಪಂಚಾಯತಿದು ಒಂದು ರೆಸಿಪ್ಟು ಇಟ್ಕೊಬಿಟ್ಟಾನೆ. ಅವ ಹೊಡೆದ್ರೆ ಅವನಿಗೆ FIR ಕೇಸು. ಕಾಂಗ್ರೆಸ್ನವ್ರು ಹೊಡೆದು ಸಿಕ್ಕಾಕೊಂಡ್ರೆ ಯಾರು ಹೇಳ್ಕೊಟ್ಟು ಹಿಡಿಸೇ ಬಿಟ್ರು ಅಂತ ಇಟ್ಕಡೆ. ಅವಾಗೇನೋ ಫೈನ್ ಗೊತ್ತು ನಿಮಗೆಲ್ಲ. ಹಂಗಾರೆ ಕಾಂಗ್ರೆಸ್ನವ್ರು ಹೊಡೆದ್ರೆ ಫೈನು, ಅದು ಕಾನೂನಲ್ಲಿ ಮರಳಿಗೆ ಫೈನ್ ಇದೆ, ಅದು ಜೈಲ್ ಇಷ್ಟು ಹಾಕ್ಬೋದು ಅಂತ. BJP ನೋಡಿದ್ರೆ FIR, ನಿನ್ನ ಲಾರಿ ತಗೊಂಡೋಗಿ ಒಳಗಿಡ್ತೇವೆ, ನಿನ್ನ JCB ತಗೊಂಡೋಗಿ ಒಳಗಿಡ್ತೇವೆ, ನಿನ್ನ JCB ಲಾರಿ ಎಲ್ಲ ಹೊರಗೆ ಬಿಡ್ಬೇಕಂತ ಹೇಳಿದ್ರೆ ಬಂದು ನಮ್ಮ ಶಾಸಕರ ಹತ್ರ ನನ್ನ ತಪ್ಪಾತಂತ ಹೇಳೋ, ಇನ್ನು ಮುಂದೆ ನಾನು ನಿಮ್ಮ ಜೊತೆ ಬರ್ತೀನಿ. ಎಲ್ಲ ಬರ್ತಾರ್ರಿ, ಎಲೆಕ್ಷನ್ಗೆ ಬರಲಿ ಮುಂದಿನ ಸರಿ ನೀವು ಬನ್ನಿ, ಅವತ್ತು ಗೊತ್ತಾಗತ್ತೆ ನಿಮಗೆ. ಈ ಥರದ ಪಿತ್ತ ಎಲ್ಲ ಏರಿ ಭಾಳ ಕಾಲ ಆಗಿದೆ. ನಾವು ಹಿಂಗೆಲ್ಲ ಮಾಡ್ದೇನೇ 100 ಓಟಿಗೆ ಸೋತಿದ್ದೀವಿ. ನೀವು ಈ ಥರ ದೌರ್ಜನ್ಯ ಮಾಡಿದವ್ರು ಉಳಿತೀರಾ? ಏನ್ರಿ ಈ ದೌರ್ಜನ್ಯ ಇದು? ಆ ಪಟ್ಟಣ ಪಂಚಾಯತಿದು ಇತಿಹಾಸದಿಂದ ನಾನು ಯಾವಾಗಿಂದ ಶೃಂಗೇರಿಗೆ ಬರ್ತಾ ಇದ್ದೀನೋ ಅವಾಗಿಂದ ಗೋಪಾಲ ಇನ್ ಹೋಟ್ಲ್ ಇತ್ತಪ್ಪ, ಇತ್ತೋ ಇಲ್ಲೋ? ಗೋಪಾಲ ಇಂದೊಂದು ಹೋಟ್ಲ್ ಅದೇ, ಇವ ಮನುಷ್ಯ BJP ಅಂತ ಹೇಳಿ ಅವ್ರ ಪಕ್ಷದವ್ರದ್ದು ಸೇರ್ಸಿ ಅತ್ಲಾಗ 6-7 ಕಿತ್ತಾಕಿದ್ರು ಅತ್ಲಾಗ. ಅದನ್ನ ಯಾಕ್ರಿ ಕಿತ್ರಿ ಅಂತ ಕೇಳಿದ್ರೆ ಕಾಂಗ್ರೆಸ್ಸಿನೊಬ್ರು ಮುಖಂಡರು ಹೇಳ್ತಾರೆ, ಮಠದ ಜಾಗ ಅಲ್ಲಿ ಯಾತ್ರಿ ನಿವಾಸ ಅದೆಯಲ್ಲ, ಅದು ಏನು ಊರೆಲ್ಲ ಇದಾಗಿದೆಯಲ್ಲ, ಮಠದ ಯಾತ್ರಿ ನಿವಾಸಗಳ ಬಗ್ಗೆ ಇದ್ರ ಬಗ್ಗೆ ಮಾತನಾಡಿದ್ರೆ ನಾಲ್ಗೆ ಕುಯ್ದೆಸಿತಿವೆ. ಮಠಕ್ಕೆ ಪ್ರಪಂಚದಾದ್ಯಂತ ಭಕ್ತರಿದ್ದಾರೆ, ಇದು ಗೊತ್ತಿರಲಿ. ಮಠಗಳು ಇರೋದೇ ಹೊಳೆಯ ದಂಡೆಯ ಮೇಲೆ. ಅಲ್ಲಿ ನೀವು ಟೆಂಡರ್ ಮಾಡಬೇಡಿ ಅಂತ ಹೇಳ್ತಿದ್ದೀರಲ್ಲ, ಯಾಕೆ? ಕಾರಣ ಏನು? ಪಟ್ಟಣ ಪಂಚಾಯತಿಗೆ ದುಡ್ಡಾಗಲ್ಲ, ಪುಕ್ಷಟ್ಟೆ ನಿಲ್ಸಿದ್ರೆ ತೊಂದರೆ ಇಲ್ಲ, ಟೆಂಡರ್ ಆಗಬಾರ್ದು. ಶಾಸಕರೇ ಟೆಂಡರ್ ಡಿಮ್ಯಾಂಡ್ ಮಾಡಿಸಿ. ಈಗ 70 ಲಕ್ಷ ಇದ್ರೆ 2 ಕೋಟಿ ಮಾಡಿಸಿ, ಇಲ್ಲ 7 ಕೋಟಿಗೆ ಮಾಡಿಸಿ, ಓಪನ್ ಬಿಡ್ ಅದು ಮಾಡಿಸಿ. ಅದು ಬಿಟ್ಟುಕೊಂಡು BJP ಹುಡುಗರ ಹತ್ರ ಇದದೆ ಮೈದಾನ, BJP ಹುಡುಗರು ದುಡ್ಡು ಕಟ್ಟಿಯರೇ ಹಿಡ್ದಾರೆ. ನಿಮ್ಮವ್ರಿಗೆ ಪುಕ್ಷಟೆ ಬೇಕು ಅಂತ ಕಾಯ್ತೀರಿ, ಸಿಗಲ್ಲ ಅಷ್ಟೇ. ನೀವು ಟೆಂಡರ್ ಓಪನ್ ಟೆಂಡರ್ ಮಾಡಿಸಿ, ಬರುತ್ತೆ. ಆ ದುಡ್ಡಲ್ಲಿ ಶೃಂಗೇರಿ ಡೆವಲಪ್ ಮಾಡಿ. ನಿಮಗೆ ಶೃಂಗೇರಿ ಡೆವಲಪ್ ಮಾಡೋ ಸನ್ನಿವೇಶವೇ ನಿರ್ಮಾಣ ಆಗಲಿಲ್ಲ. ಯಾಕೆ ಅಂದರೆ ಹೊಳೆಗೆ ವಾಲ್ ನಾನು ಹಾಕ್ಕೊಟ್ಟೆ, ಒಳಗಡೆ ಇರೋ ಎಲ್ಲ ರೋಡ್ಗಳಿಗೆ ಕಾಂಕ್ರೀಟ್ ನಾನು ಹಾಕ್ಕೊಟ್ಟೆ, ಪ್ರಾಬ್ಲಮ್ಮೇ ಇಲ್ಲ. ಶೃಂಗೇರಿಲಿ ಯಾವ್ದಾದ್ರು ಕಾರ್ ತೇಲೋಗೇನಪ್ಪ ಇಷ್ಟ ತನಕ? ಇಲ್ಲ ಅಲ್ಲ. ಹೊಳೆಗೋಣೆನಲ್ಲಿ ಯಾವನಾರು ತೇಲೋಗೇನೇನಪ್ಪ? ಇಲ್ಲ ಅಲ್ಲ. ಯಾರು ತೇಲೋಗಿಲ್ಲ ಮತ್ತು ಹೊಳೆಗೋಣೆಯಲ್ಲಿ ಏನೂ ಸಮಸ್ಯೆ ಆಗಿಲ್ಲ. ನಿಮಗೆ ಅದಕ್ಕೆ ಟೆಂಡರ್ ಬೇಡ ಅಂತ ಕೇಳಿದ್ರೆ DC ಅವರು ಏನು ಮಾಡೋದು? ಪ್ರೆಷರು ತಡ್ಕೊಳಕ್ಕಾಗಲ್ಲ. DCಗೆ ಏನಾದ್ರು ಉದ್ದೇಶ ಇದೆಯಾ? ಅವ್ರಿಗೆ ಸತ್ಯವಾಗಲೂ ಏನು ಉದ್ದೇಶ ಇಲ್ಲ. ಇವ್ರು ಹೇಳ್ತಾರೆ, ಅವ್ರು ಮಾಡ್ತಾರೆ. ನನಗೇನೋ ಅವ್ರಿಗೆ ಉದ್ದೇಶ ಇದೆ ಅಂತ ಅನಿಸಿಲ್ಲ. ಈ ಥರದ ಅಯೋಗ್ಯ ಆಡಳಿತವನ್ನು ನಡೆಸ್ತಾ ಇದ್ರೆ ನೀವು ಇದನ್ನು ಒಪ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತೇನ್ರಿ? ಆಗತ್ತಾ? ಒತ್ತುವರಿ ಕುಲ್ಲ ಪಡಿಸ್ತಾರೆ ಶಂಕರಪ್ಪಣ್ಣ, ಹೊಟ್ಟೆನಲ್ಲಿ ಬೆಂಕಿ ಬಿದ್ದಂಗೆ ಆಗುತ್ತೆ. ಇಲ್ಲಿರೋ ಹೊಳೆಗೋಣೆಯಲ್ಲಿ 8 ಜನರು ತೆಗೆದಿದ್ದಾಯ್ತಲ್ಲ, ಇನ್ನು ಉಳಿದಿರೋದು ಕೋರ್ಟಲ್ಲಿ ಅದಿಯಂತೆ ಏನಾಗಿದೆ, ಅದೆಲ್ಲ ನಮಗೆ ಗೊತ್ತಿಲ್ಲ. ನನ್ನ ಪ್ರಶ್ನೆಗೆ ಕಾಂಗ್ರೆಸ್ನವರು ಉತ್ತರ ಹೇಳಬೇಕು.
ಹೊಳೆಗೋಣೆನಲ್ಲಿ ವೆಹಿಕಲ್ ನಿಲ್ಸೋದು ಬೇಡ ಅಂತ ತೀರ್ಮಾನ ಮಾಡಿದ್ರೆ ಶೃಂಗೇರಿ ಮಠಕ್ಕೆ ಬರುವಂತ ವಾಹನಗಳನ್ನ ನೀವು ಎಲ್ಲಿ ನಿಲ್ಲಿಸ್ತೀರಿ? ಭಕ್ತರ ವಾಹನಗಳ ನಿಲುಗಡೆ ಎಲ್ಲಿ? ನೀವು ಹೇಳ್ಬೇಕು ಶೃಂಗೇರಿ ಅವರು ಎಲ್ಲಿ ಅಂತ. ಎಲ್ಲಿ? ಮೆಣಸೆಯಿಂದ ಇಲ್ಲಿಗೆ ಬರೋದಕ್ಕೆ ಮತ್ತೊಂದು ಕಾಂಗ್ರೆಸ್ನವ್ರದ್ದು ಒಂದು ದಂಧೆ ಸ್ಟಾರ್ಟ್ ಆಗ್ಬೇಕಾ? ನಮ್ಮವೇ ವೆಹಿಕಲ್ ಅಲ್ಲಿ ಹತ್ಬೇಕು, ಇಲ್ದಿರ್ ನಡ್ಕೊಂಡ್ ಬರ್ಬೇಕು ಅಂತ ಅವ್ರು ಹೇಳಿದಷ್ಟು ದುಡ್ಡು ಕೊಟ್ಟು ಬರ್ಬೇಕಾ? ಇಲ್ಲ ರೀ, ಹುಚ್ಚರಿ, ಮಂಡೆ ಕೆಟ್ಟಿದೆ. ಯಾವನಾರು ತಲೆ ಕೆಟ್ಟವನು ಮಾಡೋ ಕೆಲಸ. ಹೊಳೆಗೋಣೆನಲ್ಲಿ ಇತಿಹಾಸಗಳಿಂದ ನಾನು ಕಣ್ಬಿಟ್ಟಲ್ಲಿಂದ, ನೀವು ನಂಗಿಂತ ದೊಡ್ಡವರು, ನೀವು ನೋಡೋದಾಗಿಂದ ಅಲ್ಲೇ ವೆಹಿಕಲ್ ನಿಲ್ಲೋದು. ರಾಷ್ಟ್ರಪತಿಗಳು ಇಳಿದಿದ್ದಾರೆ, ಪ್ರಧಾನಮಂತ್ರಿಗಳು ಇಳಿದಿದ್ದಾರೆ ಅಲ್ಲಿ ಹೆಲಿಪ್ಯಾಡ್ ಇದ್ದಾಗ. ಇವರಿಗೆಲ್ಲ ಏನ್ರಿ ಆಗ್ತಾ ಉಂಟು? ತಲೆಗೆಲ್ಲ ಕೆಟ್ಟಿದ್ಯಾ? ಏನ್ ನಡೀತಾ ಇದೆ ಇಲ್ಲಿ ಶೃಂಗೇರಿ ಒಳಗೆ? ಏನ್ ನಡೀತಾ ಇದೆ ಅಂತ ಆಲೋಚನೆ ಮಾಡ್ಬೇಕಲ್ಲ. ಒತ್ತುವರಿನ ಕುಲ್ಲ ಮಾಡ್ತೀನಿ ಅಂತ ಹೇಳಿ ಕಾಫಿ ತೋಟದ ಒತ್ತುವರಿ ಕುಲ್ಲ ಮಾಡ್ತಾರೆ. ಮಾಗುಂಡಿಯಲ್ಲಿ ಪಕ್ಕ ಮಾಲ್ಗೋಡ್ ಅಂತಿದೆ. ಮಾಲ್ಗೋಡ್ನಲ್ಲಿ 33 ಎಕರೆ ಕಾಫಿ ತೋಟ ಕಡಿದ್ರು. ಎಷ್ಟು ದಿನ ಆಯ್ತು? 8 ದಿನ ಆಯ್ತು, 10 ದಿನ ಆಯ್ತು. 10 ಹೆಚ್ಚಂದ್ರೆ 10 ದಿನ. 33 ಎಕರೆ ರೀ. ನಾನು ಆಫೀಸರ್ ಒಬ್ರಿಗೆ ಮಾತಾಡಿದೆ. 30 ಎಕರೆಗೆ 600 ಚೀಲ ಕಾಫಿ ಸಿಂಪಲ್ ಆಗಿ ಬೆಳೆದ್ರೆ ಮಾಗುಂಡಿಲಿ ಬರುತ್ತೆ. 600 ಚೀಲಕ್ಕೆ 90 ಲಕ್ಷ ರೂಪಾಯಿ ಆಗುತ್ತೆ ರೀ. 1 ಕೋಟಿ ರೂಪಾಯಿ ಇನ್ಕಮ್ ರೀ. ಅವನು ಮಂತನ ಹಾಳು ಮಾಡಬೇಡಿ, ಯಾಕೆ ಮಾಡ್ತೀರಿ ಅಂತ ಕೇಳಿದೆ. ಫಾರೆಸ್ಟ್ ಸರ್ ಅಂದ್ರು. ಈ ಕಡೆ ಹಲ್ಸೂರು ಇದೆಯಲ್ಲ, ಹಲ್ಸೂರು ಫಾರೆಸ್ಟು, ಅವು 2 ಊರ ಮಧ್ಯ ಒಂದು ತೋಟ ಇದೆ, 400-300 ಎಕರೆ ಇರ್ಬೋದು. ಅದು ಮಾತ್ರ ಒತ್ತುವರಿ 65-70 ಎಕರೆ ಇದ್ರೆ ಅದು ಫಾರೆಸ್ಟ್ ಅಲ್ಲ. ಅಲ್ಲಿ ರೆವಿನ್ಯೂ ಇದೆ ನೋಡಿ. ಅದು ಆ ರೆವಿನ್ಯೂನ ನನ್ನ ಮಗಂದು ಹೋಗಿ ಹೆಂಗ್ ನಿಲ್ಲುತ್ತೆ ಅಂದ್ರೆ, ಯಾರದ್ದು ಜಾಗ ಬೇಕಂತಿರುತ್ತೆ ಅಲ್ಲಿ ರೆವಿನ್ಯೂ ಹೋಗಿ ನಿಲ್ತದೆ, ಯಾರದ್ದು ಕಡಿಬೇಕಂತಿರ್ತದೋ ಅಲ್ಲಿ ಫಾರೆಸ್ಟ್ ಆಗಿ ನಿಲ್ತದೆ. ಇಲ್ಲಿ ನಮ್ಮ ಹುತ್ತಿನ ಗದ್ದೆ ಕಾರ್ತಿಕ್ ಹೆಬ್ಬಾರರದ್ದು, ಹೆಬ್ಬಾರರು ಅಲ್ಲ ಅನ್ಸುತ್ತವ್ರು, ಪದ್ಮನಾಭ ಅವ್ರದ್ದು ಕೊಗರೆನಲ್ಲಿ ಮೊನ್ನೆ ಹೋಗಿದಾರ್ರಿ ಕಡಿಯಕ್ಕೆ. ನಾನು ಕೇಳ್ತೇನೆ, ಅಧಿವೇಶನ ನಡಿಬೇಕಾದ್ರೆ ಅಧಿಕಾರಿಗಳು ಗಡ 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 ನಡುತ್ತಾ ಇರ್ತಾರೆ. ಇಡೀ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿ, SP ಆದಿಯಾಗಿ, CO ಆದಿಯಾಗಿ, ಇಲ್ಲಿ ತಹಶೀಲ್ದಾರ್ ತನಕ ಎಲ್ಲಿ ಏನು ಪ್ರಶ್ನೆ ಹಾಕ್ತಾನೋ ಶಾಸಕ, ಏನಾಗುತ್ತೋ ರಗಳೆ ಬೇಡ, ಅಧಿವೇಶನ ಒಂದು ಮುಗಿಲಿ, ಅಧಿವೇಶನ ಒಂದು ಮುಗಿಲಿ ಅಂತ. ಅಧಿವೇಶನ ಜೀವಂತವಾಗಿ ನಡೀತಾ ಇದೆ ರೀ. ಇಲ್ಲಿ 33 ಎಕರೆ ಕಾಫಿ ತೋಟ ಕಡಿತಾರೆ. ಹುತ್ತಿನ ಗದ್ದೆ ಕೊಗರೆನಲ್ಲಿ ಹೋಗಿ ನಾನು ಕಡಿತೀನಿ ಕಾಫಿ ತೋಟ ಅಂತ ಕೈ ಹಾಕ್ತಾರೆ. ಇವ್ರ ಅಧಿವೇಶನ ನಡಿಬೇಕಾದ್ರೆ ಇಲ್ಲಿ ಕೈ ಹಾಕ್ತಾರೆ ಅಂದ್ರೆ ಇವರಿಗೆ ನಂಬಿಕೆ ಯಾವ್ದು ಹೇಳಿ? ನಮ್ಮ ಶಾಸಕರು ನಮ್ಮ ಪರ ಇದ್ದಾರೆ, ಕಡಿಯಕ್ಕೆ ಕೀಳಕ್ಕೆ ಏನೂ ತೊಂದರೆ ಇಲ್ಲ ಅಂತ. ಅದೇ ನಾನ್ ಶಾಸಕನಾಗಿದ್ರೆ ವಿಧಾನಸಭೆಯಲ್ಲಿ ಧರಣಿ ಕೂಗ್ತಿದ್ದೆ, ಅಬ್ರ ಹಾಕ್ತಿದ್ದೆ, ಅವ್ನು ಯಾವ ಅಧಿಕಾರಿ ಕೈ ಹಾಕ್ಯಾನೋ ಅವ್ನು ಕೈ ಕತ್ತರಿಸು ಅಂತ ಹೇಳ್ತಿದ್ದೆ. ಅಧಿವೇಶನ ನಡಿಬೇಕಾದ್ರೆ ರೈತರ ಭೂಮಿ ಕೈ ಹಾಕ್ತೀರಾ ನೀವು ಕೇಳ್ತಿದ್ದೆ. ಅಧಿವೇಶನ ನಡಿಬೇಕಾದ್ರೆ ಕೈ ಹಾಕ್ತಾರೆ ಅಂತ ಹೇಳಂದ್ರೆ ನೀವು ಶೃಂಗೇರಿಯ ಜನ ತೀರ್ಮಾನ ಮಾಡ್ರಿ. ಶಾಸಕರ ಬೆಂಬಲ ಇಲ್ಲದೆ ನಡೆಯುತ್ತೇನ್ರಿ ಇದು? ಇಲ್ಲ, ಪಾಪ ಕಣ, ಅವ್ರಿಗೆ ಗೊತ್ತೇ ಇಲ್ಲ. ಹೋಗಿದ್ದೆ ನಾನು, ಅವ್ರಿಗೆ ಗೊತ್ತೇ ಇಲ್ಲ ಅಂತ ಕಣ. ನಮ್ಮವ್ರು ಹೇಳ್ತಾ ಬರೋದು ಮಾರ, ಮತ್ತೆ ನನ್ನ ಹತ್ರನೇ ಬಂದು ಹೇಳೋದು. ನೀವು ಹೇಳ್ಬೋದಿತ್ರಿ ಶಾಸಕರ, ಪಾಪ ಕಣ್ರಿ ಅವ್ರಿಗೆ ಗೊತ್ತಿಲ್ಲ. ಎಂತ ಗೊತ್ತಿಲ್ಲ ಏನಂತ ನಂಗೆ ಗೊತ್ತಿಲ್ಲ. ಏನ್ ನಡೀತಾ ಇದೆ ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಂಡು ಹೇಳಿ. ನೀವು ಅರ್ಥ ಮಾಡ್ಕೊಂತೀರಿ ಅಂತೇಳಿ ನಾನು ಭಾವಿಸ್ತೇನೆ. ನನಗೆ ನಮ್ಮ ಫಾರೆಸ್ಟ್ ಇಲಾಖೆಯ ಅಧಿಕಾರಿಗಳ ನಡವಳಿಕೆ, ಪೊಲೀಸ್ ಇಲಾಖೆಯ ನಡವಳಿಕೆ, ಈ ಇಲಾಖೆಗಳ ಒಳಗಡೆ ಪಿಕ್ ಪಾಕೆಟರ್ ಉತ್ತಮ ಸಾರ್ ಒಂದ್ ಜೋಬಲ್ಲಿ ಇದ್ದಿದ್ದು ಹೊಡ್ಕೊಂಡು ಬಸ್ಸತ್ ಹೋಗ್ಬಿಡ್ತಾನೆ. ಇವ್ರು ಫೋನ್ ಪೇ ದುಡ್ಡು ಹಾಕಿಸ್ಕೊಂತಾರೆ, ನಮ್ಮ ಹತ್ರ ಇರೋಷ್ಟು ದುಡ್ಡು ಪೂರ ಹಾಕ್ಬೇಕು. ಆ ಕಳ್ಳಗಿಂತ ಇವ್ರು ಡೇಂಜರ್. ಕೇಳೋನಿಲ್ಲ ರೀ. ಅಕಸ್ಮಾತ್ ನಿಮ್ಗೊಂದು ಕಲ್ಪನೆಗೆ ಕೊಡ್ತೀನಿ. ನಾನು ಮೊನ್ನೆ ಗೆದ್ಬಿಟ್ಟಿದ್ದೆ ಅಂತ ಇಟ್ಕೊಳ್ಳಿ, 23 ಮೇ 13ನೇ ತಾರೀಕು ನಾನು ಗೆದ್ದಿದ್ರೆ, ಇದೇ ಸ್ಥಿತಿ ಈ ಕ್ಷೇತ್ರದಲ್ಲಿ ಏನಾದ್ರು ಆಗ್ತಾ ಇದ್ದಿದ್ರೆ ಅಂತ ಬೇಡ, ಇನ್ನೂ ಚೆನ್ನಾಗಿದ್ದಿದ್ರೆ, ಈ ಸರಿ ರಾಜೇಗೌಡರು ಗೆಲ್ಬೇಕಿತ್ತು ಕಣ. ಎಂತ ಕೆಲಸ ಮಾಡೋರು ಗೊತ್ತಾ? ಶಿವಕುಮಾರ್ ಉಪಮುಖ್ಯಮಂತ್ರಿ ಅಲ್ಲ, ಎಷ್ಟು ದುಡ್ಡು ತರೋರು ಕಣ, ಭಾರಿ ಮಾಡ್ತಿದ್ರು. ಇವ ಎಂತ ಮರ ಎಂತ ಇಲ್ಲ, ಕೇಳಿದ್ರೆ ಮುಖ್ಯಮಂತ್ರಿ ಕೊಡಲ್ಲ ಅಂತಾನೆ ಅಂತ. ಈಗ ಯಾರು ಕಾಂಗ್ರೆಸ್ನವ್ರು ಕಿಮುಕ್ ಅನ್ನಲ್ಲಪ್ಪ. ಮನೆಗೆ 2,000 ಬರಲ್ಲನಾ, 2,000 ಬರಲ್ಲನ ಅಂತಾರೆ. ಹೇಳ್ತಾರೋ ಇಲ್ಲ? ಏನ್ರಿ ನಡೀತಾ ಇದೆ ಇದು? ಆ 2,000ನೂ ಮನೆ ಬಾಗ್ಲಿಗೆ ಬರಲ್ಲ. ಎಲ್ಲವಕ್ಕೂ ರೇಟ್ ಎತ್ತಿ ಹೋಗಿದೆ. ಅವೆಲ್ಲ ಹೇಳ್ತಾ ಹೋದ್ರೆ ಆಗದೆ ಇರುವಂತ ಸಮಯ ಆಗ್ತದೆ. ಈಗ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಂದ್ರೆ, ದಯವಿಟ್ಟು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಣ.
ಗಂಗಾ ಕಲ್ಯಾಣ ಆಗ್ತಾ ಉಂಟಾ ಇದೆಯಾ? ಇಲ್ಲ ನಿಮಗೇನಾದ್ರು 53 ಹಕ್ಕುಪತ್ರ ಸಿಕ್ಕಿದೆಯಾ? 94C ಸಿಕ್ಕಿದೆಯಾ? ನಿಮ್ಮೂರು ರಸ್ತೆ ಆಗಿದೆಯಾ? ನಿಮ್ಮೂರು ರಸ್ತೆ ಪ್ಯಾಚ್ ಹಾಕಿದಾರಲ್ಲ ಅದು ಸರಿ ಇದೆಯಾ? ಉಳಿದಿದೆಲ್ಲ ಬಿಟ್ಬಿಡಿ. ಚಿಕ್ಕಮಗಳೂರಿಗೆ ನಾವೆಲ್ಲ ಹೆಂಗೆ ಹೋಗ್ಬೇಕು? ಬಾಳೆಹೊನ್ನೂರಿಗೆ ಹೋಗ್ಬೇಕಾ? ಇನ್ನು ಹೋಗ್ಬೇಕಾದ್ರೆ ಯೋಚನೆ ಮಾಡಬೇಕು. ಅಲ್ಲೊಂದು ಪಕ್ಕದಲ್ಲಿ ಒಂದು ಸೇತುವೆ ನಡೀತಾ ಇದೆ. ಅನಂತಕುಮಾರ್ ಅವರು ಪಾಪ ಅವರು ಬದುಕಿದ್ದಾಗ ನನ್ನ ತಾಯಿ ಶೃಂಗೇರಿನಲ್ಲಿ ಅಲ್ಲ ಬಾಳೆಹೊನ್ನೂರಿನಲ್ಲಿ ಇದ್ರು, ಏನಾದ್ರು ಮಾಡಬೇಕು ಅಂತ ಕೇಳಿದ್ವಿ. ಈ ಸೇತುವೆ ಹಳತಾಗಿದೆ ಸರ್, ಇದನ್ನೊಂದು ಕೊಡಿಸಿ ಸರ್ ಅಂದೆ. ಅನಂತಕುಮಾರರು ಆಗ ಕೇಂದ್ರ ಮಂತ್ರಿ ಇದ್ರು, ಸಿದ್ದರಾಮಯ್ಯನವರು ಅದರ ಶಂಕುಸ್ಥಾಪನೆಗೆ ಬಂದಿದ್ರು 2016ರಲ್ಲಿ. 2016ರಲ್ಲಿ ಶಂಕುಸ್ಥಾಪನೆ ಮಾಡಿರೋದು. ದಿನ ಬೆಳಗ್ಗೆ ರಾಜೇಗೌಡರು ಅದೇ ಸೇತುವೆ ಪಕ್ಕದಲ್ಲಿ ಬರ್ತಾರೆ. ಆ ಸೇತುವೆ ಪಂಚವಾರ್ಷಿಕ ದಶವಾರ್ಷಿಕ ಯೋಜನೆಗಳನ್ನು ಮೀರಿದ್ದದು. ಒಂದಿನ ಹೋಗಷ್ಟೊತ್ತಿಗೆ ನಿನ್ನೆ ಬರ್ತಾ ನೋಡಿದ್ನಪ್ಪ, ಮತ್ತೆಲ್ಲೋ ಶೀಟ್ ಹೊಡಿತಾ ಇದಾರೆ. ಅಲ್ಲ ಶಂಕರಪ್ಪಣ್ಣ, ಸ್ಲ್ಯಾಬ್ನ ಒಂದಿನ ಹಾಕ್ತಾರ, 10 ದಿನ ಹಾಕ್ತಾರ, 10 ವರ್ಷದಲ್ಲಿ ಹಾಕ್ತಾ ಇರ್ತಾರ, ದಿನ ಇಷ್ಟಿಷ್ಟೇ ಉದ್ದ. ಆ ಸ್ಲ್ಯಾಬ್ ಮೇಲೆ ನಾವ್ಯಾರು ಹೋದ್ರೆ ಅದು ಸಾಯೋರ್ ನಾವೇ. ಯಾಕಂದ್ರೆ ಇವ್ರ MLA ಗಿರಿ ಮುಗಿದ ಮೇಲೆ ಇವ್ರು ಬರಲ್ಲ, ಇವ್ರು ಚಿಕ್ಕಮಗಳೂರಿಂದ ಹಂಗೆ ಹೋಗ್ತಾರೆ. ಸಾಯೋರು ಯಾರು ನೋಡಿರ? ಅದನ್ನ ತಲೆ ಒಳಗೆ ಹಾಕೊಂಡಿಲ್ಲ ಅಷ್ಟೇ ಯಾರು. ಹೋಗ್ತಾ ನೋಡ್ಕೊಂತ ಹೋಗಿ. 3 ವರ್ಷದಿಂದ ಅದ್ರ ತಲೆ ಮೇಲೆ ಸ್ಲ್ಯಾಬ್ ಹಾಕ್ತಾ ಇದ್ದಾರೆ. 3 ವರ್ಷದಿಂದ ಮುಗುದಿಲ್ಲ. ಈಗ ಮತ್ತೆ ನಿನ್ನೆ ನೋಡಿದೆ ಅಣ್ಣ ನಾನು, ಮತ್ತೆ ಸ್ಲ್ಯಾಬ್ ಹಾಕ್ತಾ ಇದ್ದಾರೆ ಬಾಳೆಹೊನ್ನೂರು ಸೇತುವೆಗೆ. ಅಲ್ರಿ, ನಾನು MLA ಆಗಿದ್ದಾಗ ಮಾಡಿರೋ ರಸ್ತೆಗಳು ಇನ್ನೂ ಗುಂಡಿ ಬಿದ್ದಿಲ್ಲ. ಇವ್ರು ಮಾಡಿರೋವು ಇವ್ರ ಊರಿಗೆ ಹೋಗ್ಬೇಕಾರೆ ಎಲೆಕಲ್ ಹತ್ರ ಒಂದು ಸ್ಟ್ರೈಟ್ ಮಾಡ್ಯಾರ ಗೊತ್ತಾ? ಜೀವರಾಜ್ ಏನ್ ಮಾಡೋದು, ನಾನು ಮಾಡೀನಿ ಒಂದು ಅಂತ. ಅದಕ್ಕೆ ಹೋದ ವರ್ಷನೂ ಟಾರ್ ಹಾಕಿದ್ರು, ಈ ವರ್ಷನೂ ಹಾಕ್ಯಾರ. ವೆಹಿಕಲ್ಲೇ ಹೋಗಲ್ಲ, ಕಿತ್ತೋಗಿ ಆಗಿದೆ. ಹೌದೋ ಈ ದುಡ್ಡು ಎಲ್ಲಿ ಹೋಗ್ತಾ ಇದೆ? JJM ದುಡ್ಡು ಸತೀಶ್ ಹೇಳ್ದಂಗೆ ಎಲ್ಲಿಗೆ ಹೋಗ್ತಾ ಇದೆ? ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಇವ್ರ ಯೋಗ ರೀ, ಪುಣ್ಯದ ಫಲ ಇವ್ರದ್ದು. ಇವರು ಯಾವಾಗ MLA ಆದ್ರೆ ಅವತ್ತಿನಿಂದ ತಾಲೂಕ್ ಪಂಚಾಯತಿ ಇಲ್ಲ, ಜಿಲ್ಲಾ ಪಂಚಾಯತಿ ಇಲ್ಲ, ಪೂರಾ ದುಡ್ಡು ಇವರಿಗೆ. ನಮ್ಮೆಲ್ಲರ ನಾಯಕರಾದಂತ DN ಜೀವರಾಜ್ ಅವರೇ, ನೀವೆಲ್ಲರೂ ನೋಡಿದಿರಿ, ಮೊನ್ನೆ ಅಧಿವೇಶನದಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಒಂದು ಮಾತಾಡಿದ್ರು. ಏನ್ ಹೇಳಿದ್ದಾರೆ? ನನ್ನ ಬಗ್ಗೆ ಸುಮ್ಮನೆ ಪ್ರತಿಭಟನೆ ಮಾಡ್ತಿದ್ದಾರೆ, ಅವ್ರಿಗೆ ಕೆಲಸ ಇಲ್ಲ ಅಂತ ಹೇಳಿ. ನಿಮ್ಮ ವಿರುದ್ಧ ಯಾಕೆ ಪ್ರತಿಭಟನೆ ಮಾಡಬಾರ್ದು ಅಂತ ಒಂದು ಹೇಳ್ತೀರಾ ಶಾಸಕರೇ? ಶೃಂಗೇರಿಯಲ್ಲಿ ಡಿಪೋ ಆಗ್ತಾ ಇದೆಯಲ್ಲ, ಅದರ ಮಣ್ಣಿನ ದಂಡ ಎಲ್ಲಿವರೆಗೆ ಮುಟ್ಟಿದೆ ಗೊತ್ತಿದೆ ಶಾಸಕರೇ? 1 ಕೋಟಿಗೂ ಜಾಸ್ತಿ ದಂಧೆ ನಡೀತಾ ಇದೆ. ಯಾವುದೇ ಲೇಔಟಿಗೆ ನೀವು ಮಣ್ಣು ಹಾಕ್ಸ್ಬೇಕು ಅಂತಂದ್ರೆ ಕಾಂಗ್ರೆಸ್ ನಾಯಕರು ಕೊಟ್ಟ ಲಾರಿಗಳಲ್ಲಿ ಮಾತ್ರ ಹಾಕ್ಸ್ಬೇಕು. ನೀವು ಬೇರೆಯವ್ರ ಹತ್ರ ಹಾಕ್ಸಿದ್ರೆ ಲಾರಿ ಸೀಜ್ ಆಗತ್ತೆ. ನಿಮ್ದು ಬೇರೆಯವ್ರ ಹತ್ರ ಮರಳು ಹಾಕ್ಸಿದ್ರೆ ಗಾಡಿ ಸೀಜ್ ಆಗತ್ತೆ. ಅಂದ್ರೆ ಮರಳಿಂದಂದ ಈ ತರ ನಡೀತಾ ಇದೆ. ಇದಕ್ಕೆ ಇತ್ತೀಚೆಗೆ ಒಬ್ರು ನಿಮ್ಮ ಶೃಂಗೇರಿ ಸ್ಟೇಷನ್ ಒಬ್ರು ಜಕ್ಕಣ್ಣ ಅಂತ ಒಬ್ರು ಇನ್ಸ್ಪೆಕ್ಟರ್ ಇದ್ರಲ್ಲ, ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಶಾಸಕರೇ? ಇದನ್ನ ಕೇಳಬಾರ್ದ ನಿಮ್ಮನ್ನ ನಾವು? ಆ ಇನ್ಸ್ಪೆಕ್ಟರ್ ಹೊರಗಡೆ ಖಾಸಗಿಯಾಗಿ ಯಾರ ಹತ್ರ ಮಾತಾಡಿ ನಮಗೆ ಗೊತ್ತಾಗ್ತಿರೋದು, ಕಾಂಗ್ರೆಸ್ಸಿನ ನಾಯಕರಿಗೆ ಸ್ಟೇಷನ್ ಇಂದ ಮಾಮೂಲಿ ಹೋಗ್ತಾ ಇತ್ತು. ಕಾಂಗ್ರೆಸ್ಸಿನ ನಾಯಕರಿಗೆ ಸ್ಟೇಷನ್ ಇಂದ ಮಾಮೂಲಿ ಕೊಡುವಂತ ವ್ಯವಸ್ಥೆ ತಂದಿಟ್ಟಿದ್ರಲ್ಲ, ಇದನ್ನ ಕೇಳಬಾರ್ದ ನಿಮ್ಮನ್ನ? ಗಾಂಧಿ ಮೈದಾನದಲ್ಲಿ ಅಂಗಡಿ ತೆಗೆಸಿದ್ರಲ್ಲ, ಎದೆ ಮುಟ್ಕೊಂಡು ನಿಮ್ಮ ಆತ್ಮ ಮುಟ್ಕೊಂಡು ಹೇಳಿದ್ರು ಶಾಸಕರೇ, ನಿಲ್ಸಕ್ ಆಗ್ತಿರಲ್ಲ ನಿಮ್ಮ ಹತ್ರ? DC ಅವರಿಗೆ ಮಾತಾಡಿ ನಿಲ್ಸಕ್ ಆಗ್ತಿರಲ್ಲ ನಿಮ್ಮ ಹತ್ರ? ಯಾಕೆ ಮಾಡ್ಲಿಲ್ಲ? ನಿಮ್ಮನ್ನು ಕೇಳಬಾರ್ದ? ಈಗ ಪಾರ್ಕಿಂಗ್ ವಿಚಾರಕ್ಕೆ ನಿಮ್ಮ ಹತ್ರ ನಾನೇ ಖುದ್ದಾಗಿ 3 ಸರಿ ನಿಮ್ಗೆ ಫೋನ್ ಮಾಡಿದೆ 10 ದಿನದಲ್ಲಿ. ಕೇಳಿದ್ರ ನೀವು? DC ಅವರಿಗೆ ಕೇಳಿದ್ರ? ಅಯ್ಯೋ ಅದಾಗ್ಬೇಕು, ಚರ್ಚೆ ಅದಾಗ್ಲೇಬೇಕು ಅಂತ ನನ್ನ ಹತ್ರ ಫೋನಲ್ಲಿ ಹೇಳಿದ್ರ ಶಾಸಕರೇ? DC ಅವರಿಗೆ ಹೇಳೋ ತಾಕತ್ ನಿಮ್ಗಿಲ್ವಾ? ಹಾಗಾದ್ರೆ ಅಧಿಕಾರಿಗಳದೇ ರಾಜ್ಯ ನಡೀತಾ ಇದೆಯಾ ಇಲ್ಲಿ? ನೀವ್ ಯಾಕೆ ಮಾಡ್ತಾ ಇದ್ರಿ ಇಲ್ಲಿ? ಯಾಕಿದ್ರಿ ನೀವು? ಒಂದು ಅಭಿವೃದ್ಧಿ ನಾನು ಬರೀ ಒಂದು 20 ಅಭಿವೃದ್ಧಿನ ಜೀವರಾಜ್ ಅವರ ಪೀರಿಯಡ್ ಆಗಿದ್ದನ್ನು ಓದಿ ಹೇಳ್ತೀನಿ. ಇಲ್ಲಿ ಯಾರು ನಿಮ್ಮ ಕಾಂಗ್ರೆಸ್ ನಾಯಕರು ಇದ್ರೆ ದಯವಿಟ್ಟು ನಿಮ್ಮ ಓದಿಲ್ ಆದಂತ ಒಂದಷ್ಟು ಕಾಮಗಾರಿಗಳನ್ನ ನೀವು ಈ ತರ ಓದಿ ಹೇಳಿದ್ರೆ ನಾವು ಯಾವ ಪ್ರತಿಭಟನೆ ಮಾಡಲ್ಲ. ನಿಮ್ಮನ್ನ ನಾವು ಇಲ್ಲಿ ಮತ್ತೊಂದು ಮೆರವಣಿಗೆ ಮಾಡಿ ಮೆರೆಸ್ತೀವಿ ನಿಮ್ಮನ್ನ. ಮೂರು ತಾಲೂಕಿಗೆ ಅಗ್ನಿಶಾಮಕ ಫೈರ್ ಸ್ಟೇಷನ್ಗಳನ್ನ ಕೊಟ್ಟರು. ಅದಲ್ಲದೆ ನೀವು ಯನ್ನಾಪುರವನ್ನ ಒಂದು 10 ವರ್ಷಗಳ ಹಿಂದೆ ನೋಡಿದ್ರೆ ಹೇಗಿತ್ತು? ರೋಡ್ ಅಗಲ ಆಯ್ತು. ಕೊಪ್ಪ 100 ಬೆಡ್ಡಿನ ಆಸ್ಪತ್ರೆ ಆಯ್ತು. ಶೃಂಗೇರಿ 100 ಬೆಡ್ ಹಾಸ್ಪಿಟ್ಲಿಗೆ ಎಷ್ಟು ದಿನದಿಂದ ನಾವು ಕೇಳ್ತಾ ಇದೀವಿ ಶಾಸಕರೇ? ನಿಮ್ಮನ್ನ ಕೇಳಬಾರ್ದು ನಾವಲ್ವಾ? ಇದನ್ನ ಮೊನ್ನೆ
ಪಾಪ 100 ಬೆಡ್ಡಿನ ಸಮಿತಿ ಅಂತ ಆಸ್ಪತ್ರೆ ಸಮಿತಿ ಅಂತ ಒಂದು ಹೋರಾಟ ಮಾಡ್ಕೊಂಡು ಹುಡುಗರು ಹೋರಾಟಕ್ಕೆ ಹೋದ್ರೆ ಏನ್ ಮಾಡಿದ್ರಿ? ಪೊಲೀಸ್ನವರ ಮೂಲಕ ಆ ಬ್ಯಾನರ್ಗಳನ್ನ ಕೀಳಿಸಿ, ಅಂದ್ರೆ ನಿಮ್ಮನ್ನ ಯಾರು ಕೇಳಲೇಬಾರ್ದು, ಹಿಟ್ಲರ್ ಸರ್ಕಾರ ನಡೀತಾ ಇದೆ ಇಲ್ಲಿ, ಅವ್ರ ಮೇಲೆ FIR ಹಾಕಿದಿರಿ. ನೀವೇನಾದ್ರೂ ಇದನ್ನ ಇಲ್ಲ ಅಂತ ಹೇಳಿದ್ರೆ, ಯಾರು ಮಾಡಿಲ್ಲ ಇದನ್ನ ನಮ್ಗೆ ಇನ್ಸ್ಪೆಕ್ಟರ್ ಮೂಲಕ ನಾನು ಮಾಡಿಸಿಲ್ಲ ಅಂತ ಹೇಳಿ ಶಾಸಕರು ನೀವು ಆಗಿದ್ರೆ, ಯಾಕೆ FIR ಹಾಕಿರೋ ಮೇಲೆ ಏನ್ ಕೇಳಬಾರ್ದು ಕೇಳಿದಾರೆ ಅವ್ರು ನಿಮ್ಮನ್ನ? ಜಲ್ ಜೀವನ್ ಮಿಷನ್ ಪೈಪ್ ಲೈನ್ಗಳಾಯ್ತು ಎಲ್ಲ ಕಡೆ, ಆ ಒಳಗಡೆ ಪೈಪ್ ಯಾವ ತರದ್ ಬಿತ್ತು ಏನಂತ ಯಾರಿಗೂ ಗೊತ್ತಿಲ್ಲ, ಅದನ್ನ ಅವ್ಯವಹಾರ ಆಯ್ತು ಅಂತ ನಿಮ್ಮ ಒಬ್ಬರು ನಾಯಕರೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ. ಜಲ್ ಜೀವನ್ ಮಿಷನ್ ಅಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ತನಿಖೆ ಮಾಡಿಸಿ ಶಾಸಕರೇ ನೀವು. ಯಾಕಾಗಲ್ಲ ನಿಮಗೆ ತನಿಖೆ ಮಾಡಿಸ್ಲಿಕ್ಕೆ? ಯಾರು ಅದನ್ನ ಹೋರಾಟ ಮಾಡಿದ್ದು? ಯಾರು ಅದನ್ನ ಆ ದುಡ್ಡನ್ನು ಹೊಡ್ಕೊಂಡು ತಿಂದವರು ಹೇಳ್ಬೇಕಲ್ಲ ನೀವು. ಈಗ ಶೃಂಗೇರಿ ದೇವಸ್ಥಾನದ ಹತ್ರ ಒಂದು ಪಾರ್ಕಿಂಗ್ ವ್ಯವಸ್ಥೆ 50-60 ವರ್ಷದಿಂದ ನಡೀತಾ ಇದೆ. ಪಟ್ಟಣ ಪಂಚಾಯತಿ ಅದನ್ನ ಬಿಡ್ ಮಾಡುತ್ತೆ, ಆ ಬಿಡ್ ಮಾಡಿದ ದುಡ್ಡಲ್ಲಿ ಪಟ್ಟಣ ಪಂಚಾಯತಿ ನಡೆಯುತ್ತೆ. ಇದನ್ನ ನೀವು ಕೇಳಿದ್ರೆ, ಈ ಮೊನ್ನೆ DC ಅವ್ರ ಹತ್ರ ನಾವು ಕೋಟ ಶ್ರೀನಿವಾಸ ಪೂಜಾರಿ ಅವ್ರನ್ನ ಕರ್ಕೊಂಡು ಹೋಗಿ ಕೇಳಿದ್ರೆ DC ಅವ್ರು ಹೇಳ್ತಾರೆ ಅದು ಹೊಳೆ ಖರಾಬು ಅಂತ, ಬಾ ಖರಾಬಲ್ಲಿ ಇದೆ, ನಾವು ಮಾಡಕ್ ಬಿಡಲ್ಲ ಅಂತೇಳಿ. ಶ್ರೀನಿವಾಸ ಪೂಜಾರಿ ಅವ್ರು ಹೇಳಿದ್ರು ಈ CRZ ವ್ಯಾಪ್ತಿಯಲ್ಲೇ ಬರುತ್ತೆ, ಮಲ್ಪೆ ಬೀಚ್ ಹತ್ರ ಎಲ್ಲ ಪ್ರವಾಸೋದ್ಯಮ ಇಲಾಖೆಯವರು ಟೆಂಡರ್ ಮಾಡಿ ಕೊಡ್ತಾ ಇದಾರಲ್ಲ ವರ್ಷಕ್ಕೆ, ನಿಮ್ಮ ಹತ್ರ ಯಾಕೆ ಮಾಡಕ್ಕಾಗಲ್ಲ? ಇದ್ಯಾವ ಕಾನೂನು ನಿಮ್ದು ಅಂತ ಕೇಳಿದ್ರೆ, ಹಾಗಾದ್ರೆ ಒಂದ್ ಕೆಲಸ ಮಾಡ್ಲಿ, ಪಾರ್ಕಿಂಗ್ ಗಾಡಿಗಳನ್ನ ನಿಲ್ಸ್ಕೊಂಡ್ಲಿ, ಅವರು ಹಣ ಕಲೆಕ್ಷನ್ ಮಾಡಬೇಡಿ, ಜಿಲ್ಲಾಧಿಕಾರಿಗೆ ಹೇಳೋದು. ಇದು ಯಾವ ಡಬಲ್ ಸ್ಟ್ಯಾಂಡರ್ಡ್ ನಮಗೆ ಗೊತ್ತಾಗ್ತಾ ಇಲ್ಲ. ಮೊನ್ನೆ ಶೃಂಗೇರಿ ಗ್ರಾಮ ಪಂಚಾಯತಿಗಳಿಗೆ ಎಲ್ಲ ಒಂದು ಅರಣ್ಯ ಇಲಾಖೆಯಿಂದ ಒಂದು ನೋಟಿಸ್ ಬಂದಿದೆ, ಯಾವುದೇ ಹೊಸ ಕಂದಾಯಗಳನ್ನ ಹಾಕ್ಬೇಡಿ ನೀವು ಅಂತೇಳಿ. 11ನೇ ತಾರೀಕು ಬಂದಿರೋದು, ಅಧಿವೇಶನ ಆಗ್ತಾ ಇದೆ, ಇದು 11ನೇ ತಾರೀಕು ಬಂದಿದೆ. ಹಾಗಿದ್ರೆ ಅರಣ್ಯ ಇಲಾಖೆಯವರದೇ ಒಂದು ರಾಜ್ಯ ಸರ್ಕಾರ ನಡೀತಾ ಇದೆ ಶೃಂಗೇರಿಯಲ್ಲಿ. ಜಂಟಿ ಸರ್ವೆ ಒಂದು 4-5 ತಿಂಗಳ ಹಿಂದೆ ಒತ್ತುವರಿ ವಿಚಾರ ಬಹಳ ಬಗ್ ಅಂತ ಇತ್ತು, ಒಂದಷ್ಟು ಪ್ರತಿಭಟನೆಗಳಾಯ್ತು. ಅವತ್ತು ಜಂಟಿ ಸರ್ವೆ ಬಗ್ಗೆ ಕೇಳಿದ್ರೆ ಏನ್ ಹೇಳಿದ್ರು? ಇಂಬಳ ಇದೆ, ಬಾಡಿ ಮಳೆ ಇದೆ, ಕಾಡಿಗೆ ಹೋಗ್ಲಿಕ್ಕಾಗಲ್ಲ ಅಂತೇಳಿ. ಈಗ ಯಾವ ಕಾಲ ನಡೀತಾ ಇದೆ ಶಾಸಕರ? ಇಲ್ಲಿ ಮಳೆಗಾಲ ಇದೆಯಾ? ಅಲ್ಲ, ಇಲ್ಲೇನಾದ್ರು ನಕ್ಸಲೈಟ್ಸ್ಗಳು ಮತ್ತೆ ಕಾಡಲ್ಲಿ ಕೂರಿಸಿದಿರ ನೀವು? ಯಾಕೆ ನಿಮ್ಮ ಹತ್ರ ಸರ್ವೆ ಆಗ್ತಾ ಇಲ್ಲ? ಯಾಕೆ ಸರ್ವೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಎಲ್ಲಾದ್ರೂ ಜಂಟಿ ಸರ್ವೆ ಆಗದೆ ಯಾರಾದ್ರೂ ಶೃಂಗೇರಿ ತಾಲೂಕು ರೈತರ ಬೇಲಿಗೆ ಫಾರೆಸ್ಟ್ನವ್ರು ಕೈ ಹಾಕಿದ್ರೆ ಮಾತ್ರ ಈ ಹೋರಾಟ ಎಲ್ಲಿವರೆಗೂ ಹೋಗ್ಬೋದು. ನೀವೇ ಕಾರಣ ಆಗ್ತೀರಿ ಶಾಸಕರೇ, ಇದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲೊಂದು 5-6 ಜನ ಹುಡುಗರು ಕೂತಿದ್ದಾರೆ. ಈಗ ಅಡ್ಡಗದ್ದೆ ಹತ್ರ ಯಾರಿಗೋ ಒಬ್ಬನಿಗೆ ಬೈಕಲ್ಲಿ ಒಂದು ಕಾರು ತಾಸ್ಕೊಂಡು ಬಂದ್ರು. ಯಾರೋ ಸ್ನೇಹಿತರು, ಅವ್ರು ನಿಲ್ಸಿಲ್ಲ, ಪೆಟ್ಟಾಗಿ ಬಿದ್ದಿದ್ದಾನೆ. ಯಾರೋ ಸ್ನೇಹಿತರು, ಶೃಂಗೇರಿ ಸ್ನೇಹಿತರಿಗೆ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ, ಅಣ್ಣ ಈ ತರ ಒಂದ್ 2-3 ಕಾರ್ ಒಟ್ಟಿಗೆ ಬಂದಿದ್ದಾರೆ, ಅವರು ಅಡ್ಡ ಇಲ್ಲಿ ನಮ್ಮ ಹುಡುಗರಿಗೆ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಒಂಚೂರು ನಿಲ್ಸಿ ಅಂತೇಳಿ. ಆ ಹುಡುಗರು ಏಕಾಏಕಿ ನಿಲ್ಸಿಲ್ಲ. ಸ್ಟೇಷನ್ಗೆ 112ಗೆ 108ಗೆ ಎಲ್ಲರಿಗೂ ಫೋನ್ ಮಾಡಿದ್ದಾರೆ. ಸ್ಟೇಷನ್ಗೆ ಫೋನ್ ಮಾಡಿದವಾಗ ಜಕ್ಕಣ್ಣವ್ರು ಹೇಳಿದ್ರೆ ನಾನು ಕಳಿಸ್ದಲ್ಲಿದ್ದೀನಿ ಅಂತ. 112 ಹೇಳಿ ನಾವು ವ್ಯಾಪ್ತಿಯಿಂದ ಹೊರಗಡೆ ಇದೀವಿ ಅಂತೇಳಿ. ಯಾವುದು ಆಗದೆ ಇದ್ದವಾಗ, ಡಿಪಾರ್ಟ್ಮೆಂಟ್ನವ್ರು ಯಾರು ಬರದೇ ಇದ್ದವಾಗ ನಾವು ಹುಡುಗರು 4-5 ಜನ ಹೋಗಿ, ಅವ್ರು ಯಾವ ಜಾತಿ ಅಂತ ಗೊತ್ತಿರಲಿಲ್ಲ, ಜುಬೇದವ್ರು ಹೇಳ್ತಾರೆ ಕೋಮುಗಲಭೆ ಮಾಡಿದ್ರು, ನಮ್ಮ ಬುರ್ಕದ ಒಳಗಡೆ ಕೈ ಹಾಕಿ ನಮ್ಮ ಬಂಗಾರ ಕಿತ್ಕೊಂಡ್ರು ಅಂತೇಳಿ. ಯಾಕ್ರಿ ಈ ತರ ಸುಳ್ಳು ಅಭಿಪ್ರಾಯ ಮಾಡ್ತೀರಿ? ಆ 5 ಜನ ಮಕ್ಕಳನ್ನ 15-20 ಜನ ಜೈಲಲ್ಲಿ ಕೂರಿಸಿದ್ರಲ್ಲ, ನಿಮ್ಮನ್ನು ಕೇಳಬಾರ್ದ ನಾವು ಶಾಸಕರೇ? ಆ ಹುಡುಗ ಬೈಕಲ್ಲಿ ಬಿದ್ದಲ್ಲ, ಅವನು ಯಾರಿಗೆ ಓಟ್ ಹಾಕಿದೆ ಕೇಳಿ ನೋಡಿ. ನಿಮ್ಮ ಪಕ್ಷದ ಕಾರ್ಯಕರ್ತ ಅವನು ನಿಮ್ ಕಾಂಗ್ರೆಸ್ ಕಾರ್ಯಕರ್ತ ಅಂತ ನಾವಿಲ್ಲಿ ಅಡ್ಡ ಹಾಕಿದಲ್ಲ, ಸಾಹೇಬ್ರು ಇದಾರೆ ಅಂತ ಅಡ್ಡ ಹಾಕಿದಲ್ಲ. ಒಬ್ಬ ಮಾನವೀಯತೆ ದೃಷ್ಟಿಯಿಂದ ಯಾಕೆ ಹೊಡ್ಕೊಂಡ್ ಬಂದ್ರಿ ಅಂತ ಕೇಳಕ್ ಹೋದ್ರೆ, ಇದನ್ನ ನೀವು ಹಿಟ್ ಅಂಡ್ ರನ್ ಕೇಸಿಗೆ ಮಾಡಿದ್ರೆ ಅವನ ಮೇಲೆ, ಆ ಪೆಟ್ಟಾಗಿ ಬಿದ್ದವನ ಮೇಲೆ ಕಂಪ್ಲೇಂಟ್ ಮಾಡ್ತೀರಿ ನೀವು, ಅವನ ಮೇಲೆ FIR ಮಾಡ್ತೀರಿ ನೀವು. ನಾಚಿಕೆ ಆಗಲ್ಲ ನಿಮಗೆ? ಇದನ್ನ ಕೇಳಿದ ತಕ್ಷಣ ಕೋಮುಗಲಭೆ ಆಗತ್ತೆ ಶೃಂಗೇರಿಲಿ ಅಂತೇಳಿ. ನಿಮ್ಮ ನಾಯಕರುಗಳೇ ಸಾಕ್ರಿ ಕೋಮುಗಲಭೆ ಮಾಡಿಸ್ಲಿಕ್ಕೆ, ಬೇರೆ ಯಾರು ಬೇಕಾಗಿಲ್ಲ. ಇಲ್ಲಿ ಯಾರು ಬೇಕಾ? ದಿನ ಬೆಳಗಾದ್ರೆ ಇಲ್ಲಿ ಒಂದಷ್ಟು ಅಧಿಕಾರಿಗಳನ್ನ ನೀವು ನೋಡ್ತಾ ಇದ್ದೀರಿ, ಫೋನ್ ಪೇ ಮೂಲಕ ಲಂಚ ತಗೊಳ್ಳೋ ಮಟ್ಟಿಗೆ. ರಾಜೇಗೌಡರ ಅಭಿವೃದ್ಧಿ ಅಂದ್ರೆ ಫೋನ್ ಪೇ ಮೂಲಕ ಲಂಚ ತಗೊಳ್ಳೋ ಮಟ್ಟಿಗೆ ಅಭಿವೃದ್ಧಿ ಮಾಡಿಸ್ಬಿಟ್ಟಿದ್ದೀರಿ. ಇನ್ನೊಬ್ರು ಅಧಿಕಾರಿಗಳು ಯಾವುದೋ ನಮ್ಮ ವ್ಯಾಪ್ತಿ ಬಿಟ್ಟು ಹೋಗಿ ಅಲ್ಲೆಲ್ಲ ಗಲಾಟೆ ಮಾಡ್ತಾರೆ, ಇನ್ನೊಬ್ರು ಇಲ್ಲಿ ಸಸ್ಪೆಂಡ್ ಆಗ್ತಾರೆ. ಇದೆಲ್ಲ ನಿಮ್ಮ ಅಭಿವೃದ್ಧಿಯ ಕೆಲಸ ಅಂತ ತಿಳ್ಕೊಂಡಿದ್ದೀರಾ? ಆಶ್ರಯ ಸಮಿತಿಗಳಿಗೆ 20 ವರ್ಷದಿಂದ ಕೇಳ್ತಾ ಇದೀವಿ, ಹೋಗ್ಲಿ. 7 ವರ್ಷ ನಿಮ್ಮ ಅವಧಿಲೇ ಆಯ್ತಲ್ಲ. ಈಗ ಜೀವರಾಜ್ ಅವರು ಸರಿ ಇರಲಿಲ್ಲ ಅಂತ 2 ಸರಿ ಸೋಲ್ಸಿದಿರಲ್ಲ, ಚಕ್ರ ತಿರುಗುತ್ತೆ. ನಿಮ್ಮ ನಾಯಕರುಗಳು, ನಿಮ್ಮ ಕೆಲವು ಬಾಲಂಗೋಚಿಗಳು ಆಡೋದು ನೋಡಿದ್ರೆ ಬಹುಶಃ ಸಾಯವರೆಗೂ ಇವರೇ MLA, ಇದೇ ಸರ್ಕಾರ ಇರೋ ತಿಳ್ಕೊಂಡಿದ್ದೀರಿ. ನಮ್ಮ ಚಕ್ರ ತಿರುಗಕ್ಕೆ ಸುಮಾರು 20 ವರ್ಷ ಆಗಿತ್ತು. ನಿಮ್ ಚಕ್ರ ಬಹುಶಃ 7-8 ವರ್ಷಕ್ಕೆ ತಿರುಗೋ ತರ ಕಾಣ್ತಾ ಇದೆ. ಇದನ್ನು ಉಳಿಸ್ಕೊಳ್ಳಿ. ನಿಮ್ಮ ಮಾತನ್ನ ಸಿಂಗಾಪುರ ಮಾತನ್ನ ಶೃಂಗೇರಿ ಮಾಡಿ ತೋರಿಸಾಕ್. ಸಿಂಗಾಪುರ ಬೇಡ ನಮಗೆ, ಅಟ್ಲೀಸ್ಟ್ ಶೃಂಗೇರಿ ಮಾಡಿ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಧನ್ಯವಾದ. ಈ ಪ್ರತಿಭಟನೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಕ್ಷೇತ್ರದಲ್ಲಿ 7 ವರ್ಷಗಳಲ್ಲಿ ಆಡಳಿತ ನಡೆಸಿದಂಥ ಸ್ಥಳೀಯ ಶಾಸಕ ರಾಜೇಗೌಡರು
ಬಹುಶಃ ಮೊದಲನೇ 5 ವರ್ಷದಲ್ಲಿ ಒಂದೇ ಒಂದು ವಾಕ್ಯ, ಅಂದರೆ ಅವರು ಹೇಳ್ತಾ ಇದ್ದಿದ್ದು ಕೆಲಸ ಮಾಡಬೇಕಾಗಿತ್ತು, ಜೀವರಾಜ್ ಬಿಡ್ತಾ ಇಲ್ಲ, ಜೀವರಾಜ್ ಬಿಡ್ತಾ ಇಲ್ಲ, ಜೀವರಾಜ್ ಬಿಡ್ತಾ ಇಲ್ಲ. ಈ 3 ಪದ ಬಿಟ್ಟು ಬಹುಶಃ ಅವರು ಬೇರೆ ಯಾವುದು ವಾಕ್ಯನೇ ಹೇಳಿಲ್ಲ ಈ ಅಭಿವೃದ್ಧಿಯ ವಿಚಾರದಲ್ಲಿ. ಆಯಿತು, 5 ವರ್ಷ ಜೀವರಾಜ್ ಬಿಡಲಿಲ್ಲ, ಈಗ 2.5 ವರ್ಷ ಆಯ್ತಲ್ಲ, ಈಗೇನು ಮಾಡಿದಿರಿ ಅಂತ ಹೇಳೋದು ತಾವು ತೋರಿಸ್ಬೇಕಾಗ್ತದೆ. ನಿಮ್ಮ ಅವಧಿಯಲ್ಲಿ ದೇಶದ ರಾಜಕೀಯ ಬಿಟ್ಟರೆ ಅದಕ್ಕೆ ಜ್ವಲಂತ ಉದಾಹರಣೆ ಅಂತ ಹೇಳಿದ್ರೆ ಮೊನ್ನೆ ತಾನೇ ಗಾಂಧಿ ಮೈದಾನದಲ್ಲಿ ತಾವು ಸುಮಾರು 7-8 ಅಂಗಡಿಗಳನ್ನು ಕುಲ ಮಾಡಿಸಿದ ರೀತಿ ಹಾಗೂ ತಲತಲಾಂತರದಿಂದ ಅಲ್ಲೇ ಬದುಕಟ್ಟಿಕೊಂಡು ಬಂದಂತಹ ಬಡ ಕುಟುಂಬಗಳನ್ನು ಬೀದಿಯಲ್ಲಿ ನಿಲ್ಲಿಸಿದ ಕಣ್ಣಿಗೆ ಕಾಣುವಂಥದ್ದು. ಇವತ್ತು ಈ ಕ್ಷೇತ್ರದಲ್ಲಿ ಯಾವುದೇ ವಿಚಾರದಲ್ಲಿ ಜೀವರಾಜ ಕಾಲದಲ್ಲಾದಂಥ ಕೆಲಸಗಳನ್ನು ಇವತ್ತು ಸಹ ಜನ ಬೀದಿಯಲ್ಲಿ ಮಾತಾಡ್ತಾರೆ, ಇದು ಜೀವರಾಜ್ ಕಾಲದಲ್ಲಿ ಆಗಿರುವ ಕೆಲಸ ಅಂತೇಳಿ ಅಂತ. ನಿಮ್ಮ ಕಾಲದಲ್ಲಿ ಆಗಿರುವಂಥ ಕೆಲಸವನ್ನು ನೀವು ತೋರಿಸ್ಬೇಕಾಗ್ತದೆ. ಯಾಕೆಂದರೆ ನಿಮ್ಮ ತಾಲೂಕಿನ ಲೀಡರ್ಗಳು, ಕಾರ್ಯಕರ್ತಗಳು, ದೊಡ್ಡ ದೊಡ್ಡ ಮಟ್ಟದ ಕಾರ್ಯಕರ್ತಗಳು ಜೇಬ್ ಭರ್ತಿ ಆಯ್ತು ಬಿಟ್ಟರೆ ಖಂಡಿತವಾಗೂ ಮತ್ತೆ ಏನೂ ಆಗಲಿಲ್ಲ. ಇವತ್ತೊಂದು ಡಿಪೋ ಆಗ್ತಾ ಇದೆ, ಬಹುಶಃ ಅದರಲ್ಲಿ ನಿಮ್ಮ 3-4 ಜನ ಕಾಂಗ್ರೆಸ್ ನಾಯಕರುಗಳ ಯಾವ ಮಟ್ಟದಲ್ಲಿ ಜೋಬು ಭರ್ತಿ ಮಾಡ್ಕೊಂಡ್ರು ಅಂತೇಳಿ ಇಡೀ ತಾಲೂಕಿನ ಜನತೆ ಮಾತಾಡುವಂಥ ಪರಿಸ್ಥಿತಿ ಬಂದಿದೆ. ಮಣ್ಣಿನಲ್ಲೂ ಸಹ ದುಡ್ಡು ಮಾಡುವಂಥದ್ದು, ಯಾವುದೇ ತಗೊಳ್ಳಿ, ಹುಯಿಗೆಯಲ್ಲಿ ಮಣ್ಣಿನಲ್ಲಿ ಯಾವುದೇ ರೋಡು ಸ್ಟ್ರೈಟ್ ಮಾಡಬಾರ್ದು. ಯಾಕೆಂದರೆ ಇವರಿಗೆ ಕ್ರಾಸಿಗೆ ಬಿಟ್ಟರೆ ಅಲ್ಲಿ ಮಣ್ಣು ತೆಗೆದು ಅಲ್ಲಿ ಒಂದಷ್ಟು ವಾಲ್ ಕಟ್ಟಿ ಇವರು ದುಡ್ಡು ಮಾಡುವಂಥ ಕಾರ್ಯಕ್ರಮಗಳು. ನಾವು ಅವ್ರ ವಿರುದ್ಧ ಪ್ರತಿಭಟನೆ ಮಾಡಬೇಕಂದ್ರೆ ವಿಷಯಗಳು 100 ಇದೆ. ಬಹುಶಃ ನಾವು ಇವತ್ತು ಯಾವ ಮಟ್ಟಕ್ಕೆ ಬಂದು ತಲುಪಿದ್ದೀವಿ ಅಂತ ಹೇಳಿದರೆ, ಶೃಂಗೇರಿ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಸುಮಾರು 10-15 ವರ್ಷದ ಹಿಂದಕ್ಕೆ ಹೋಗಿದ್ದೀವಿ. ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಯಾವುದೇ ಆಫೀಸ್ಗಳಿಗೆ ಹೋದರೆ ಅಲ್ಲಿ ಯಾರೋ ರಾಜೇಗೌಡರ ಒಂದಷ್ಟು ಬಾಲಂಗೋಚಿಗಳ ಕೆಲಸ ಆಗ್ತಾ ಬಿಟ್ಟರೆ ಬಾಕಿ ಯಾರ್ದು ಕೆಲಸ ಆಗ್ತಾ ಇಲ್ಲ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಈ ವಿಷಯದಲ್ಲಿ ಶಾಸಕರ ವಿರುದ್ಧವಾಗಿ ಇವತ್ತು ಒಂದು ಪ್ರತಿಭಟನೆ ಮಾಡಿ ಮನವಿಯನ್ನು ಕೊಡುವುದರ ಜೊತೆಗೆ ಈ ವ್ಯವಸ್ಥೆಯನ್ನು ಅವರು ತಿದ್ದುಕೊಂಡು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ. ಇವತ್ತು ಶಾಸಕರು ಯಾವುದೇ ಒಂದು ಕೆಲಸವನ್ನು ಸಹ, ಮೊನ್ನೆ ಎನ್ಆರ್ಪುರದಲ್ಲಿ ಸಭೆ ಆದಾಗ ಬಹುಶಃ ಯುವರಾಜರು ಮಾತಾಡೋರಿದ್ದಾರೆ, ಅವರು ಯಾಕೆ ಪ್ರತಿಭಟನೆ, ಹೀಗೆ ಅನೇಕ ವಿಷಯಗಳ ಬಗ್ಗೆ ಬಹುಶಃ ಅವ್ರ ವಿರುದ್ಧ ಯಾರು ಪ್ರತಿಭಟನೆ ಮಾಡಬಾರ್ದು, ಅವ್ರು ಮಾಡಿದ್ದೇ ಆನೆ ಹೋದ್ದೇ ದಾರಿ ಅಂತ ಹೇಳ್ತಾರೆ. ಆ ಟೈಪ್ ಅವ್ರದ್ದು ವ್ಯವಸ್ಥೆ ಇದೆ. ಇವತ್ತು ತಾಲೂಕಿನ ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ. ಕೆರೆಕಟ್ಟೆ ಭಾಗದ ಸಮಸ್ಯೆ ಇರಬಹುದು, ಆಮೇಲೆ ಹಳ್ಳಿಯ ಗ್ರಾಮೀಣ ಭಾಗದ ರಸ್ತೆಗಳು, ಬಹುಶಃ ರೈತರಿಗೆ ಅಂಥ ನೆರೆ ಬಂದಂಥ ಸಂದರ್ಭದಲ್ಲೂ ಸಹ ಪರಿಹಾರ ಸಿಗ್ತಿದ್ದ ವರ್ಷ ಅಂತ ಹೇಳಿದರೆ ಬಹುಶಃ ಅದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ. ಹಾಗಾಗಿ ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡು ಇವತ್ತು ಜೀವರಾಜರ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ. ಸಭೆಯ ಒಂದು ಮಾಹಿತಿಯನ್ನು ಸರ್ಕಾರಕ್ಕೆ ತಹಶೀಲ್ದಾರ್ ಮುಖೇನ ಕೊಡೋರಿದ್ದೀವಿ. ಮಾನ್ಯ ತಹಶೀಲ್ದಾರ್ ಶೃಂಗೇರಿ ತಾಲೂಕು ಶೃಂಗೇರಿ, ಮಾನ್ಯರೇ, ಭಾರತೀಯ ಜನತಾ ಪಾರ್ಟಿ ಶೃಂಗೇರಿ ಮಂಡಲ ಇದರ ವತಿಯಿಂದ ದಿನಾಂಕ 17/3/25 ಸೋಮವಾರದಂದು ಶೃಂಗೇರಿಯಲ್ಲಿ ಕ್ಷೇತ್ರದ ಶಾಸಕರ ದುರಾಡಳಿತ, ಸ್ವಜನ ಪಕ್ಷಪಾತ, ರೈತ ವಿರೋಧಿ ನೀತಿ ಮತ್ತು ದ್ವೇಷದ ರಾಜಕಾರಣವನ್ನು ಖಂಡಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮತ್ತು ಸಭೆಯನ್ನು ನಡೆಸಿದ್ದು, ಈ ಕೂಡಲೇ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿಸುತ್ತಾ, ತಾಲೂಕಿನಲ್ಲಿ ಜಂಟಿ ಸರ್ವೆ ವಿಳಂಬವಾಗಿದ್ದು ತತ್ಕ್ಷಣದಲ್ಲಿ ಜಂಟಿ ಸರ್ವೆಯನ್ನು ಪೂರ್ಣಗೊಳಿಸಬೇಕು. ಜಂಟಿ ಸರ್ವೆ ಪೂರ್ಣಗೊಳಿಸದೆ ಯಾವುದೇ ಕಾರಣಕ್ಕೂ ರೈತರ ವಾಸದ ಮನೆ, ಜಮೀನು, ಇನ್ನಿತರೆ ನಿವೇಶನಗಳನ್ನು ಖುಲ್ಲಗೊಳಿಸಬಾರದು. ಹಾಲಿ ಇರುವ ವಾಸದ ಮನೆಗಳು, ಎಲ್ಲ ಕೃಷಿ ಭೂಮಿಗಳು, ದೇವಸ್ಥಾನ ಹಾಗೂ ಊರಿನ ಅಗತ್ಯತೆಗಳನ್ನು ಹೊರತುಪಡಿಸಿ ಜಂಟಿ ಸರ್ವೆ ನಡೆಸಬೇಕು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯ ಎಲ್ಲ ರೈತರ ಕೃಷಿ ಭೂಮಿ ಮತ್ತು ವಾಸದ ಮನೆಗಳಿಗೆ ಎ ಗ್ರೇಡ್ ಪರಿಗಣಿಸಿ ಮೌಲ್ಯಮಾಪನ ಮಾಡುವ ಬಗ್ಗೆ ಹಾಗೂ ವಾಸವಿರುವ ಎಲ್ಲ ವಾಸದ ಮನೆಗಳು, ಪಹಣಿ ಮತ್ತು ಒತ್ತುವರಿ ಕೃಷಿ ಭೂಮಿಯನ್ನು ಕೂಡ ಮೌಲ್ಯಮಾಪನಕ್ಕೆ ಪರಿಗಣಿಸಬೇಕು. ಕಾಡು ಪ್ರಾಣಿಗಳಿಂದ ತಾಲೂಕಿನಲ್ಲಿ ಜೀವಹಾನಿಯಾದಲ್ಲಿ ಕನಿಷ್ಠ 25 ಲಕ್ಷ ಪರಿಹಾರ ನೀಡಬೇಕು. ತಾಲೂಕಿನ ಜನರ ಅಗತ್ಯವಾದ 100 ಬೆಡ್ ಆಸ್ಪತ್ರೆಗೆ ತಕ್ಷಣ ಜಾಗ ಮಂಜೂರು ಮಾಡಿಕೊಡಬೇಕು ಹಾಗೂ ಹಾಲಿ ಇರುವ ಆಸ್ಪತ್ರೆಗೆ ಖಾಲಿ ಇರುವ ವೈದ್ಯಾಧಿಕಾರಿಗಳನ್ನು ನೇಮಿಸಬೇಕು. ಈಗಾಗಲೇ ಜೀವರಣ್ಣ ಹೇಳ್ದಂಗೆ ಇದಕ್ಕೆ ಸಂಬಂಧಪಟ್ಟಂಗೆ ನೀವು 2-3 ಜಾಗ ಗುರುತಿಸಿ ನಿಮ್ಮ ಹತ್ರ ಆಗಿಲ್ಲ,
ಈಗ ಅಟ್ಲೀಸ್ಟ್ ಇರ್ತಕ್ಕಂಥ ಆಸ್ಪತ್ರೆಯಲ್ಲೇ ನೀವು ಮಾಡಲಿಕ್ಕೆ ಖಂಡಿತ ಅವಕಾಶ ಇದೆ. ಅದೇ ಜಾಗದಲ್ಲಿ ನಾವು ಆಸ್ಪತ್ರೆ ನಿರ್ಮಾಣ ಮಾಡಬೇಕು. ಹಿಂದೆ ಬೊಮ್ಮಾಯಿ CM ಇದ್ದಾಗ ಆಲ್ರೆಡಿ ಆಸ್ಪತ್ರೆ ಮಂಜೂರಾಗಿದೆ. ಆ ಜಾಗದಲ್ಲಿ ಅದೇ ಜಾಗ ನೀವು ಖಂಡಿತ ತಕ್ಷಣದಲ್ಲಿ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಿದ್ದೀವಿ. SC/ST ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹಣವನ್ನು ಸರ್ಕಾರದ ಗ್ಯಾರಂಟಿಗಳಿಗೆ ಬಳಸಿದ್ದು ತಕ್ಷಣ ಅದನ್ನು ನಿಗಮಗಳಿಗೆ ನೀಡಿ ಅಭಿವೃದ್ಧಿಗೆ ಸಹಕರಿಸಬೇಕು. ಪಟ್ಟಣ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ಗಳಿಗೆ ಆಶ್ರಯ ನಿವೇಶನಕ್ಕಾಗಿ ತಲಾ ಕನಿಷ್ಠ 5 ಎಕರೆ ಜಾಗವನ್ನು ಮಂಜೂರು ಮಾಡಬೇಕು. ರೈತರ ಪಂಪ್ಸೆಟ್ಗಳಿಗೆ ಗುಣಮಟ್ಟದ ವಿದ್ಯುತ್ ಪೂರೈಕೆ ಮತ್ತು ಶೈಕ್ಷಣಿಕ ಪರೀಕ್ಷಾ ಸಮಯದಲ್ಲಿ ವಿದ್ಯುತ್ ಕಡಿತವಾಗದಂತೆ ನೋಡಿಕೊಳ್ಳಬೇಕು. ಹಾಗೂ ಇನ್ನಿತರ ಈಗಾಗಲೇ ತಮ್ಮಲ್ಲಿ ನೀಡಿರುವ ಬೇಡಿಕೆಗಳನ್ನು ಈಡೇರಿಸದೆ ಹೋದಲ್ಲಿ ಕ್ಷೇತ್ರ ಮಟ್ಟದ ಬಂದ್ಗೆ ಕರೆ ಕೊಟ್ಟು ಉಗ್ರ ಹೋರಾಟವನ್ನು ಪಾರ್ಟಿ ಕೈಗೆತ್ತಿಕೊಳ್ಳಲಾಗುತ್ತದೆ. ನಮ್ದು ಇದರಲ್ಲಿ ಒಂದು ಸಣ್ಣ ಇದು ತಹಶೀಲ್ದಾರರಿಗೆ ಜಂಟಿ ಸರ್ವೆ ಅಂತ ಕೇಳಿದ್ದು ರೆವಿನ್ಯೂ ಇದ್ದಲ್ಲಿಗಲ್ಲ. ರೆವಿನ್ಯೂ ಮತ್ತು ಫಾರೆಸ್ಟ್ ಎರಡೂ ಒಂದೇ ನಂಬರ್ನಲ್ಲಿದ್ದು ಅದು ಬೈಫರ್ಕೇಟ್ ಆಗಿಲ್ಲ ಅಂತ ಇವರೇನು ಹೇಳ್ತಾ ಇದ್ದಾರೆ, ಅದಕ್ಕೆ ಕೇಳಿದ್ದು. ಇದನ್ನ ತಪ್ಪು ಕಲ್ಪನೆಗಳನ್ನು ತಗೊಂಡು ಇರೋ ರೆವಿನ್ಯೂ ಜಾಗದಲ್ಲೇ ಮತ್ತೊಂದು ಜಂಟಿ